ವಿಡಿಯೋ ನಂಬರ್ 4 ಆಫ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಆಟ್ವುಡ್ ಮಿಷಿನ್ ಅಥವಾ ಪುಲ್ಲಿ ಸಿಸ್ಟಮ್ಸ್. ನೀವು ಪುಲ್ಲಿನ ಆಲ್ರೆಡಿ ನೋಡಿರ್ತೀರಿ ನಿಮ್ಮ ಊರ್ ಕಡೆ ಅಥವಾ ಎಲ್ಲಾದ್ರೂ ಒಂದು ಮೆಷಿನರೀಸ್ ಅಥವಾ ಯಾವ್ದಾದ್ರು ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲಿ. ಸೊ ಈ ತರ ಒಂದು ಸಿಸ್ಟಮ್ ಇಟ್ಟಿರ್ತಾರೆ, ಒಂದು ಮಾಸ್ ನ ಲಿಫ್ಟ್ ಮಾಡ್ಬೇಕಾದ್ರೆ ಪುಲ್ಲಿ ಸಿಸ್ಟಮ್ ನ ಹಾಕಿಟ್ಟಿರ್ತಾರೆ. ಇಂಥ ಮಿಷಿನ್ಸ್ ನ ನಾವೆಂತ ಕರಿತೀವಿ? ಆಟ್ವುಡ್ ಮಿಷಿನ್ಸ್ ಅಂತ ಕರಿತೀವಿ. ಸೊ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ ಡಿಸ್ಕಷನ್ ಆನ್ ಆಟ್ವುಡ್ ಮಿಷಿನ್ ಮತ್ತೆ ಆಲ್ ಪಾಸಿಬಲ್ ಟ್ರಿಕ್ಸ್ ಅಂಡ್ ಶಾರ್ಟ್ ಕಟ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅದಾದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ ನೆಲ್ಲ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀಟ್ ಎಕ್ಸಾಮ್ ಅಲ್ಲಿ ಅಥವಾ JEE ಎಕ್ಸಾಮ್ ಅಲ್ಲಿ ಸೊ ಮಾಡ್ಲಿಕ್ಕೆ ನಿಮ್ಗೆ ಎಬಿಲಿಟಿ ಸಿಗುತ್ತೆ ಅಂತ ಅನ್ಕೊಂತಾ ಇದೀನಿ. ಬನ್ನಿ, ಯಾವುದೇ ರೀತಿ ಆಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಮ್ಮ ವಿಜ್ಞಾನ್ ಅಕಾಡೆಮಿ ದ ಪುಲ್ಲಿ ಸಿಸ್ಟಮ್ಸ್. ಸೊ ಕ್ವಶನ್ ನಂಬರ್ 1. ಸೊ ಪುಲ್ಲಿ ಸಿಸ್ಟಮ್ ನಲ್ಲಿ ಫಸ್ಟ್ ಕ್ವಶನ್ ನೋಡೋಣ. So let us consider a pulley system ಅಥವಾ Atwood machine like this. So ಈ ತರ ಒಂದು ಫಿಕ್ಸ್ಡ್ ಪುಲ್ಲಿ ಇದೆ. ಸೊ ನೋಡಿ, ಅನ್ಲೆಸ್ ಐ ಸ್ಪೆಸಿಫೈ, ಈ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಪುಲ್ಲೀಸ್ ಎಲ್ಲ ಮಾಸ್ಲೆಸ್ ಆಗಿರುತ್ತೆ, ಫ್ರಿಕ್ಷನ್ಲೆಸ್ ಆಗಿರುತ್ತೆ. ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾವು ಅದೇ ತರ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಸೊ ಮೇಕ್ ಎ ನೋಟ್ ಪಾಯಿಂಟ್. ಸೊ all pulleys are massless and frictionless. ಮತ್ತಿನ್ನೇನಿದೆಯಾ? ಶೇಮ್ಲೆಸ್ ಅಂತ ಇಲ್ಲ, ಅದು ನಾವು ಫ್ರಿಕ್ಷನ್ಲೆಸ್ ಇವು ಮಾಸ್ಲೆಸ್ ಮತ್ತೆ ಫ್ರಿಕ್ಷನ್ಲೆಸ್ ಆಗಿರ್ತವೆ. ನಾವೆಲ್ಲ ಕನ್ಸಿಡರ್ ಮಾಡ್ತಕ್ಕಂಥ ಪುಲೀಸ್. ಸೊ ಲೆಟ್ ಅಸ್ ಕನ್ಸಿಡರ್ ದ ಸಿಂಪಲ್ ಕೇಸ್, ವೆರಿ ಬೇಸಿಕ್ ಪ್ರಾಬ್ಲಮ್. NCERT ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಚುವೇಶನ್ ಅನಾಲಿಸಿಸ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪುಲ್ಲಿ ಈಸ್ ಅಟ್ಯಾಚ್ಡ್ ವಿತ್ 2 masses. ಈ ಕಡೆ ಒಂದು M1 ಇದೆ, ಈ ಕಡೆ ಒಂದು M2 ಇದೆ. ಇದಕ್ಕೆ ಶಾರ್ಟ್ ಕಟ್ ಕೂಡ ಇದೆ, ಇದನ್ನ ಹೇಳ್ತೀನಿ. ಲೆಟ್ ಅಸ್ ಸಾಲ್ವ್. ಬೇಸಿಕ್ ಮೆಥಡ್ ನ ಸಾಲ್ವ್ ಮಾಡಿದ್ಮೇಲೆ ಶಾರ್ಟ್ ಕಟ್ ನ ಹೇಳ್ತೀನಿ. ಮತ್ತೆ ಇದ್ರ ಮೇಲೆ 2020 ಅಲ್ಲಿ ಒಂದು ನೀಟ್ ಕ್ವಶನ್ ಕೇಳಿದ್ದಾರೆ ಸಿಂಪಲ್ ಆಗಿ. ಈ ಕಡೆ 4 kg, ಈ ಕಡೆ 6 kg, ಈ ತರ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಗಿವನ್, ಲೆಟ್ ಅಸ್ ಅಸ್ಯೂಮ್ M2 is greater than M1. ಕ್ವಶನ್ ಏನಪ್ಪಾ ಅಂದ್ರೆ ಫೈಂಡ್ ದ ಆಕ್ಸಲರೇಷನ್ ಅಂಡ್ ದ ಟೆನ್ಷನ್ ಇನ್ ದ ರೋಪ್. ಕ್ವಶನ್ ಇಸ್ ಫೈಂಡ್ ಆಕ್ಸಲರೇಷನ್ ಆಫ್ each mass and tension in rope. ಮತ್ತೆ ಇನ್ನೊಂದು ಅಸಂಪ್ಷನ್, ರೋಪ್ ಅಥವಾ ಸ್ಟ್ರಿಂಗ್. ಕೊಟ್ಟಿರ್ತಕ್ಕಂಥ ದಾರ ಎಂತ ದಾರ ಆಗಿರತ್ತೆ? ಮಾಸ್ಲೆಸ್ ಆಗಿರತ್ತೆ, ಇನ್ಎಕ್ಸ್ಟೆನ್ಸಿಬಲ್, ಐಡಿಯಲ್ ದಾರ ಆಗಿರತ್ತೆ. ಅದು ಒಂದು ಅಸಂಪ್ಷನ್. ಸೊ ದ ರೋಪ್ ಇಸ್, ದ ಸ್ಟ್ರಿಂಗ್ ಇಸ್, ಇದೊಂದು ಅಸಂಪ್ಷನ್. ದ ಸ್ಟ್ರಿಂಗ್ ಇಸ್ ಮಾಸ್ಲೆಸ್ ಅಂಡ್ ಇನ್ಎಕ್ಸ್ಟೆನ್ಸಿಬಲ್ ಅಂದ್ರೆ ಏನೇನಿಲ್ಲ, ರಬ್ಬರ್ ತರ ಸ್ಟ್ರೆಚ್ ಆಗೋದಿಲ್ಲ, ರಬ್ಬರ್ ತರ ಅಷ್ಟೇ. ಇನ್ಎಕ್ಸ್ಟೆನ್ಸಿಬಲ್ ಅಂದ್ರೆ ಸೊ ಇವೆರಡು ಅಸಂಪ್ಷನ್ ನಾವು ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬೇಕಾದ್ರೆ ನೀವು ಒಂದು 2 minutes ಟ್ರೈ ಮಾಡ್ಬೋದು, ವಿಡಿಯೋನ ಪಾಸ್ ಮಾಡಿ. ಇಲ್ಲಾಂದ್ರೆ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಡೂ ಇನ್ 3, 2, 1 ಡನ್. ಸೊ ನೋಡಿ, ಈ ಮಾಸ್ ಡೌನ್ ಸೈಡ್ ಮೂವ್ ಆಗುತ್ತೆ. ಯಾಕೆಂದ್ರೆ ಮಾಸ್ 2 greater than M1 ಅಂತ ಕೊಟ್ಟಿದ್ದಾರೆ. ಮಾಸ್ 2 ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಎ ಕಾಮನ್ ಸೆನ್ಸ್, ಈ ಕಡೆ ಜಾಸ್ತಿ ಫೋರ್ಸ್ ಇರುತ್ತೆ, ಹಾಗಾಗಿ ಡೌನ್ ಸೈಡ್ ಆಕ್ಸಲರೇಟ್ ಆಗುತ್ತೆ. ಇದು ಎಷ್ಟು ಡೌನ್ ಸೈಡ್ ಆಕ್ಸಲರೇಟ್ ಆಗತ್ತೋ ಅಷ್ಟೇ ಆಕ್ಸಲರೇಷನ್ ಇಂದ ಮೇಲೆಗೆ ಹೋಗತ್ತೆ. ಆಮೇಲೆ ಇದು ಮೇಲೆಗೆ ಹೋದ್ರೆ ತಾನೆ ಇದು ಡೌನ್ ಸೈಡ್. ಯಾಕಂದ್ರೆ ಇದು ಇನ್ಎಕ್ಸ್ಟೆನ್ಸಿಬಲ್ ಆಗಿದ್ರೆ, ಈ ದಾರ ಇನ್ಎಕ್ಸ್ಟೆನ್ಸಿಬಲ್ ಆದ್ರೆ ಇದೆಷ್ಟು ಡೌನ್ ಸೈಡ್ ಬರುತ್ತೋ ಇದು ಮೇಲೆಗೆ ಅಷ್ಟೇ ಡೌನ್ ಸೈಡ್ ಅಪ್ ಸೈಡ್ ಹೋಗ್ಬೇಕು. ಹಾಗಾದ್ರೆ ಇದ್ರ ವೆಲಾಸಿಟಿ ಎಷ್ಟಿರುತ್ತೋ ಇದ್ರ ವೆಲಾಸಿಟಿ ಅಷ್ಟೇ ಇರಬೇಕು, ಇದ್ರ ಆಕ್ಸಲರೇಷನ್ ಎಷ್ಟಿರುತ್ತೋ ಇದ್ರ ಆಕ್ಸಲರೇಷನ್ ಅಷ್ಟೇ ಇರಬೇಕು. ದಟ್ ಇಸ್ ಒನ್ ಅಸಂಪ್ಷನ್, ನಾಟ್ ಅಸಂಪ್ಷನ್. ಯಾಕೆಂದ್ರೆ ಇದು ಇನ್ಎಕ್ಸ್ಟೆನ್ಸಿಬಲ್. ಸೊ ಈಗ ಇದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಎಲ್ಲಾ ಫೋರ್ಸಸ್ ನ ಬರೆಯೋಣ. ಲೆಟ್ ಅಸ್ ರೈಟ್. ಸೊ ಡೌನ್ ಸೈಡ್ ಏನಿರತ್ತಪ್ಪ? M2G ಇರತ್ತೆ, ಮೇಲ್ಗಡೆಗೆ ಟೆನ್ಷನ್ T ಇರತ್ತೆ ಅಂತ ಅನ್ಕೊಳ್ಳೋಣ. ಒಂದೇ ಸ್ಟ್ರಿಂಗ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಟೆನ್ಷನ್ ರಿಮೈನ್ಸ್ ಸೇಮ್ ಥ್ರೂ ಔಟ್ ದ ಸ್ಟ್ರಿಂಗ್. ಸೇಮ್ ಸ್ಟ್ರಿಂಗ್ ಇದ್ರೆ ಟೆನ್ಷನ್ ಕೂಡ ಸೇಮ್ ಇರುತ್ತೆ, ಹಾಗಾಗಿ ಇದು T ಇದೆ. ಸೊ ಮೇಲ್ಗಡೆ ಟೆನ್ಷನ್ ಇದೆ, ಡೌನ್ ಸೈಡ್ M2G ಇದೆ, ಆಕ್ಸಲರೇಷನ್ ಕೂಡ MA ಇದೆ ಡೌನ್ ಸೈಡ್. ಇದರ ಆಕ್ಸಲರೇಷನ್ ಮೇಲೆ ಇದೆ, ಟೆನ್ಷನ್ ಮೇಲೆ ಇದೆ, M1G ಮೇಲೆ ಡೌನ್ ಸೈಡ್ ಇರುತ್ತೆ. ಆಲ್ವೇಸ್ acceleration due to gravity is acted towards the center of the earth, ಹಾಗಾಗಿ ಡೌನ್ ಸೈಡ್ ಬರುತ್ತೆ. ಸೊ ಈಗ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರುತ್ತೆ. ಮೇಲೆ ಒಂದು ಫೋರ್ಸ್, ಡೌನ್ ಸೈಡ್ ಒಂದು ಫೋರ್ಸ್, ಈ ಕಡೆ ಒಂದು ಆಕ್ಸಲರೇಷನ್. ಅದೇ ತರ ಇದಕ್ಕೊಂದು ಫೋರ್ಸ್, ಇದಕ್ಕೊಂದು. ಸೊ ಲೆಟ್ ಅಸ್ ರೈಟ್ FBD of M1 ಬರೀತೀನಿ. ಸೊ M1, let us assume this is M1, ಡೌನ್ ಸೈಡ್ M1G ಇದೆ, ಮೇಲ್ಗಡೆಗೆ ಟೆನ್ಷನ್ ಇದೆ ಅಂಡ್ ಆಕ್ಸಲರೇಷನ್ ಡೌನ್ ಅಪ್ ಸೈಡ್ ಇದೆ. ಸೊ ಈಗ ಟೋಟಲ್ ಈ ಬಾಡಿ ಮೇಲೆಗೆ ಹೋಗ್ತಿದೆ ಅಂದ್ರೆ M1G ಜಾಸ್ತಿ ಇರ್ಬೇಕಾ, T ಜಾಸ್ತಿ ಇರ್ಬೇಕು? T ನೇ ಜಾಸ್ತಿ ಇರ್ಬೇಕು. ಅರೆ ಬಾಡಿ ಮೇಲೆಗೆ ಹೋಗ್ತಿದೆ ಅಂದ್ರೆ ಆಕ್ಸಲರೇಷನ್
ಆಬ್ವಿಯಸ್ಲಿ ಅಪ್ಪರ್ ಫೋರ್ಸ್ ಜಾಸ್ತಿ ಇರ್ಬೇಕಾ? ಹಾಗಾದ್ರೆ ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿ, ನ್ಯೂಟನ್ ಅಂಕಲ್ಸ್ ಸೆಕೆಂಡ್ ಲಾ, ನ್ಯೂಟನ್ ನ ಎರಡನೇ ನಿಯಮನ ಯೂಸ್ ಮಾಡಿ ಟಿ ಮೈನಸ್ ಎಂ ಜಿ ಇಸ್ ಈಕ್ವಲ್ಸ್ ಟು m1 ಇಂಟು ಎ ಅಂತ ಬರೀಬಹುದು. ಹೇಗೆ ಅಂತ ಆಲ್ರೆಡಿ ನಿಂಗೆ ಹೇಳಿದೀನಿ, ಇನ್ನೂ ಒಂದ್ಸತಿ ಹೇಳ್ತೀನಿ ನೋಡಿ. ಸೊ ನೋಡಿ, ಆಬ್ಜೆಕ್ಟ್ ಮೇಲೆ ಹೋಗ್ತಿದೆ ಅಂದ್ರೆ ಮೇಲೆ ಫೋರ್ಸ್ ಜಾಸ್ತಿ ಇರಬೇಕು. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ. ಸೊ ಎಫ್ ನೆಟ್ ಏನು? ಅಪ್ಪರ್ ಫೋರ್ಸ್ ಮೈನಸ್ ಲೋಯರ್ ಫೋರ್ಸ್, ಲೋಯರ್ ಮೈನಸ್ ಅಪ್ಪರ್. ಈ ಕೇಸ್ ನಲ್ಲಿ ಮೇಲೆ ಹೋಗ್ತಿದ್ರೆ ಟಿ ಜಾಸ್ತಿ ಇರುತ್ತೆ, ಹಾಗಾಗಿ ಟಿ ಮೈನಸ್ m1 ಜಿ ಇಸ್ ಈಕ್ವಲ್ ಟು m1 ಎ. ಸೊ ಇದನ್ನ m1 ಜಿ ಅಂತ ಬರೀಬೇಕಾಗುತ್ತೆ. ಯಾ, ಕರೆಕ್ಟ್. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಅದೇ ತರ ಫ್ರೀ ಬಾಡಿ ಡಯಾಗ್ರಾಮ್ ಎಫ್ ಬಿ ಡಿ, ಕಿರಣ್ ಬಿ ಡಿ ಅಲ್ಲ, ಎಫ್ ಬಿ ಡಿ ಆಫ್ ಮಾಸ್ m2. ಮಾಸ್ m2 ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಡೌನ್ ಸೈಡ್ m2g ಆಕ್ಟ್ ಆಗ್ತಾ ಇದೆ, ಅದನ್ನ ಬರೀತೀನಿ m2g ವಿಚ್ ಇಸ್ ಆಕ್ಟೆಡ್ ಡೌನ್ವರ್ಡ್. ಮತ್ತೆ ಮೇಲ್ಗಡೆಗೆ ಏನ್ ಆಕ್ಟ್ ಆಗ್ತಾ ಇದೆ? ಟೆನ್ಷನ್ ಆಕ್ಟ್ ಆಗ್ತಾ ಇದೆ. ಈಗ ಬಾಡಿ ಯಾವ ಕಡೆ, ಈ ಬಾಡಿ ಯಾವ ಕಡೆಗೆ ಆಕ್ಸಲರೇಟ್ ಆಗ್ತಾ ಇದೆ? ಡೌನ್ ಸೈಡ್. ಹೀಗೆ ಹೇಳ್ತೀರಾ? ಇವೆರಡರಲ್ಲಿ ಯಾವ್ದು ದೊಡ್ಡದಾಗಿರ್ಬೇಕು? ಬಾಡಿ ಡೌನ್ ಸೈಡ್ ಬರ್ತಿದೆ ಅಂದ್ರೆ, ಈ ಫೋರ್ಸ್ ಜಾಸ್ತಿ ಆಗಿರ್ಬೇಕು. ಹಾಗಾಗಿ ಯೂಸಿಂಗ್ ನ್ಯೂಟನ್ ಅಂಕಲ್ಸ್ ಸೆಕೆಂಡ್ ಲಾ, ಎಫ್ ನೆಟ್ ಇಸ್ ಈಕ್ವಲ್ ಟು ಎಂ ಎ ಹಾಕಿದ್ರೆ m2g ಡೌನ್ ಸೈಡ್ ಫೋರ್ಸ್ ಮೈನಸ್ ಅಪ್ ಸೈಡ್ ಫೋರ್ಸ್ is equals to m2 into a. ಇದು m2 ಮಾಸ್ ಆಗಿರೋದ್ರಿಂದ m2 into a. ಅರೆ f net is equals to mass into acceleration. ಇದನ್ನ ನಾನು ಈಕ್ವೇಶನ್ ನಂಬರ್ 2 ಅಂತ ಕರಿತೀನಿ. ಇದನ್ನ 1, ಇದನ್ನ 2. 1 and 2 ಸಾಲ್ವ್ ಮಾಡಿದ್ರೆ ನಿಮ್ಗೆ ಸಿಕ್ಕೋಯ್ತು ಅಷ್ಟೇ, ಇನ್ನೇನಿಲ್ಲ. ಸೊ ಲೆಟ್ ಅಸ್ ಸಬ್ಟ್ರಾಕ್ಟ್. ಇದರಿಂದ ಸಬ್ಟ್ರಾಕ್ಟ್ ಮಾಡ್ತೀನಿ ನೋಡಿ. t minus m1g is equals to m1 into a. ಸೊ t ಕ್ಯಾನ್ಸಲ್ ಆಗತ್ತೆ. m2g minus m1g is equals to m2a plus m1a. So a common ತೆಗೆದ್ರೆ ಈ ಕಡೆ you are going to get a into m1 plus m2 into equals to g, ಇಲ್ಲಿ g common ತೆಗೆಯೋಣ, you are going to get m2 minus m1 into g divided by ಅಷ್ಟೇ ಇದೆ. ಸೊ ಎ ಬೇಕಾದ್ರೆ ಏನ್ ಬೇಕಾಗತ್ತೆ? m2 minus m1 into g whole divided by m1 plus m2. This is a formula. So acceleration of the body. So ಇದು ಡೌನ್ ಸೈಡ್ ಇರುತ್ತೆ, ಇದು ಅಪ್ ಸೈಡ್ ಇರುತ್ತೆ. ಸೊ ಹೈಯರ್ ಮಾಸ್ ಅಥವಾ ಬಿಗರ್ ಮಾಸ್ ಮೈನಸ್ ಸ್ಮಾಲರ್ ಮಾಸ್ ಡಿವೈಡೆಡ್ ಬೈ ನೆಟ್ ಮಾಸ್ ಇಂಟು ಜಿ. ಸೊ ಈ ಈಕ್ವೇಶನ್ ನೆನ್ಪಿಟ್ಕೋಬಹುದು. ಇಲ್ಲ ಸರ್ ನಾವು ಆನ್ ದ ಸ್ಪಾಟ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಯು ಕ್ಯಾನ್ ಸಾಲ್ವ್ ದಟ್ ಒನ್. ಸೊ ಸರ್ ಇದನ್ನ ಅಲ್ದಿರ ಇನ್ನೊಂದು ಯಾವ್ದಾದ್ರು ಒಂದು ಮೆಥಡ್ ಇದ್ರೆ ಹೇಳಿ, ಅದನ್ನು ಹೇಳ್ತೀನಿ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಎಲ್ಲಾ ಟ್ರಿಕ್ ನ ಕಲಿಯೋಣ. ಎಕ್ಸಾಮ್ ಅಲ್ಲಿ ಯಾವ್ದು ಮೈಂಡ್ಗೆ ಹೊಳಿಯುತ್ತೋ ಆ ಸಿಚುವೇಶನ್ಗೆ ಯಾವ್ದು ಯೂಸ್ ಆಗುತ್ತೋ ಗೊತ್ತಾಗಲ್ಲ. ಈ ಸಿಚುವೇಶನ್ಗೆ ಎರಡು ಅಪ್ಲೈ ಆಗುತ್ತೆ. ಕೆಲವೊಂದು ಸಿಚುವೇಶನ್ಗೆ ಇದು ಅಪ್ಲೈ ಆಗುತ್ತೆ, ಕೆಲವೊಂದು ಸಿಚುವೇಶನ್ಗೆ ಶಾರ್ಟ್ ಕಟ್ ಅಪ್ಲೈ ಆಗುತ್ತೆ. ಯಾವ್ದು ಎಕ್ಸಾಮ್ ಅಲ್ಲಿ ಹೊಳಿಯುತ್ತೋ ಅದನ್ನ ನಾವು ಯೂಸ್ ಮಾಡೋಣ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಸೊಲ್ಯೂಷನ್. ಸೊ ನಂಗೆ ಫೈನಲ್ ಆಗಿ ಈ ಇಕ್ವೇಶನ್ ಇದ್ರೆ ಸಾಕು. ನಿಮ್ಗೆ ನೆನಪಿದ್ರೆ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಇಲ್ಲ ಸರ್ ನಮ್ಗೆ ಫಾರ್ಮುಲಾ ನೆನ್ಪಿಟ್ಕೊಳಕ್ ಆಗಲ್ಲ ಅಂದ್ರೆ ಅವ್ರಿಗೋಸ್ಕರ ಒಂದು ಟ್ರಿಕ್ ನ ಹೇಳ್ತೀನಿ. ಅದರ್ವೈಸ್ ನೀವು ಈ ಮೆಥಡ್ ನ ಹಾಕಿ ಸಾಲ್ವ್ ಮಾಡಬಹುದು. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಅದರ್ ಮೆಥಡ್. ಈಗ ಇನ್ನೊಂದು ಮೆಥಡ್ ಯೂಸ್ ಮಾಡಕ್ಕೆ ಹೋಗ್ತೀನಿ. ಸೇಮ್ ಫಾರ್ಮುಲಾ ಡಿರೈವ್ ಮಾಡ್ತೀನಿ. ಲೆಟ್ ಅಸ್ ಸಿ. ಆಲ್ರೆಡಿ ನಾವು ನ್ಯೂಟನ್ಸ್ ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ ನಲ್ಲಿ ಟೆನ್ಷನ್, ಒಂದು ದಾರನ ಹೇಳಿದ್ರೆ ಟೆನ್ಷನ್ ಇರುತ್ತೆ, ಆ ಟೆನ್ಷನ್ ಮತ್ತೆ ಆಕ್ಸಲರೇಷನ್ ಯಾವ ತರ ಸಾಲ್ವ್ ಮಾಡೋದು ಅಂತ ಗೊತ್ತು ನೋಡಿ. ಈಗ ಈ ಸಿಸ್ಟಮ್ ನ ಒಂದು ಟೇಬಲ್ ಮೇಲೆ ಇಟ್ಟಂಗೆ ಅಸ್ಯೂಮ್ ಮಾಡ್ಕೊಳ್ಳ. ಲೆಟ್ ಅಸ್ ಅಸ್ಯೂಮ್ ಈ ಸಿಸ್ಟಮ್ ನ ಒಂದು ಟೇಬಲ್ ಮೇಲೆ ಇಡ್ತೀನಿ. ಇದೇನಿದು m2 ಇದೆ, ಅದು ಒಂದು ದಾರಾಗೆ ಕನೆಕ್ಟ್ ಆಗ್ಬಿಟ್ಟು ಈ ತರ ಇದೆ. ಇದು m1 ಆಗಿದೆ. ಈ ಸಿಸ್ಟಮ್ ನ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈಗ ಈ ಸಿಸ್ಟಮ್ಗೆ ಈ ಕಡೆ ಯಾರು ಫಸ್ಟ್ ಫೋರ್ಸ್ ಎಳಿತಾರೆ? m2g. ಅದನ್ನ ನಾನು ಈ ಕಡೆಗೆ ಬರ್ಕೊಂತೀನಿ. ಸೊ ಎಫ್ ಈ ಕಡೆ ಫೋರ್ಸ್ ಏನಿದೆ m2g ಇದೆ. ಮತ್ತೆ ಇದನ್ನ ಈ ಕಡೆಗೆ ಒಬ್ರು ಎಳಿತಿದ್ದಾರೆ, ಅದು ಯಾರು ಅಂತ ಬೇಕಾಗಿಲ್ಲ. ಅಫ್ಕೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಈ ಕಡೆಗೆ ಎಳಿತಾರೆ. ಹಾಗಾದ್ರೆ ಇಲ್ಲಿರೋ ಸಿಸ್ಟಮ್ ನ ಈ ಕಡೆಗೆ ಎಳಿಬೇಕಾ? ಸೊ ಇದನ್ನ ನಾವು m1g ಅಂತ ಬರ್ಕೊಂತೀನಿ. ಆಬ್ವಿಯಸ್ಲಿ ಟೆನ್ಷನ್ ಈ ಕಡೆಗಿರತ್ತೆ, ಈ ಕಡೆಗೆ ಟೆನ್ಷನ್ ಇರತ್ತೆ. ಸರ್ ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ. ಸೊ ನಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಯಾವ್ದು ದೊಡ್ಡದು ಅಂತ. m2 ಗ್ರೇಟರ್ ದನ್ m1 ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಕಡೆ ಡೌನ್ ಸೈಡ್ ಬರುತ್ತೆ. ಸಪೋಸ್ ಕೊಟ್ಟಿಲ್ಲ ಅಂದ್ರೆ ಏನಾದ್ರು ವೇರಿಯೇಬಲ್ ಇದೆ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದ್ ಡೈರೆಕ್ಷನ್ ಅಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಆನ್ಸರ್ ಪಾಸಿಟಿವ್ ಬಂದ್ರೆ ನೀವು ಅಸ್ಯೂಮ್ ಮಾಡ್ಕೊಂಡಿರೋದು ಕರೆಕ್ಟ್. ಸಪೋಸ್ ಆನ್ಸರ್ ಏನಾದ್ರೂ ನೆಗೆಟಿವ್ ಬಂತ ನೀವು ಅನ್ಕೊಂಡಿರೋದಕ್ಕಿಂತ ಆಪೋಸಿಟ್ ಇದೆ ಅಂತ. ಸೊ ಈ ಪ್ರಾಬ್ಲಮ್ ಪ್ರಕಾರ ಇದು ಡೌನ್ ಸೈಡ್ ಮೂವ್ ಆಗುತ್ತೆ. ಹಾಗಾದ್ರೆ ಇದೇನಾಗುತ್ತೆ? ಆಕ್ಸಲರೇಷನ್ ರೈಟ್ ಸೈಡ್ ಆಗುತ್ತೆ. ಸೊ ಇದು ಕೂಡ ಆಕ್ಸಲರೇಷನ್ ರೈಟ್ ಸೈಡ್ ಆಗುತ್ತೆ.
ಸೊ ಈಗ ಸಪರೇಟ್ ಆಗಿ ಸಾಲ್ವ್ ಮಾಡಿ, ಆಲ್ರೆಡಿ ನೋ. ಸೊ ರೈಟಿಂಗ್ ದ ಫ್ರೀ ಬಾಡಿ ಡಯಾಗ್ರಾಮ್ ಇದು ರೈಟ್ ಸೈಡ್ ಮೂವ್ ಆಗೋದ್ರಿಂದ ಇದು ಜಾಸ್ತಿ ಇರುತ್ತೆ, ಇದು ಕಮ್ಮಿ ಇರುತ್ತೆ. ಟಿ ಮೈನಸ್ m1g ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್ m1 ಇಂಟು a. ದಟ್ ಈಸ್ ಒನ್ ಈಕ್ವೇಶನ್. ಅದೇ ತರ ಇದಕ್ಕೊಂದು ಈಕ್ವೇಶನ್ ಬರೀರಿ. ಸೊ ರೈಟ್ ಸೈಡ್ ಮೈನಸ್ ಲೆಫ್ಟ್ ಸೈಡ್. ಈಗ ನೋಡಿ, ಈ ಆಬ್ಜೆಕ್ಟ್ ಮುಂದೆ ಹೋಗ್ತಿದೆ ಅಂದ್ರೆ ಇದು ಫೋರ್ಸ್ ಜಾಸ್ತಿ ಇರಬೇಕು, ಇದು ಕಮ್ಮಿ ಇರಬೇಕು. ಈ ಆಬ್ಜೆಕ್ಟ್ ಈ ಕಡೆಗೆ ಹೋಗ್ತಿದೆ ಅಂದ್ರೆ ಇದು ಜಾಸ್ತಿ ಇರಬೇಕು, ಇದು ಕಮ್ಮಿ ಇರಬೇಕು. ಹಾಗಾಗಿ m2g ಮೈನಸ್ t ಇಸ್ ಈಕ್ವಲ್ಸ್ ಟು m2 ಇಂಟು a. ಇದನ್ನ ಸಾಲ್ವ್ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ಸೇಮ್ ಥಿಂಗ್. ಸೇಮ್ ಈಕ್ವೇಶನ್ ಬರುತ್ತೆ. m2g minus m1g is equals to m2 plus m1 into a. So a is equals to m2 minus m1 into g divided by m1 plus m2. So note ಮಾಡ್ಕೊಳ್ಳಿ, ಯಾವ ಮೆಥಡ್ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಕನ್ವೀನಿಯಂಟ್ ನಿಮ್ದು. ಸೊ ಈಗ ಇದೇ ಪ್ರಾಬ್ಲಮ್ ನ ನೀಟ್ 2022 ಅಲ್ಲಿ ಕೊಟ್ಟಿದ್ದಾರೆ. ಈ ತರ ವೇರಿಯಬಲ್ ಕೊಟ್ಟಿಲ್ಲ, m1 m2 ಅಂತ. ಇದು 4 kg, ಇದು 6 kg ಕೊಟ್ಟಿದ್ದಾರೆ. ಸಾಲ್ವ್ ದಿಸ್. ನೀಟ್ 2022 ಸಾರಿ 20 ಅಲ್ಲಿ 22 ಅಲ್ಲ, ನೀಟ್ 2020. ಯಾ, ಲೆಟ್ ಅಸ್ ಟೇಕ್ ದ ನೀಟ್ 2020. ಇದು 4 kg ಕೊಟ್ಟಿದ್ದಾರೆ, ಇದು 6 kg ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಕ್ವೆಶ್ಚನ್ ಫ್ರಮ್ ನೀಟ್ 2020. ಸಾಲ್ವ್ ದ ಕ್ವೆಶ್ಚನ್. ವಿಡಿಯೋನ ಪಾಸ್ ಮಾಡಿ, ನೀವೇ ಆನ್ಸರ್ ತರಿಸಕ್ಕೆ ಟ್ರೈ ಮಾಡಿ. ಐ ಆಮ್ ಗೋಯಿಂಗ್ ಟು ಡೂ ಇನ್ 3, 2, 1. ಬೇಕಾದ್ರೆ ಶಾರ್ಟ್ ಕಟ್ ನೆನಪಿದ್ರೆ ಫಾರ್ಮುಲಾನ ಹಾಕಿ. ಇಲ್ಲ ಸರ್ ನಾವು ಮೆಮೊರಿ ವೀಕು, ಕಾನ್ಸೆಪ್ಟ್ ಇರಬೇಕು. ಕನ್ನಡ ಫಿಸಿಕ್ಸ್ ಯಾವಾಗ ಕಷ್ಟ ಆಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಮಾಡಿದಾಗ, ಫೀಲ್ ಮಾಡ್ಕೊಂಡು ಓದ್ಬೇಕು ಓದುವಾಗ. ಸೊ ಲೆಟ್ ಅಸ್ ಸಿ. ಈಗ ಯಾವ ಕಡೆ ಮೂವ್ ಆಗತ್ತಪ್ಪ, ಟೆನ್ಷನ್ ಸೇಮ್ ಇರುತ್ತೆ ಎರಡರಲ್ಲೂ, ಟಿ ಟಿ ಅಂತ ಬರೀತೀನಿ. ಈಗ ಇದ್ರ ಮೇಲೆ ಫೋರ್ಸ್ ಯಾವ್ಯಾವ್ದಿದೆ, ಡೌನ್ ಸೈಡ್ 6g ಇದೆ, ಇದ್ರ ಮೇಲೆ 4g ಇದೆ ಡೌನ್ ಸೈಡ್. ಹೌದಾ? ಆಬ್ವಿಯಸ್ಲಿ 6 kg ಡೌನ್ ಸೈಡ್ ಬರುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಡೌನ್ ಸೈಡ್. ಆಕ್ಸಲರೇಷನ್ a ಇದೆ, ಇದು ಮೇಲೆಗೆ ಆಕ್ಸಲರೇಷನ್ ಇದೆ. ಸೊ ಗಿವನ್ 6 kg 4 kg, ಶಾರ್ಟ್ ಕಟ್ ಯೂಸ್ ಮಾಡ್ತೀನಿ. a is equals to m2 minus m1 into g divided by m1 plus m2. m2 minus m1, 6 minus 4 is equal to 2 divided by 8 into g. Sorry, yeah. So you are going to get g by 4 as a ಒಂದು ನಿಮಿಷ, m2 minus m1, 6 plus 4 10 ಬರುತ್ತೆ ನೋಡಿ. ಸಾರಿ, 10g, 2 by 10g, that is equals to 1 by 5g. So is the answer for this question. ಇಲ್ಲ ಸರ್ ನಾವು ಶಾರ್ಟ್ ಕಟ್ ಯೂಸ್ ಮಾಡ್ತೀವಿ, ನೋಡೋಣ. ಟೇಬಲ್ ಮೇಲೆ ಹಾಕೋ, ಬೇಕಾದ್ರೆ ಈಕ್ವೇಶನ್ ಬರೆದು ನೀವು ಸಾಲ್ವ್ ಮಾಡಿ. ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಸೇಮ್ ಆನ್ಸರ್. ಸೊ ನಾನು ಟೇಬಲ್ ಮೇಲೆ ಇಡ್ತೀನಿ, ಒಂದು ಫ್ಲಾಟ್ ಸರ್ಫೇಸ್ ಮೇಲೆ. ಟೇಬಲ್ ಮೇಲೆ ಅನ್ನೋದಕ್ಕಿಂತ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಇರ್ತೀನಿ. 6g is connected to 4 kg. ಇಲ್ಲಿ ಟೆನ್ಷನ್ ಟಿ ಇರುತ್ತೆ, ಇಲ್ಲಿ ಟೆನ್ಷನ್ ಟಿ ಇರುತ್ತೆ. ನೋಡಿ, ಇದು ಡೌನ್ ಸೈಡ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಇದನ್ನ ರೈಟ್ ಸೈಡ್ ಪುಲ್ ಮಾಡ್ತಂಗೆ, ಇದನ್ನ ಲೆಫ್ಟ್ ಸೈಡ್. ಅರೆ ಈಕ್ವಲೆಂಟ್ ಸಿಸ್ಟಮ್ ಅಂತ ಕರಿಬಹುದಾ? ಇದಕ್ಕೆ ಈಕ್ವಲೆಂಟ್ ಸಿಸ್ಟಮ್. ಇವ್ನು ಡೌನ್ ಸೈಡ್ ಹೋಗ್ತಾರೆ, ಇವ್ನು ಅಪ್ ಸೈಡ್ ಹೋಗ್ತಿದ್ದಾನೆ. ಅರ್ಥ ಆಗ್ತಿದ್ಯಾ? ಅಂಡ್ ಈ ಕಡೆಗೆ ಒಂದು ಫೋರ್ಸ್ ಇದೆ, ಈ ಕಡೆಗೆ 6g ಇದೆ, ಅಂಡ್ ಲೆಫ್ಟ್ ಸೈಡ್ ಏನಿದೆ, ದಿಸ್ ಇಸ್ 4g ಇದೆ. ಈ ಸಿಸ್ಟಮ್ ನ ಟೇಬಲ್ ಮೇಲೆ ಇಟ್ರೆ, ಸೊ ಈಗ ಆಕ್ಸಲರೇಷನ್ ರೈಟ್ ಸೈಡ್ ಇದೆ, ಇದು ಕೂಡ ಆಕ್ಸಲರೇಷನ್ ರೈಟ್ ಸೈಡ್ ಇದೆ. ಇಟ್ ಇಸ್ ಅಂಡರ್ಸ್ಟೂಡ್. 6 kg ಇರೋ ಕಡೆ ಡೌನ್ ಸೈಡ್ ಬರುತ್ತೆ, ಇದು ಮೇಲೆಗೆ ಹೋಗುತ್ತೆ. ಸೊ ಈಗ ಎರಡಕ್ಕೂ ಫ್ರೀ ಬಾಡಿ ಡಯಾಗ್ರಾಮ್ ಬರೋದು ನೀವೇನಾದ್ರೂ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ, ಗ್ರೇಟರ್ ಫೋರ್ಸ್ ಮೈನಸ್ ಲೋಯರ್ ಫೋರ್ಸ್, ಟಿ ಮೈನಸ್ 4g ಇಸ್ ಈಕ್ವಲ್ಸ್ ಟು 4 into a. ಅದೇ ತರ ಇದಕ್ಕೆ ಮಾಡಿದ್ರೆ 6g minus t is equals to 6 into a. So we are going to get t cancel. In baratte 10g is equals to, sorry, 4g minus 6g. Yeah, t minus, yeah, 6g minus 4g. In barattappa 2g is equals to 10a. A is equals to g by 5 is the answer. Same answer ಬರುತ್ತೆ ನೀವು ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನೊಂದು ಮಾಸ್ ನ ಆಡ್ ಮಾಡ್ತೀನಿ ಈಗ. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ಇನ್ 3, 2, 1. ಡನ್ 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 ಡನ್. ಸೊ ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋಣ, ಇನ್ನು ಸ್ವಲ್ಪ ಗಬ್ಬೆಗಿರಿಸೋಣ. ಆಲ್ರೆಡಿ ನಾವು ಇದು ನೀಟ್ ಲೆವೆಲ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ, ಮತ್ತೆ ಇದೇ ತರ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಆಲ್ರೆಡಿ ಕೇಳಿರೋದ್ರಿಂದ ಮತ್ತೆ ಅದೇ ತರ ಹೆಂಗ್ ಕೇಳ್ತಾರೆ, ಅದಕ್ಕಿಂತ ಅದರಪ್ಪನ ತರ ಕ್ವಶನ್ ಕೇಳ್ತಾರೆ. ಹಾಗಾಗಿ ಸೊ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. Let us consider a pulley system like this. Same method in ಸ್ವಲ್ಪ extended. ಇನ್ನೊಂದು kg mass, ಇನ್ನೊಂದು mass add ಮಾಡ್ತಾ ಇದ್ದೀನಿ. ಇದು 4 kg ಗೆ 3 kg ಇಲ್ಲೊಂದು ಅಟ್ಯಾಚ್ ಆಗಿದೆ.
So this is 3 kg, and again another 3 kg is attached here, 3 kg. So find the acceleration of the system and also find the tensions in the string. ಎರಡು ಟೆನ್ಷನ್ ಬರುತ್ತೆ ನೋಡಿ, ಈ ವೈರ್ ಇಲ್ಲಿವರೆಗೂ ಕನೆಕ್ಟ್ ಆಗಿರೋದ್ರಿಂದ ಇದೊಂದು ಟೆನ್ಷನ್ ಬರುತ್ತೆ. ಕ್ವಶನ್ ಬರ್ಬಿಡ್ತೇನೆ, ಫೈಂಡ್ acceleration of each mass and tensions in strings. ಎರಡು ಸ್ಟ್ರಿಂಗ್ಸ್ ಇದೆ, ಎರಡು ಸ್ಟ್ರಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಟೆನ್ಷನ್ ಇರುತ್ತೆ, ಹಾಗಾಗಿ ಎರಡನ್ನೂ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾರೆ. ನೋಡಿ ಇದನ್ನ T1 ಅಂತ ಅನ್ಕೊಳ್ಳೋಣ. ಇಲ್ಲಿ T1 ಇದ್ರೆ ಸೇಮ್ ಸ್ಟ್ರಿಂಗ್ ಇಲ್ಲಿವರೆಗೂ ಇರೋದ್ರಿಂದ ಇದು ಕೂಡ T1 ಇರುತ್ತೆ. ಮತ್ತೆ ಇದು ಬೇರೆ ಸ್ಟ್ರಿಂಗ್ ಆಗಿರೋದ್ರಿಂದ ಇದು T2 ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ T2. ಛತ್ರಿ ಕಾನ್ಸೆಪ್ಟ್ ನೆನಪಿದ್ಯಾ? ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡು ಛತ್ರಿ ಚೆಕ್ ಅಂತ ಓಪನ್ ಮಾಡಿದ್ರೆ ಯಾವ ಡೈರೆಕ್ಷನ್ ಛತ್ರಿ ಓಪನ್ ಆಗುತ್ತೋ ಅದು ಹಂಗೆ ಈ ಕಡೆಯಿಂದ ಓಪನ್ ಮಾಡಿದ್ರೆ, ಸೊ ದಿಸ್ ಇಸ್ ಅ T2. ಇಲ್ಲೇನಿರುತ್ತೋ ಇದೆ, ಇಲ್ಲೂ ಅದೇ ಇರುತ್ತೆ. ಸೊ ನಾವು ವಿ ನೀಡ್ ಟು ಫೈಂಡ್ ಆಕ್ಸಲರೇಷನ್. ಆಬ್ವಿಯಸ್ಲಿ ಎಲ್ಲಾ ಮಾಸಸ್ ಆಕ್ಸಲರೇಷನ್ ಸೇಮ್ ಇರುತ್ತೆ. ಹೇಗೆ ಹೇಳಿದ್ರಿ, ಒಂದೇ ಪುಲ್ ಇರೋದು, ಅರೆ ಇದೆಷ್ಟು ಮೂವ್ ಆದ್ರೆ ಇದಷ್ಟು ಡೌನ್ ಸೈಡ್ ಮೂವ್ ಆಗ್ಬೇಕು, ಎರಡು ಪುಲ್ ಇದ್ರೆ ಬೇರೆ ಬರುತ್ತೆ, ನಾ ಹೇಳ್ತೀನಿ ಆಮೇಲೆ. ಸೊ ಈಗ ಸದ್ಯಕ್ಕೆ ಇದರ ಆಕ್ಸಲರೇಷನ್ ಏನಾದ್ರೂ ಎ ಅಂತ ಅನ್ಕೊಂಡ್ರೆ ಇದು ಕೂಡ ಆಕ್ಸಲರೇಷನ್ ಎ ಇರ್ಬೇಕಾ? ಇದು ಆಕ್ಸಲರೇಷನ್ ಡೌನ್ ಸೈಡ್ ಇದ್ರೆ ಇದು ಮೇಲೆಗಿರುತ್ತೆ. ಸರ್ ಹೆಂಗ್ ಹೇಳಿದ್ರಿ ಇದು ಡೌನ್ ಸೈಡ್ ಬರುತ್ತೆ ಇದು ಮೇಲೆಗಿರುತ್ತೆ ಅಂತ? ಆಬ್ವಿಯಸ್ಲಿ ಕಡೆ ಜಾಸ್ತಿ ಮಾಸ್ ಇದೆ. ಸಪೋಸ್ ನಮ್ಗೆ ಅದು ಗೊತ್ತಾಗಿಲ್ಲ, ಯಾವ್ದೋ ಒಂದು ಬ್ಲೈಂಡ್ ಆಗಿ ಒಂದು ಡೈರೆಕ್ಷನ್ ಅಸ್ಯೂಮ್ ಮಾಡ್ಕೊಳ್ಳಿ ಈ ಕಡೆಗೆ ಮೂವ್ ಆಗ್ತಿದೆ ಅಂತ. ಫೈನಲ್ ಆಗಿ ಆನ್ಸರ್ ಪಾಸಿಟಿವ್ ಬಂದ್ರೆ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಆಗಿದೆ ಅಂತ. ಆ ಎ ವ್ಯಾಲ್ಯೂ ಏನಾದ್ರೂ ನೆಗೆಟಿವ್ ಬಂತಂತ ಅನ್ಕೊಳ್ಳಿ ಸಪೋಸ್, ಅಂದ್ರೆ ನಾವು ಅಸ್ಯೂಮ್ ಮಾಡ್ಕೊಂಡಿರೋ ಡೈರೆಕ್ಷನ್ ಗಿಂತ ಆಪೋಸಿಟ್ ಬರುತ್ತೆ ಆನ್ಸರ್ ಅಂತ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಇಫ್ ಎ ಇಸ್ ಪಾಸಿಟಿವ್ while solving, our assumption is correct. If a is negative, our assumption is just reverse of what we assume. Okay, so reality ಗಿಂತ opposite assumption ಮಾಡ್ಕೊಂಡಿದೀವಿ ಅಂತ. ಸೊ ಪಾಸ್ ಮಾಡಿ ವಿಡಿಯೋನ, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಪಾಸ್ ದ ವಿಡಿಯೋ. ಮಾಡಿದ್ರ ಪಕ್ಕ? ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್. ಬೇಕಾದ್ರೆ ನೀವು ಟೇಬಲ್ ಮೇಲೆ ಹಾರಿಜಾಂಟಲ್ ಟೇಬಲ್ ಮೇಲೆ ಇಟ್ಟು ಸಾಲ್ವ್ ಮಾಡ್ಬೋದು, ಅಥವಾ ಹಾಗೆ ಸಾಲ್ವ್ ಮಾಡ್ಬೋದು. ನಾನು ಫಸ್ಟ್ ಹಾಗೆ ಮಾಡ್ತೀನಿ, ಆಮೇಲೆ ಟೇಬಲ್ ಮೇಲೆ ಇಟ್ಟು ಅಗೇನ್ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಫ್ರೀ ಬಾಡಿ ಡಯಾಗ್ರಾಮ್ FBD, ಗಣೇಶ್ BD ಆಫ್ 4 kg ಮಾಸ್. 4 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು 4G ಡೌನ್ ಸೈಡ್ ಮೇಲೆಗೆ ಟೆನ್ಷನ್ T1 ಮತ್ತೆ ಆಕ್ಸಲರೇಷನ್ ಮೇಲೆಗಿದೆ. ಹಾಗಾಗಿ ಇಲ್ಲಿ ಬರೀತೀವಿ ನೋಡಿ, ಒಂದು ಡೌನ್ ಸೈಡ್ 4G ಇದೆ, ಮೇಲೆಗೆ ಟೆನ್ಷನ್ T1 ಇದೆ, ಮತ್ತೆ ಮೇಲೆಗೆ ಆಕ್ಸಲರೇಷನ್ ಇದೆ. ಇದೆಷ್ಟು kg? 4 kg ಮಾಸ್. ಇದಕ್ಕೆ ಈಕ್ವೇಶನ್ ಅನ್ನ ಬರೆದ್ರೆ ನೆಟ್ ಆಕ್ಸಲರೇಷನ್ ಮೇಲೆ ಇದೆಯಪ್ಪ, ಹಾಗಾದ್ರೆ ಮೇಲ್ಗಡೆ ಫೋರ್ಸ್ ತಾನೇ ಜಾಸ್ತಿ ಇರಬೇಕು. ಆಮೇಲೆ ರೈಟ್? ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಮೇಲ್ಗಡೆ ಇರೋ ಫೋರ್ಸ್ ಜಾಸ್ತಿ ಇರೋದ್ರಿಂದ ಮೇಲೆಗೆ ಆಕ್ಸಲರೇಟ್ ಆಗ್ತಿರೋದು. ಹಾಗಾಗಿ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ, upside force minus downside force is equal to mass into acceleration. T1 minus 4G is equals to ma. ಎಂತ ma? ಕಾಡ್ ma ಅಲ್ಲ, 4 into acceleration, mass into acceleration. F net is equal to ma. ಯಾರು ಹೇಳಿದ್ದು? ನ್ಯೂಟನ್ ಅಂಕಲ್. ಸೊ F is equals to ma. ಒಂದು ಈಕ್ವೇಶನ್ ಸಿಕ್ತು. ಇನ್ನೊಂದು ಅದೇ ತರ FBD, ದಸ್ ನಂಬರ್ BD ಆಫ್ ಇದೆಂತ kg? 3 kg. 3 kg 3 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಸೊ 3 kg ಮಾಸ್ ಇಲ್ಲಿದೆ, ಒಂದು ಡೌನ್ ಸೈಡ್ 3G ಇರುತ್ತೆ, ನೋ ಡೌಟ್ ಇನ್ ದಟ್. ಮೇಲ್ಗಡೆಗೆ ಏನ್ ಆಕ್ಟ್ ಆಗ್ತಾ ಇದೆ? ಟೆನ್ಷನ್ T1 ಆಕ್ಟ್ ಆಗ್ತಾ ಇದೆ, ಮತ್ತೆ ಡೌನ್ ಸೈಡ್ ಆಕ್ಸಲರೇಷನ್ ಇದೆ. ಈಗ ಯಾವ್ದು ಜಾಸ್ತಿ ಇರಬೇಕು? ಅಕಾರ್ಡಿಂಗ್ ಟು ಕನ್ವೆನ್ಷನ್ 3G ಜಾಸ್ತಿ ಇರ್ಬೇಕಾ, ಟೆನ್ಷನ್ ಮೇಲೆ ಇರೋ ಟೆನ್ಷನ್ ಜಾಸ್ತಿ ಇರ್ಬೇಕಾ? ಅದೇ 3G ಜಾಸ್ತಿ ಇರಬೇಕು. ಡೌನ್ ಸೈಡ್ ಬರ್ತಿದೆ ಅಂದ್ರೆ 3G ನೇ ಜಾಸ್ತಿ ಇರಬೇಕು. ಯೂಸಿಂಗ್ ನ್ಯೂಟನ್ ಸೆಕೆಂಡ್, ರೈಟಿಂಗ್ ನ್ಯೂಟನ್ ಸೆಕೆಂಡ್ ಲಾ, 3G minus T1 F net is equal to mass into acceleration 3 into a. ಇನ್ನೊಂದು ಈಕ್ವೇಶನ್ ಸಿಕ್ತು. ಇವೆರಡನ್ನು ಸಾಲ್ವ್ ಮಾಡಿದ್ರೆ G ಸಿಕ್ಕೋಯ್ತು, A ಸಿಕ್ಕೋಯ್ತು ಆಲ್ರೆಡಿ. ಸೊ ಲೆಟ್ ಅಸ್ ಸಿ, ಮುಂದೆ ನೋಡೋಣ. ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ ಎಂತ kg ಇದು? ಇದು ಇನ್ನೊಂದು 3 kg. ಒಂದ್ ಕೆಲಸ ಮಾಡೋಣ, ಇದು 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 M1 ಅಂತ ಕರಿತೀನಿ, ಇದು M2 ಅಂತ ಕರಿತೀನಿ, ಇದು M3 ಅಂತ ಕರಿತೀನಿ. ಸೊ ದಿಸ್ ಇಸ್ M1, ಯಾಕಂದ್ರೆ 3 kg ಎರಡಿದೆ. M2, ದಿಸ್ ಇಸ್ M3 is equal to 3 kg. ಎರಡು 3 kg ನೇ, ಬಟ್ ಸ್ಟಿಲ್ ಕನ್ಫ್ಯೂಷನ್ ಅವಾಯ್ಡ್ ಅದಕ್ಕೆ. M2 ಅಂದ್ರೆ ಇದು, M3 ಅಂದ್ರೆ ಇದು. ಸೊ ಈಗ ಇದ್ರ ಪ್ರಕಾರ ಡೌನ್ ಸೈಡ್ 3G ಆಕ್ಟ್ ಆಗ್ತಾ ಇದೆ, 3G ಡೌನ್ ಸೈಡ್ 3G, ಹೌದಾ? ಸೊ ಮತ್ತೆ ಮೇಲ್ಗಡೆಗೆ ಟೆನ್ಷನ್ T2 ಇದೆ,
ಇನ್ನೊಂದೇನೋ ಮಿಸ್ ಮಾಡಿದ್ವಿ, ಏನಂತ ಹೇಳ್ತೀರಾ? ಇಲ್ಲಿ ಮೇಲೆ T1 ಇದೆ, ಡೌನ್ ಸೈಡ್ T2 ಇದೆ. ವಿ ಫರ್ಗಾಟ್ ದಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವಿ ಫರ್ಗಾಟ್ ದಟ್ ಒನ್. ಸೊ ಈಗ ಡೌನ್ ಸೈಡ್ ಇರೋದ್ರಿಂದ 3g plus T2 minus T1 is equals to mass into acceleration. ಏನಿದು 3 into a. ಐ ಆಮ್ ವೆರಿ ವೆರಿ ಸಾರಿ, ಕಿವಿ ಇಟ್ಕೊಂಡು ಕ್ಷಮೆ ಕೇಳ್ತೀನಿ. ಇಲ್ಲಿ ಎರಡು ಫೋರ್ಸಸ್ ಇದೆ, ಒಂದು ಅಪ್ ಸೈಡ್, ಒಂದು ಎರಡು ಟೆನ್ಷನ್ ಇದೆ, ಒಂದು ಅಪ್ ಸೈಡ್ ಟೆನ್ಷನ್, ಇನ್ನೊಂದು ಲೋವರ್ ಸೈಡ್ ಟೆನ್ಷನ್. T2 ಡೌನ್ ಸೈಡ್ ಇದೆ, ಸರಿಯಾಗಿ ಬರೀತೀನಿ, ಮಾಡಿರೋದೇ ಎರವಟ್ಟು, ಮತ್ತೆ ಅದರಲ್ಲಿ ಸರಿಯಾಗಿ ಬರ್ದಿಲ್ಲ. ಓಕೆ, ಸೊ ಮೇಲ್ಗಡೆ T1, ಡೌನ್ ಸೈಡ್ T2 ಇದೆ. ಸೊ ಆಬ್ವಿಯಸ್ಲಿ ಡೌನ್ ಸೈಡ್ ಇರೋ ಫೋರ್ಸಸ್ ಜಾಸ್ತಿ ಇರುತ್ತೆ. ಸೊ 3g plus T2 minus T1 is equal to 3a. ಸೊ ಅದೇ ತರ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಇದ್ರ ಮೇಲೆ ಎರಡೇ ಫೋರ್ಸಸ್ ಇರೋದು, ಒಂದು 3g, ಮೇಲ್ಗಡೆ ಇರ್ತಕ್ಕಂಥದ್ದು ಟೆನ್ಷನ್. ಸೊ ಆಕ್ಸಲರೇಷನ್ ಡೌನ್ ಸೈಡ್ ಇರುತ್ತೆ, ಅದ್ರ ಎ ಅಂತ ಬರೀತೀನಿ. ಸೊ ಡೌನ್ ಸೈಡ್ ಫೋರ್ಸ್ ಜಾಸ್ತಿ ಇರತ್ತಾ, 3g minus T2 is equals to ಮಾಸ್ ಎಷ್ಟು 3 kg, 3 into a. ಡನ್ 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 ಡನ್, ಯಾ ಡನ್. ಸೊ ಈಗ ಇದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. T2 ನ ಏನಂತ ಬರೀಬಹುದು, 3g minus 3a. T2 ನ 3g minus 3a ಅಂತ ಬರೀಬಹುದು. ಅದನ್ನ ತಗೊಂಬಂದು ಇದ್ರಲ್ಲಿ ಬಿಸಾಕೋಣ. ಲೆಟ್ ಅಸ್ ಸಿ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. 3g plus T2 ನ ನಾನು 3g minus 3a ಅಂತ ಬರೀತೀನಿ, minus T1 is equal to 3a. ಹೌದಾ? 3g plus 3g 6g, ಇದು ಆ ಕಡೆಗೆ ಹೋದ್ರೆ 6a ಆಗತ್ತೆ. 6g minus T1 is equals to, ಇದು ಈ ಕಡೆ ಕಳಿಸಿದ್ರೆ 6a ಆಗತ್ತೆ. ಇನ್ ಅದರ್ ವರ್ಡ್ಸ್ T1 is equals to 6g minus 6a. ಕರೆಕ್ಟ್ ಆಗಿ ಮಾಡ್ತಿದ್ದೀನಾ? ಕರೆಕ್ಟ್ ಆಗಿದೆ. ಸೊ ವಿ ಗಾಟ್ ಅನದರ್ ಇಕ್ವೇಶನ್. ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ T1 ಗೆ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ a. ಸೊ T1 ಇಲ್ಲಿ ತಗೊಂತೀನಿ. ಐ ಟೇಕ್ ಹಿಯರ್, ಜಾಗ ಕನ್ಸ್ಟ್ರೈನ್ ಆಗ್ತಿದೆ. T1 ಗೆ ಏನಂತ ಬರೀಬಹುದು, 6g minus 6a minus 4g is equals to 4a. 6g minus 4g is 2g is equals to, ಅದ ಆ ಕಡೆ ಕಳಿಸಿದ್ರೆ 10a ಬರುತ್ತೆ. ಸೊ a is equals to 2g by 10 ಅಥವಾ g by 5 is the answer. Acceleration of each mass is g by 5. Acceleration ಸಿಕ್ತು, ಇದನ್ನ ತಗೊಂಡೋಗಿ ಇಲ್ಲಿ ಹಾಕಿ ಟೆನ್ಷನ್ ಸಿಗತ್ತೆ, ಮತ್ತೆ ಇದನ್ನ ತಗೊಂಡೋಗಿ ಇಲ್ಲಿ ಹಾಕಿ ಯು ಆರ್ ಗೋಯಿಂಗ್ ಟು ಗೆಟ್ ಟೆನ್ಷನ್ T2. T1 ಸಿಗತ್ತೆ, T2 ಸಿಗತ್ತೆ. ದಟ್ಸ್ ಇಟ್. ಸಾಲ್ವ್ ಮಾಡ್ಬೇಕಾ ಅದನ್ನು? T1 T2 ಸಾಲ್ವ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಆನ್ಸರ್. ಆಕ್ಸಲರೇಷನ್ ಈಗ T2 is equals to 3g minus 3 times of acceleration, 3g by 5 ಬರುತ್ತೆ. T2 ನೋಡಿ, ಅನ್ಲೆಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ g ವ್ಯಾಲ್ಯೂ 10 ತಗೊಳ್ಳಿ, 10 by 5 ಏನಾಗುತ್ತೆ, 2 meter per second square. ಸೊ ಅಲ್ಲಿ ಏನಾದ್ರು ಆಪ್ಷನ್ ಇದ್ರೆ 2 meter per second square ಆಗುತ್ತೆ. ಇದು ಡೌನ್ ಸೈಡ್ 2 meter per second square, 2 meter per second square, 2 meter per second square, ಇದು ಮೇಲೆ ಹೋಗ್ತಿರುತ್ತೆ. ಇವೆರಡು ಕೆಳಗಡೆ ಬರ್ತಿದ್ರೆ ಇದು ಮೇಲೆ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಬೇಕಾದ್ರೆ ಇನ್ನೂ ಒಂದು ಮೆಥಡ್ ಇದೆ, ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಟೆಲ್ ದಟ್ ಒನ್. ಸೊ ದಟ್ ಈಸ್ T2 is equals to 3g minus 3g by 5. So 5 3s are 15g minus 3g whole divided by 5. That is 15 minus 3 is 12g divided by 5. So g value 10 ಹಾಕೊಳ್ಳಿ, you are going to get T2 is equals to 120 divided by 5 Newton. Solve ಮಾಡ್ಕೊಳ್ಳಿ, 5 ನ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೋ ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಫಾಸ್ಟ್ ಆಯ್ತಾ? ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಲೋ ಮೋಷನ್ ನೋಡ್ಕೊಳ್ಳಿ, ನಂಗೆ ಗೊತ್ತು ನೀವು ಯಾವ ಸ್ಪೀಡಲ್ಲಿ ನೋಡ್ತಿರ್ತೀರಿ ಅಂತ. ನೆಕ್ಸ್ಟ್ ಇದನ್ನೇ ಶಾರ್ಟ್ ಕಟ್ ಅಲ್ಲಿ ಮಾಡಕ್ಕೆ ಹೊರಟಿದ್ದೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ನಮ್ಗೆ ಆನ್ಸರ್ ಏನ್ ಬಂದಪ್ಪ, ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು 2 meter per second square ಬಂದಿದೆ. ಅದೇ ತರ ಟೆನ್ಷನ್ ಇಸ್ ಈಕ್ವಲ್ ಟು 120 by 5, 125 by ನಾನು 24 ಅಂತ ಬರೀಬಹುದಾ? ಯಾ, 24 ನ್ಯೂಟನ್. ಅರೆ 5 1s 5 2s ಕರೆಕ್ಟ್ ಆಗಿದೆ. ಓಕೆ, ನಾನು ಇನ್ನೊಂದು ಮೆಥಡ್ ಯೂಸ್ ಮಾಡಕ್ಕೆ ಹೊರಟಿದ್ದೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಇಲ್ಲ, ಯಾಕೆ ಬ್ಲರ್ ಆಗಿ ಕಾಣಿಸ್ತಿದೆ? ಎರೇಸ್ ಮಾಡಿರೋದಕ್ಕೆ ಕರೆಕ್ಟ್ ಇದೆ, ನಥಿಂಗ್ ಟು ವರಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಮೆಥಡ್. ನೆಕ್ಸ್ಟ್ ಕ್ವಶನ್ ಅಲ್ಲ, ನೆಕ್ಸ್ಟ್ ಮೆಥಡ್. ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಓಕೆ, ಸೊ ಈಗ ಇದೇ ಸಿಸ್ಟಮ್ ನ ಟೇಬಲ್ ಮೇಲೆ ಇಟ್ಟು ಸಾಲ್ವ್ ಮಾಡೋಣ. ನೆನಪಿದ್ಯಾ? ಲಾಸ್ಟ್ 2 ವಿಡಿಯೋಸ್ ನಲ್ಲಿ ಟೇಬಲ್ ಮೇಲೆ ಇಟ್ಟು ಒಂದ್ ಕಡೆ ಒಂದು ಫೋರ್ಸ್, ಇನ್ನೊಂದ್ ಕಡೆ ಇನ್ನೊಂದು ಫೋರ್ಸ್ ಹಾಕಿ ಎಳೆದು ರಪ್ಪ ಅಂತ ಹಾಕಿ ಆಕ್ಸಲರೇಷನ್ ಮಾಡಿಸಿ ಏನೇನೋ ಮಾಡಿ ಫೈನಲ್ ಆಗ ಆನ್ಸರ್ ತರಿಸಿದ್ವಿ. ಸೊ ಈಗ ಈ ಪುಲ್ಲಿ ಸಿಸ್ಟಮ್ ನ ಹಾಗೆ ಸಾಲ್ವ್ ಮಾಡೋಣ.
ಸೊ ಒಂದು ಟೇಬಲ್ ಮೇಲೆ 3 ಮಾಸ್ ನ ಪ್ಲೇಸ್ ಮಾಡೋಣ. ಇದು ಎಂತ ಕೆಜಿ? 4 ಕೆಜಿ. 4 ಕೆಜಿ. ಅದೇ ತರ ಇದು 3 ಕೆಜಿ. ಇದು ಎಷ್ಟು ಕೆಜಿ? ಇದು 3 ಕೆಜಿ 3 ಕೆಜಿ. 3 ಕೆಜಿ ಕೆಲ್ಸಕ್ಕೆ ಬರಲ್ಲ ಇವ್ಯಾವು ಅಲ್ಲ, ಹಂಗೆಲ್ಲ ಬೈಯೋದು ಮನೇಲಿ 3 ಕೆಜಿ ಕೆಲ್ಸಕ್ಕೆ ಬರಲ್ಲ ಅಂತ. ಓಕೆ, ಸೊ ಈಗ 4 ಕೆಜಿ ಮೇಲೆ ಡೌನ್ ಸೈಡ್ ಏನಾಗ್ತಾ ಇದೆ? 4G ಆಕ್ಟ್ ಆಗ್ತಾ ಇದೆ. ಇದನ್ನ ಟೇಬಲ್ ಮೇಲೆ ಇಟ್ರೆ ಈ ಕಡೆ ಎಳ್ದಂಗ ಆಗತ್ತೆ. 4G ಫೋರ್ಸ್ ಈ ಕಡೆಗೆ ಆಗ್ತಾ ಇದೆ. ಈ ಕಡೆ ಟೆನ್ಷನ್ T1 ಇದೆ, ಈ ಕಡೆಗೆ ಅಷ್ಟೇ ಟೆನ್ಷನ್ ಇರಬೇಕು. ಮತ್ತೆ ಇಲ್ಲಿ ಟೆನ್ಷನ್ T2 ಇದೆ, ಈ ಕಡೆಗೆ ಟೆನ್ಷನ್ T2 ಇದೆ. ಮತ್ತೆ ಈ 3 kg ಇನ್ನೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ದಟ್ ಈಸ್ ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ. ದಟ್ ಈಸ್ 3G. ಮತ್ತೆ ಇದನ್ನ 3G ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಸೊ ದೀಸ್ ಆರ್ ದ ಫೋರ್ಸಸ್ ವಿಚ್ ಆರ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಇನ್ನೇನಾದ್ರು ಇದೆಯಾ? ಉಳ್ಕೊಂಡಿದ್ಯಾ? T2 ಬರ್ದಿದ್ದೀನಿ, ಇಲ್ಲಿ ಇನ್ನೊಂದು T2 ಇದೆ. ಓಕೆ, ಸೊ ಈಗ ಎಲ್ಲದಕ್ಕೂ ಫ್ರೀ ಬಾಡಿ ಡಯಾಗ್ರಾಮ್ ಬರಿತಾ ಹೋಗಿ. ಸೇಮ್ ಈಕ್ವೇಶನ್ಸ್ ಬರುತ್ತೆ, ಸೇಮ್ ಮೆಥಡ್ ಆಫ್ ಸಾಲ್ವಿಂಗ್ ಅಷ್ಟೇ ಅದು ಕೂಡ. ಸೊ ಈಗ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರ್ದು ಈ ಕಡೆ ಒಂದು ಫೋರ್ಸ್, ಆಕ್ಸಲರೇಷನ್, ನೆಟ್ ಆಕ್ಸಲರೇಷನ್ ರೈಟ್ ಸೈಡ್ ಇರುತ್ತೆ. ಇದು ಆಕ್ಸಲರೇಷನ್ ರೈಟ್ ಸೈಡ್, ಇದು ಆಕ್ಸಲರೇಷನ್ ರೈಟ್ ಸೈಡ್. ಸೊ ರೈಟ್ ಸೈಡ್ ಗೆ ಜಾಸ್ತಿ ಫೋರ್ಸ್ ಇರೋದ್ರಿಂದ ರೈಟ್ ಸೈಡ್ ಆಕ್ಸಲರೇಟ್ ಆಗ್ಬೇಕಾಗತ್ತೆ. ಹಾಗಾದ್ರೆ T1 minus 4G is equals to 4 into A. ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ರೈಟ್ ಸೈಡ್ ಫೋರ್ಸ್ ಮೈನಸ್ ಲೆಫ್ಟ್ ಸೈಡ್ ಫೋರ್ಸ್ ಇಸ್ ಈಕ್ವಲ್ ಟು 4 into A. ಸೊ ನೆಕ್ಸ್ಟ್ ಇದನ್ನ ಏನಂತ ಬರೀಬಹುದು? ಇದ್ರ ರೈಟ್ ಸೈಡ್ ಮೂವ್ ಆಗ್ತಿರೋದ್ರಿಂದ ಎರಡು ಫೋರ್ಸಸ್ ಇದೆ. 3G plus T2 is minus ಲೆಫ್ಟ್ ಸೈಡ್ ಫೋರ್ಸ್ ಏನಿದೆ T1 ಇದೆ, ದಟ್ ಈಸ್ ಈಕ್ವಲ್ ಟು 3 into A. ಅರೆ ನೆಟ್ ರೈಟ್ ಸೈಡ್ ಫೋರ್ಸ್ ಮೈನಸ್ ನೆಟ್ ಲೆಫ್ಟ್ ಸೈಡ್ ಫೋರ್ಸ್ ಈಸ್ ಈಕ್ವಲ್ಸ್ ಟು MA. ಎಂತ MA? ಮಾಸ್ ಇಂಟು ಆಕ್ಸಲರೇಷನ್. ನ್ಯೂಟನ್ ಬೈತಾರೆ, ಹೊಡಿತಾರೆ, ಕನ್ಸಲ್ ಬಂದು ಹೊಡಿತಾರೆ, ಬಿ ಕೇರ್ಫುಲ್ ಹಿಂಗೆ ಹೇಳ್ತಿದ್ರೆ. ನೆಕ್ಸ್ಟ್ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ರೈಟ್ ಸೈಡ್ 3G ಇದೆ, ಲೆಫ್ಟ್ ಸೈಡ್ 2G ಇದೆ. ಸೊ ನೆಟ್ ಆಕ್ಸಲರೇಷನ್ ರೈಟ್ ಸೈಡ್ ಇರೋದ್ರಿಂದ 3G minus T2 is equals to 3 into A. ಸೇಮ್ ಅದೇ ಈಕ್ವೇಶನ್ ಗೆ ಬಂತು. ಮತ್ತೆ ಲಾಸ್ಟ್ ಏನ್ ಸಾಲ್ವ್ ಮಾಡಿದ್ವು ಅದೇ ತರ ಬಂತು. ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಡನ್. ಸೊ ಆಕ್ಸಲರೇಷನ್ ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ಬೋದು. ಸಿಂಪಲ್ ಆಗಿ ಆಕ್ಸಲರೇಷನ್ ಕಾಂಪ್ಲಿಕೇಟೆಡ್ ಇಲ್ಲದೆ 2 ಬಾಡಿ ಸಿಸ್ಟಮ್ ಆಗಿ ರೆಡ್ಯೂಸ್ ಮಾಡ್ಬೋದು. ನಮ್ಗೆ ಈ ಟೆನ್ಷನ್ ಏನಾದ್ರು ಕೇಳೋದಿಲ್ಲ ಅಂದ್ರೆ, ಈ ಟೆನ್ಷನ್ ಫೈಂಡ್ ಔಟ್ ಮಾಡೋ ಟೆನ್ಷನ್ ಇಲ್ಲ ಅಂತಿದ್ರೆ ಸಪೋಸ್ ಇದನ್ನೆರಡು ಮರ್ಜ್ ಮಾಡ್ಬಿಡಿ. ಲೆಟ್ಸ್ ಸಿ. ಈ ಕಡೆ ಎಷ್ಟಿದೆ? 4 kg ಇದೆ. 4 kg ಇದೆ. ಅಂಡ್ ರೈಟ್ ಸೈಡ್ ಏನಿದೆ? 6 kg ಇದೆಯಾ? ರೈಟ್ ಸೈಡ್ 6 kg ಇದೆ. 6 kg ಕರೆಕ್ಟಾ? 3 plus 3 6 ಮರ್ಜ್ ಮಾಡ್ಬಿಡಿ. ನಮ್ಗೆ ಈ ಟೆನ್ಷನ್ ಬೇಡ ಅಂದ್ರೆ, ಆ ಟೆನ್ಷನ್ T2 ಫೈಂಡ್ ಔಟ್ ಮಾಡೋ ಟೆನ್ಷನ್ ಇಲ್ಲ ಅಂದ್ರೆ ಇವೆರಡು ಮರ್ಜ್ ಮಾಡಿದ್ವಿ. ಇದು 4 kg 6 kg. ಅದೇ A is equals to M2 minus M1 divided by M1 plus M2 into G. So 6 minus 4 ಏನ್ ಬರುತ್ತೆ? 6 minus 2 6 minus 4 is 2 divided by 6 plus 4 10 into G. So 2 1s are 2 5s are. A is equals to G by 5. Sorry, ಇಲ್ಲೇನೋ ಬೇರೆದ್ ಬಂದಿದೆ, ನಾನು ನಂಬಲ್ಲ. G ವ್ಯಾಲ್ಯೂ 10 ಹಾಕೋಕಂದ 10 divided by 5 is equals to 2 meter per second square. ಅರೆ ಇದನ್ನೇ ನೀಟ್ 2020 ಅಲ್ಲಿ ಕೇಳಿರೋ ಕ್ವಶನ್. ಇದನ್ನೇ ಒಂಚೂರು ಬಿಡಿಸಿ ಬರ್ತಿದ್ದೀನಿ. 6 kg ಮಾಸ್ ನ ಕಟ್ ಮಾಡಿ ಇನ್ನೊಂದು ವೈರ್ ಹಾಕಿದ್ದೀನಿ ಅಷ್ಟೇ. ಸೇಮ್ ಥಿಂಗ್. ಆಕ್ಸಲರೇಷನ್ ಸಿಕ್ಕಿದ ಮೇಲೆ ನೀವು ಬೇಕಾದ್ರೆ ಟೆನ್ಷನ್ ನ ಸಾಲ್ವ್ ಮಾಡ್ಕೋಬಹುದು. ಅರೆ ಇದನ್ನ ತಗೊಂಡೋಗಿ ಇಲ್ಲ ಹಾಕಿದ್ರೆ T2 ಸಿಗುತ್ತೆ, ಅದನ್ನ ತಗೊಂಡೋಗಿ ಇಲ್ಲ ಹಾಕಿದ್ರೆ T1 ಸಿಗುತ್ತೆ. ಸೊ ದಟ್ಸ್ ಇಟ್. ನೀವು ಯಾವ ಮೆಥಡ್ ಬೇಕೋ ಆ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಡನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 3 2 1 ಡನ್. ಹೇಗಿದೆ ಕ್ವಶನ್ಸ್? ಮಸ್ತ್ ಐತೆ ಸರ್, ಆದ್ರೆ ಯಾಕೋ ಕಷ್ಟ ಅನ್ಸ್ತಿದೆ. ಕಂದ ಫಿಸಿಕ್ಸ್ ಕಂದ ಮಜಾ ಮಾಡ್ತಾ ಹೋದು, ಯಾಕೆ ಕಷ್ಟ ಆಗುತ್ತೆ ನೋಡೋಣ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್. ಇನ್ನೊಂದು ಸಿಂಪಲ್ ಕ್ವಶನ್ ತಗೊಂಡ್ಬಿಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಮಾಸ್ ಇಸ್ ಪ್ಲೇಸ್ಡ್ ಲೈಕ್ ದಿಸ್. ಇದು 2 kg. ಇಟ್ ಇಸ್ ಕನೆಕ್ಟೆಡ್ ಟು ಆಟ್ವುಡ್ ಮಿಷಿನ್. ಎಂತ ಮಿಷಿನ್? ಆಟ್ವುಡ್ ಮಿಷಿನ್ ಗೆ ಕನೆಕ್ಟ್ ಆಗಿ ಇದೊಂದು ಟೇಬಲ್ ಮೇಲೆ ಇದೆ. ಈ ಕಡೆ ಇನ್ನೊಂದು ಮಾಸ್ ಇದೆ, ಇದು 4 kg. ಸಿಂಪಲ್. ಫೈಂಡ್ ದ acceleration of each mass, find the tension in the rope. Tension in the rope. ಇದು 2 kg, ಇದು 4 kg. 2 kg. Given surfaces are frictionless. ಇನ್ನು ಫ್ರಿಕ್ಷನ್ ಬಗ್ಗೆ ನಾನು ಮಾತಾಡಿಲ್ಲ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. There is no friction at all. The surfaces are smooth. Pulley is massless, frictionless and shameless.
No, not shameless. Idu tension is massless and inextensible is string. Find the tensions. Question is find tension and acceleration of each mass. Obviously idra acceleration irutte, idu ashte irutte. Given mu value is 0. mu value andre coefficient of static friction. ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ frictionless surfaces are frictionless. Surfaces are frictionless. Solve ಮಾಡಿ, ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ. I am going to solve in 3 2 1 done. ಆಯ್ತಾ? ಪಕ್ಕಾ ಡನ್. ಐ ಆಮ್ ಗೋಯಿಂಗ್ ಟು ಸಾಲ್ವ್. ನೋಡಿ ಯಾವ ಕಡೆ ಮೂವ್ ಆಗತ್ತೆ, ಈ ಕಡೆಗಂತೂ ಮೂವ್ ಆಗೋ ಚಾನ್ಸೇ ಇಲ್ಲ. ಅದೇ ಟೇಬಲ್ ಮೇಲೆ ನಿಂತಿದೆ, ಡೌನ್ ಸೈಡ್ ಮೂವ್ ಆಗ್ಬೇಕು. ಇದ್ರ ಆಕ್ಸಲರೇಷನ್ ಎ ಅನ್ಕೊಳ್ಳೋಣ, ಇದ್ರ ಆಕ್ಸಲರೇಷನ್ ಎ ಅನ್ಕೊಳ್ಳೋಣ. ಇದ್ರ ಮೇಲೆ ಟೆನ್ಷನ್ ಟಿ ಇರತ್ತೆ, ಈ ಕಡೆಗೆ ಟೆನ್ಷನ್ ಟಿ ಇರತ್ತೆ. ನೋಡಿ ಸೇಮ್ ರೋಪ್ ಆಗಿರೋದ್ರಿಂದ ಟೆನ್ಷನ್ ಸೇಮ್ ಇರತ್ತೆ. ಇದ್ರ ಮೇಲೆ 4G ಇರುತ್ತೆ. ಸರ್ ಹಾಗಾದ್ರೆ ಈ ಕಡೆ 2G ಇರತ್ತಾ? ನನ್ನ ಇದು ಟೇಬಲ್ ಮೇಲೆ ಇರೋದು. ಸೊ 2G ಆಕ್ಟ್ ಆದ್ರೆ ಡೌನ್ ಸೈಡ್ ಆಕ್ಟ್ ಆಗತ್ತೆ, ಈ ಕಡೆ ಮೋಷನ್ ಗೆ ಅಫೆಕ್ಟ್ ಮಾಡಲ್ಲ. ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿಸ್ ಒನ್ ಡಸ್ ನಾಟ್ ಅಫೆಕ್ಟ್ ದ ಹಾರಿಜಾಂಟಲ್ ಮೋಷನ್. ಹಾಗಾಗಿ ನಮಗ್ ಬೇಕಾಗಿರೋ ಪ್ಲೇನ್ ನಲ್ಲಿ, ನಮಗ್ ಬೇಕಾಗಿರೋ ಡೈರೆಕ್ಷನ್ ನಲ್ಲಿ ಇನ್ಯಾವುದಾದ್ರೂ ಫೋರ್ಸ್ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ರೈಟ್ ಸೈಡ್ ಫೋರ್ಸ್ ಟೆನ್ಷನ್ ಮಾತ್ರ ಇದೆ, ಅರೆ ಮೇಲೆಗೆ ನಾರ್ಮಲ್ ಇರುತ್ತೆ, ಡೌನ್ ಸೈಡ್ಗೆ 2G ಇರುತ್ತೆ, ಗೊತ್ತು. ಅದ್ ಬೇಕಾಗಿಲ್ಲ ನಮ್ಗೆ. ಅರೆ ವಿ ಆರ್ ನಾಟ್ ಸಾಲ್ವಿಂಗ್ ದಿಸ್ ಆಕ್ಸಿಸ್, ಈ ಆಕ್ಸಿಸ್ ಅಲ್ಲಿ ಸಾಲ್ವ್ ಮಾಡ್ತಿದ್ವಿ. ಸೊ ಆಕ್ಸಲರೇಷನ್ ರೈಟ್ ಸೈಡ್ ಇರುತ್ತೆ, ಹಾಗಾಗಿ T is equals to mass into acceleration 2 into A. ಒಂದು ಇಕ್ವೇಶನ್ ಸಿಕ್ಕೋಯ್ತು. ಸಿಂಪಲ್ ಆಸ್ ಸಿಂಪಲ್. ಇದನ್ನ ನೋಡಿ, ಇದಕ್ಕೊಂದು ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಡೌನ್ ಸೈಡ್ ಫೋರ್ಸ್ ಏನಿರುತ್ತೆ, ಡೌನ್ ಸೈಡ್ ಫೋರ್ಸ್ ಜಾಸ್ತಿ ಇರುತ್ತೆ. 4G minus T is equals to 4 into A. ಸೊ ಇದನ್ನ ತಗೊಂಬಂದ್ ಅಲ್ಲಿ ಬಿಸಾಕೋಣ. 4G minus T ವ್ಯಾಲ್ಯೂ ಏನಿದೆ, 2A ಇದೆ. 2A is equals to 4A. 4G is equals to ಅದ ಆ ಕಡೆ ಹೋದ್ರೆ 6A ಆಗತ್ತೆ. ಸೊ 2 2 ja 2 3 ja. A is equals to 2G by 3 meter per second square. ಬೇಕಾದ್ರೆ G ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. G ವ್ಯಾಲ್ಯೂ 10 ಹಾಕೊಳ್ಳಿ. ಅವ್ರು ಕೊಟ್ಟಿಲ್ಲ ಅಂದ್ರೆ, ಕೊಟ್ಟಿದ್ರೆ ಅವ್ರು ಏನ್ ಕೊಟ್ರೆ ಅದು ಹಾಕೊಳ್ಳಿ. 9.8 ಕೊಟ್ರೆ 9.8 ಕೊಡ್ತಾವಳಿ, ಅಷ್ಟೇ. ಕಾಂಪ್ಲಿಕೇಟ್ ಮಾಡ್ಕೊಳ್ಳಿ, ನನ್ಗೇನು. ಅಲ್ಲ ಆಪ್ಷನ್ಸ್ ಏನಿದೆಯೋ ಅದ್ರ ಪ್ರಕಾರ ಸಾಲ್ವ್ ಮಾಡಬೇಕಾಗುತ್ತೆ. ಡನ್ ಡನ್ ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಇನ್ 3 2 1 ಡನ್. ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಬರ್ಕೊಳ್ಳಿ. ಸ್ಕ್ರೀನ್ ಶಾಟ್ ಎಲ್ಲ ತಗೋಬಾರ್ದು, ಹಂಗೆ ನೋಟ್ಸ್ ಬರ್ಕೋಬೇಕು, ಆಯ್ತಾ? ಅದು ಬುದ್ಧಿವಂತರ ಲಕ್ಷಣ. ಯಾಕಂದ್ರೆ ರಿವಿಷನ್ ಮಾಡುವಾಗ ಫಾಸ್ಟ್ ಆಗಿ 2x ಸ್ಪೀಡ್ ನಲ್ಲಿ ಇದನ್ನ ರಿವಿಷನ್ ಮಾಡಬಹುದು. ಸ್ಟ್ರಾಟಜಿ ನೋಡಿ ಹೇಗಿದೆ ಅಂತ, ಇದನ್ನ ಫಾಲೋ ಮಾಡಿ. ಫಸ್ಟ್ ಟೈಮ್ ನೋಡುವಾಗ ನೀಟಾಗಿ ನೋಟ್ಸ್ ಮಾಡ್ಕೊಂಡು ನಿಧಾನಕ್ಕೆ ನೋಡಿ. ಒಂದ್ಸತಿ ಅರ್ಥ ಆದ್ಮೇಲೆ ನೆಕ್ಸ್ಟ್ ನೀವು 2 years ಈ ಚಾಪ್ಟರ್ ಫಸ್ಟ್ PUC ಅಲ್ಲಿ ಏನಾದ್ರು ಓದ್ತಿದ್ರೆ, ನೀವು ನೆಕ್ಸ್ಟ್ ಸೆಕೆಂಡ್ PUC ಆದ್ಮೇಲೆ ಈ ಚಾಪ್ಟರ್ನ ಮತ್ತೆ ಎಕ್ಸಾಮ್ ಬರೀ, ಫೈನಲ್ ಎಕ್ಸಾಮ್ ನಾನು ಹೇಳ್ತೀರಿ, ಮಧ್ಯದಲ್ಲಿ ಎಕ್ಸಾಮ್ಸ್ ಬರೀತೀರಿ, ಅವಾಗ ರಿವಿಷನ್ ಬೇಕಾ? ನಿಮ್ ನೋಟ್ಸ್ ಮುಂದಿಟ್ಕೊಳ್ಳಿ, 2x ಸ್ಪೀಡ್ ಅಲ್ಲಿ ವಿಡಿಯೋ ನೋಡ್ತಾ ಇರಿ, ಪಟ 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 ಅಂತ ಗೊತ್ತಾಗ್ತಾ ಇದ್ರೆ ಸ್ಕಿಪ್ ಮಾಡ್ತಾ ಹೋಗಿ. 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಸ್ಕಿಪ್ ಮಾಡ್ತಾ ಹೋದ್ರೆ ನಿಮಗೆ ಎಂಟೈರ್ ರಿವಿಷನ್ 1 hour ವಿಡಿಯೋ 10 minutes ಅಲ್ಲಿ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಾಟಜಿ, ಫಾಲೋ ದಿಸ್ ಒನ್. ಸೊ ಬಿಲೀವ್ ಮೀ, ಇಟ್ ವಿಲ್ ವರ್ಕ್. ಅದು ವರ್ಕ್ ಆಗತ್ತೆ ಪಕ್ಕ. ಯಾ, ನೆಕ್ಸ್ಟ್ ಕ್ವಶನ್. ಲೆಟ್ ಮಿ ಡ್ರಾ ಡೌನ್ ಡಯಾಗ್ರಾಮ್. ಸೊ ಇಲ್ಲಿ 3 ಮಾಸಸ್ ಇದೆ, ಬಟ್ ಈಗ ಒಂದು ವೆಡ್ಜ್ ಮೇಲೆ ಇನ್ಕ್ಲೈನ್ ಆಗಿದೆ. ಈ ಆಂಗಲ್ 30 ಡಿಗ್ರಿ ಕೊಟ್ಟಿದ್ದೀನಿ. ಇಟ್ ಇಸ್ ಡೂ ಒನ್ ಥಿಂಗ್, ಇದನ್ನ 60 ತಗೊಳ್ಳಿ. 60 ಡಿಗ್ರಿ. ಇಲ್ಲೊಂದು ಮಾಸ್ ಇದೆ, there is one mass here and that mass is 1 kg. 1 kg. ಆ ಮಾಸ್ಗೆ ಇನ್ನೊಂದು ಮಾಸ್ನ ಅಟ್ಯಾಚ್ ಮಾಡಿದ್ದೀನಿ. ಆ ಮಾಸ್ ವ್ಯಾಲ್ಯೂ 3 kg ಇದೆ. ದಿಸ್ ಇಸ್ 3 kg. ಆ ಮಾಸ್ ಒಂದು ಪುಲ್ಲಿ ಸಿಸ್ಟಮ್ನ ರೌಂಡ್ ಹಾಕೊಂಡು ಮತ್ತೆ ಇಲ್ಲಿ ಇನ್ನೊಂದು ಮಾಸ್ಗೆ ಅಟ್ಯಾಚ್ ಆಗಿದೆ, ಅದ್ರ ವ್ಯಾಸ್ 2 kg ಆಗಿದೆ. ದಿಸ್ ಇಸ್ 2 kg. 1 kg, 3 kg, 2 kg. ಈ ಆಂಗಲ್ಸ್ 30 ಡಿಗ್ರಿ ಕೊಟ್ಟಿದ್ದೀನಿ. Given this angle is 30 degree. The question is find the value of acceleration of each mass and tensions in each rope. ಎರಡು ರೋಪ್ ಇದೆ. ಇದು ರೋಪ್ ನಂಬರ್ 1 ಅಂತ ಅನ್ಕೊಂತೀನಿ. ಇದು T1, ಈ ಕಡೆ T1 ಅದೇ ಇರತ್ತೆ. T1 ರೋಪ್ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಟೆನ್ಷನ್ T2 ಇರುತ್ತೆ, ಇಲ್ಲಿ ಅದೇ ಟೆನ್ಷನ್ T2 ಅಪಿಯರ್ ಆಗುತ್ತೆ. Find the acceleration of each mass. ಒಂದೇ ಸಿಸ್ಟಮ್, ಒಂದೇ ಪುಲ್ಲಿ ಇರೋದ್ರಿಂದ ಈಗ ಪ್ರತಿಯೊಂದು ಮಾಸ್ ಸೇಮ್ ಆಕ್ಸಲರೇಷನ್ ಇಂದ ಮೂವ್ ಆಗುತ್ತೆ. ಆ ಆಕ್ಸಲರೇಷನ್ ಎಷ್ಟು ಮತ್ತೆ T1 and T2. The question is find T1
comma T2 and acceleration of each mass. Pause the video and try by yourself. Video na pause ಮಾಡಿ ಟ್ರೈ ಮಾಡಿ ಒಂದು 2 minutes ಅಟ್ಲೀಸ್ಟ್ ಯಾವ ತರ ಮಾಡಬಹುದು ಅಂತ ಯೋಚನೆ ಮಾಡಿ. ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಮೆಥಡ್ ಅಪ್ರೋಚ್ ಆಗಬಹುದು ಅದನ್ನ ಒಂದ್ಸತಿ ಟ್ರೈ ಮಾಡಿ. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. 3 2 1 ಡನ್. ಸೊ ಈ ಆಂಗಲ್ 60 ಡಿಗ್ರಿ ಹಾಗೆ ಇರಲಿ. ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್? ಫಸ್ಟ್ ಆಫ್ ಆಲ್ ಈ ಆಬ್ಜೆಕ್ಟ್ ಯಾವ ಕಡೆ ಮೂವ್ ಆಗತ್ತೆ ಅಂತ ಡಿಸೈಡ್ ಆಗಬೇಕು. ಈ ಕಡೆ ಟೋಟಲ್ 3 kg ಇದೆ, 4 kg ಇದೆ, ಈ ಕಡೆ 2 kg ಇದೆ, ಪ್ಲಸ್ ಆಂಗಲ್ ಕಮ್ಮಿ ಇದೆ, ಹಾಗಾಗಿ ಜಾಸ್ತಿ ಆಗುತ್ತೆ. ಸರ್ ನೀವೇನೋ ಗೆಸ್ ಮಾಡಿದ್ರಿ, ನಮ್ಗೆ ಗೆಸ್ ಮಾಡಕ್ ಆಗ್ತಿಲ್ಲ. ಓಕೆ, ಬ್ಲೈಂಡ್ ಆಗಿ ಒಂದ್ ಡೈರೆಕ್ಷನ್ ತಗೊಳ್ಳಿ. ನಾನು ಈ ಡೈರೆಕ್ಷನ್ ತಗೊಂತೀನಿ, ಆಕ್ಸಲರೇಷನ್ ಎ ಅಂತ ತಗೊಂತೀನಿ. ಇದು ಮೇಲೆಗೆ ಹೋಗತ್ತೆ ಅಂತ ತಗೊಂತೀನಿ. ಫೈನಲ್ ಆಗಿ ನಂಗೆ ಬರ್ತಕ್ಕಂಥ ಆಕ್ಸಲರೇಷನ್ ವ್ಯಾಲ್ಯೂ ಏನಾದ್ರು ಪಾಸಿಟಿವ್ ವ್ಯಾಲ್ಯೂ ಬಂತು ಅನ್ಕೊಳ್ಳಿ, ಇದು ಕರೆಕ್ಟ್. ಆಕ್ಸಲರೇಷನ್ ನೆಗೆಟಿವ್ ಬಂತು ಅಂತ ಅನ್ಕೊಳ್ಳಿ, ನಾನು ಏನ್ ಅಸ್ಯೂಮ್ ಮಾಡ್ಕೊಂಡಿದ್ದೀನೋ ಅದು ಆಪೋಸಿಟ್ ಹೋಗ್ತಿದೆ ಅಂತ. ಈ ತರ ಅಸ್ಯೂಮ್ ಮಾಡ್ಕೋಬಹುದಾ? ಸೊ ನನ್ನ ಗೆಸ್ ಪ್ರಕಾರ, ಗೆಸ್ ಅಲ್ಲ, ಇಟ್ ಈಸ್ ಪಕ್ಕಾ ಆನ್ಸರ್ ಈ ಕಡೆಗೆ ಬರುತ್ತೆ. 3 kg ಟು ಒಂದು 4 kg ಆಗುತ್ತೆ, ಇದೇನಾಗುತ್ತೆ 2 kg. ಈ ಕಡೆ ನೆಟ್ ಫೋರ್ಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಸೊ ನಾವ್ ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್? ಇದು ಕೂಡ ಅಷ್ಟೇ, ಈ ಕಡೆಗೆ ಆಕ್ಸಲರೇಟ್ ಆಗತ್ತೆ ವಿತ್ ಎ. ಈಗ ಇದ್ರ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? 1g ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಇನ್ನೊಂದು, ಈ ಪ್ರಾಬ್ಲಮ್ಗೆ ಇನ್ನೊಂದು ವ್ಯಾಲ್ಯೂ ಬೇಕಾಗುತ್ತೆ. √3 is equals to 1.73 ವ್ಯಾಲ್ಯೂ, ಗಿವನ್ ವ್ಯಾಲ್ಯೂ. ಆಕ್ಚುಲಿ ನೀವು ನೆನ್ಪಿಟ್ಕೋಬೇಕು, √2 ವ್ಯಾಲ್ಯೂ ಇಸ್ 1.41, √3 is 1.73. ಈ ವ್ಯಾಲ್ಯೂನ ನೋಟ್ ಮಾಡ್ಕೊಳ್ಳಿ. ಈ ವ್ಯಾಲ್ಯೂ ಯೂಸ್ ಮಾಡ್ತೀನಿ ನಾನು. ಈಗ 1g ಡೌನ್ ಸೈಡ್ ಆಕ್ಟ್ ಆಗ್ತದೆ. ಅಪ್ಪ ಇದು 60 ಆದ್ರೆ ಇದು ಎಷ್ಟಾಗತ್ತೆ? 30 ಡಿಗ್ರಿ ಆಗ್ಬೇಕಾ? ಐ ರಿಪೀಟ್, ಇದು 1g ಇದೆ, ಈ ಕಡೆಗೆ ಎಷ್ಟಿದೆ? 30 ಡಿಗ್ರಿ ಇರಬೇಕು. ಇದು 60 ಆದ್ಮೇಲೆ ಇದು 30 ಆಗ್ಲೇಬೇಕು. ಈಗ ಮಾಸ್ ಈ ಕಡೆಗೆ ಮೂವ್ ಆಗ್ತಿದೆ ಅಂದ್ರೆ ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ? ಹೂ ಇಸ್ ಪುಲ್ಲಿಂಗ್? ಯಾರು ಪುಲ್ ಮಾಡ್ತಿದ್ದಾರೆ? 1g ಪುಲ್ ಮಾಡ್ತಿದ್ಯಾ? 1g ಪುಲ್ ಮಾಡ್ತಿರೋದು ಡೌನ್ ಸೈಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್ ಕಡೆಗೆ ಪುಲ್ ಮಾಡ್ತಿರೋದು. ಕಾಂಪೋನೆಂಟ್ ಆಫ್ 1g ಅಲಾಂಗ್ ದಿಸ್ ಡೈರೆಕ್ಷನ್, ಈ 1gದು ಈ ಕಡೆ ಕಾಂಪೋನೆಂಟ್ ಏನಿದೆ ಅದು ಈ ಆಕ್ಸಲರೇಷನ್ ಗೆ ಹೆಲ್ಪ್ ಮಾಡ್ತಿರತ್ತೆ. ಸೊ ಹಾಗಾದ್ರೆ ಈ ಕಡೆಗೆ ಒಂದು ಫೋರ್ಸ್ ಇದೆ, ಅದೇನಪ್ಪಾ ಅಂದ್ರೆ 1g ಕಾಸ್ ಆಫ್ 30 ಡಿಗ್ರಿ. ಆಮ್ ಐ ರೈಟ್? ಮತ್ತೆ ಮೇಲ್ಗಡೆಗೆ T1 ಇದೆ, ಅದು ಹಾಗೆ ಇರ್ಲಿ. ಅದೇ ತರ ಇದ್ರ ಮೇಲೆ 3g ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಈ ಆಂಗಲ್ ಏನಪ್ಪಾ ಅಂದ್ರೆ ಮಿಡ್ಲ್ ಇಂದ ಬರೀತೀನಿ. ಸೊ ಇದು 3g ಇರತ್ತೆ. ಈ ಆಂಗಲ್ ಆಬ್ವಿಯಸ್ಲಿ 60 ಆದ್ರೆ ಇದು 30 ಆಗಿರುತ್ತೆ. ಅರೆ ಇದು 90 ಆದ್ಮೇಲೆ 30 ಆಗಿರ್ಬೇಕಾ? ಅದೇ ತರ ಇದು ಕೂಡ 30 ಆಗಿರುತ್ತೆ. ಸೊ ಈ ಆಂಗಲ್ 30 ಆದ್ಮೇಲೆ 3g ಈ ಕಡೆಗಿದ್ರೆ ಇನ್ನೊಂದು ಫೋರ್ಸ್ ಈ ಕಡೆಗೆ ಪುಲ್ ಮಾಡ್ತಾ ಇದೆ, ದಟ್ ಈಸ್ 3g cos 30 ಡಿಗ್ರಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಕಾಣಿಸ್ತಿಲ್ವಾ? ಏನಾದ್ರು ಬ್ಲರ್ ಆಗ್ತಿದ್ಯಾ? ಲೆಟ್ ಮಿ ಚೆಕ್. ಇದೊಂಚೂರು ಬೇರೆ ಕಡೆ ಬರೀತೀನಿ. ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ, ಇದ್ರ ಮೇಲೆ ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ, ದಟ್ ಈಸ್ 3g cos ಆಫ್ 30. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ. ಸರ್ ಇನ್ನೊಂದು ಕಾಂಪೋನೆಂಟ್ ಈ ಕಡೆಗೆ ಇರತ್ತಲ್ಲ, 3g sin 30, ಅದು ಬೇಕಾಗಿಲ್ಲ. ಯಾಕಂದ್ರೆ 3g sin 30 ನ ನಾರ್ಮಲ್ ಫೋರ್ಸ್ ಬ್ಯಾಲೆನ್ಸ್ ಮಾಡ್ತಾ ಈ ಆಬ್ಜೆಕ್ಟ್ ಏನು ಈ ಕಡೆಗೆ ಎಲ್ಲ ಮೂವ್ ಆಗೋದಿಲ್ಲ, ಈ ಕಾಂಪೋನೆಂಟ್ ಜೊತೆಗೆ ಏನು ಮೂವ್ ಆಗೋದಿಲ್ಲ. ಓನ್ಲಿ ಇಫ್ ಅಂತ ಓನ್ಲಿ ಏನಾದ್ರೂ ಮೂವ್ ಆದ್ರೆ ಈ ಕಾಂಪೋನೆಂಟ್ ಇಂದಾನೆ ಮೂವ್ ಆಗ್ಬೇಕು. ಹಾಗಾಗಿ ಈ ಕಾಂಪೋನೆಂಟ್ ಮಾತ್ರ ತಗೊಳ್ತಾ ಇದೀನಿ. ಸೊ ಸಿಮಿಲರ್ಲಿ ಈ ಕಡೆಗೆ ಎಷ್ಟಿದೆ? 2g ಇದೆ. ಈ ಆಂಗಲ್ 60 ಡಿಗ್ರಿ ಇರುತ್ತೆ. ಈ ಕಡೆಗೆ 2g cos ಆಫ್ 60 ಡಿಗ್ರಿ. ದಟ್ಸ್ ಇಟ್. ಸೊ ಈಗ ಪ್ರತಿಯೊಂದಕ್ಕೂ ಫ್ರೀ ಬಾಡಿ ಡಯಾಗ್ರಾಮ್ ಬರೆದು ಬೇಕಾದ್ರೆ ನೀವು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ನೋಡಿ, ಈಗ 1g ಮೇಲೆ ಯಾವ್ಯಾವ ಫೋರ್ಸ್, 1 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಈ ಕಡೆಗೆ ಟೆನ್ಷನ್ T1 ಆಕ್ಟ್ ಆಗ್ತಾ ಇದೆ, ಮತ್ತೆ ಈ ಕಡೆಗೆ 1g cos ಆಫ್ 30 ಡಿಗ್ರಿ ಆಕ್ಟ್ ಆಗ್ತಾ ಇದೆ. ಇನ್ನೇನಾದ್ರೂ ಇದೆಯಾ? ಅಷ್ಟೇ. ಈ ಡೌನ್ ಸೈಡ್ ಆಕ್ಸಲರೇಷನ್ ಇದೆ. ಸೊ ನ್ಯೂಟನ್ ಸೆಕೆಂಡ್ ಲಾನ ಬರೆದ್ರೆ ಆಬ್ವಿಯಸ್ಲಿ ಇದೇ ಜಾಸ್ತಿ ಇರಬೇಕು. 3g g cos 30 g into √3/2 ಅಂತ ಬರೀಬೋದಾ? cos 30 is √3/2 minus T1 is equals to, ಇದ್ರ ಮಾಸ್ ಎಷ್ಟಿದೆ? 1 kg ಇದೆ, 1 into a. ಸೊ ಇದೊಂದು ಈಕ್ವೇಶನ್ ಸಿಕ್ತು. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಅದೇ ತರ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 3 kg ಬರೆದ್ರೆ 3 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು T2 ಮೇಲೆಗೆ ಆಕ್ಟ್ ಆಗ್ತಾ ಇದೆ, ಇನ್ನೊಂದು T1 ಈ ಕಡೆಗೆ ಆಕ್ಟ್ ಆಗ್ತಾ ಇದೆ, ಮತ್ತೆ ಅದ್ರ ಜೊತೆಗೆ 3g cos 30 ಆಕ್ಟ್ ಆಗ್ತಾ ಇದೆ. 3g cos ಆಫ್ 30 ಡಿಗ್ರಿ ಈ ಕಡೆಗೆ ಆಕ್ಟ್ ಆಗ್ತಾ ಇದೆ, ಅಂಡ್ ಆಕ್ಸಲರೇಷನ್ ಕೂಡ ಈ ಕಡೆಗೆ ಇದೆ.
ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡ ಇವೆರಡು ಜಾಸ್ತಿ ಇರಬೇಕು. ಅರೆ ಎಫ್ ನೆಟ್ ಇಸ್ ಈಕ್ವಲ್ ಟು ಎಂ ಎ ಡೌನ್ ಸೈಡ್ ಫೋರ್ಸ್ ಮೈನಸ್ ಅಪ್ ಸೈಡ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಡೌನ್ ಸೈಡ್ ಫೋರ್ಸ್ ಏನಿದೆ T1 ಪ್ಲಸ್ 3g cos 30 cos 30 ಅಗೈನ್ √3/2 ಆಗಿದೆ. ಕರೆಕ್ಟ್ ಆಗಿ ಬರೀತಾ ಇದೀನಾ? 3g √3/2 ಯಾ ಕರೆಕ್ಟ್ ಆಗಿದೆ. ಮೈನಸ್ ಆ ಕಡೆ ಇರೋ ಫೋರ್ಸ್ ಏನಿದೆ T2 ದಟ್ ಈಸ್ ಈಕ್ವಲ್ಸ್ ಟು ಅದರ ಮಾಸ್ ಎಷ್ಟಿದೆ 3 ಇಂಟು ಆಕ್ಸಲರೇಷನ್. Downside force minus upside force is equal to F is equal to ma in the downside. So this is another equation. Innondu equation siktu. Let me call this as equation number 2. Idna equation number 2 anta karitene. Ade tara free body diagram of this one. The downside 2g cos of 60 degree ide. ಮೇಲ್ಗಡೆಗೆ ಏನಿದೆ T2 ಇದೆ. Acceleration ಕೂಡ ಈ ಕಡೆಗೆ ಇದೆ. So ಹಾಗಾದ್ರೆ T2 minus A is equals to T2 minus 2g cos 60 is 1/2 that is equals to mass is 2 into acceleration. 2 cancel agate. T2 is equals to g minus idenagate 2a plus g agate. We got another equation. Am I right? 2g eda kade hodre g agate. So idun ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ವೇರಿಯಬಲ್ ಕಮ್ಮಿ ಆಗುತ್ತೆ ಮತ್ತೆ ಅದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ವ್ಯಾಲ್ಯೂ ಸಿಗುತ್ತೆ. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. So let us substitute T1 plus 3g √3/2 minus T2 ಏನು 2a minus g ಆಗುತ್ತೆ. ಮೈನಸ್ ಮೈನಸ್ ಹಾಗೆ ಬರೆದ್ಬಿಡ್ತಾ ಇದ್ದೀನಿ. That is equals to 3a. Yeah, T1 is equals to ಇದು ಆ ಕಡೆಗೆ ಹೋದ್ರೆ 5a ಆಗತ್ತೆ. ನೆಕ್ಸ್ಟ್ ಇವೆರಡನ್ನು ಆ ಕಡೆ ಕಳಿಸಿದ್ರೆ g let me check plus g minus 3g √3/2 3g √3/2 ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಇದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you are going to get the value of a. ಫೈನಲಿ ಇದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಜಾಗ ಇಲ್ಲ, ಈ ಡಯಾಗ್ರಾಮ್ ನ ಎರೇಸ್ ಮಾಡಲ್ಲ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಡನ್. ಈ equation g √3 divided by 2 minus T1 is equals to 1 into a. So ಇದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. g √3 divided by 2 minus 5a minus g minus ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ plus 3g √3/2 that is equals to 1 into a. Am I right? Done. So ಇದು ಆ ಕಡೆ ಕಳಿಸೋಣ. g √3/2 plus 3g √3/2 is equals to ಇನ್ನೊಂದು g ಇದೆ ಇಲ್ಲಿ minus g is equals to ಈ ಟರ್ಮ್ ಆಯ್ತು ಇದು ಆ ಕಡೆಗೆ ಹೋದ್ರೆ 6a ಆಗುತ್ತೆ. 2 LCM ತೆಗಿಯೋಣ. g √3 plus g 3 √3 minus 2g is equals to 12a. ಈಗ √3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. √3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೆಟ್ ಮಿ ಸಿ. Am I making complicated? ಇಲ್ಲ, ಕರೆಕ್ಟ್ ಆಗಿದೆ. 10 into 1.73 plus 10 into 3 into 1.73 minus 10 into 2 is equals to 12a. So this is 10 √3 plus 30 √3. ಏನಾಗತ್ತಪ್ಪ? 10 plus 30 40 √3 40 into 1.73 40 into 1.73 minus 20 is equals to 12a. 40 into 4 into 17.3 ಅಂತ ಬರೀಬೋದಾ? minus 20 is equals to 12a. 4 into 17.3 4 3s are 12 28 29 4 1s are 4 6 69.2 minus 20 is equals to 12a. In other words 49.2 is equals to 12a. A is equals to 49.2 divided by 12. That is somewhere around 4.1 ಬರುತ್ತೆ ನೋಡಿ. 4.1 meter per second square. So that's the correct answer. I am very sure. ಪಕ್ಕಾ ಆನ್ಸರ್. ಅದನ್ನ ತಗೊಂಬಂದು ಇಲ್ಲಿ ಹಾಕಿದ್ರೆ ಟೆನ್ಷನ್ 1 ಸಿಗುತ್ತೆ. g ವ್ಯಾಲ್ಯೂ 10 ಹಾಕಿ, a ವ್ಯಾಲ್ಯೂ ಆಲ್ರೆಡಿ ಸಿಕ್ಕಿದೆ, ಟೆನ್ಷನ್ ಸಿಗುತ್ತೆ. ಇದನ್ನ ತಗೊಂಡು ಹೋಗಿ ಇಲ್ಲಿ ಹಾಕಿ ಅಥವಾ ಡೈರೆಕ್ಟ್ ಆಗಿ ಇದನ್ನ ತಗೊಂಬಂದು ಇಲ್ಲಿ ಹಾಕಿದ್ರೆ T2 ವ್ಯಾಲ್ಯೂ ಸಿಗುತ್ತೆ. ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್.
ನೆಕ್ಸ್ಟ್ ಕ್ವಶನ್ ಮಾಡ್ಲಿಕ್ಕೆ ಹೊರಟು, ನೆಕ್ಸ್ಟ್ ಕ್ವಶನ್ ಬರೀಲಿಕ್ಕೆ ಹೋಗಿದ್ದೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್ ಡನ್ ಡನ್. ಇನ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೇನೆ ಪುಲ್ಲಿ ಪ್ರಾಬ್ಲಮ್ಸ್ ನ. ಹೇಗಿದೆ ಪ್ರಾಬ್ಲಮ್? ಸಖತ್ತಾಗಿದೆ ಸರ್. ಅದೇ ಯಾಕೋ 3 ಲೋಕಗಳು ಕಾಣಿಸ್ತಾ ಇದೆ. ಯಾ, ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಅಗೇನ್ ಬೇಸ್ಡ್ ಆನ್ ದ ಪುಲ್ಲಿ ಸಿಸ್ಟಮ್. ಇಲ್ಲೊಂದು ಫಿಕ್ಸ್ಡ್ ವಾಲ್ ಇದೆ, ಇಲ್ಲೊಂದು ಶಾರ್ಟ್ ಕಟ್ ಡಿರೈವ್ ಆಗ್ತಾ ಇರುತ್ತೆ ನೋಡಿ, ಹಾಗೆ ನೋಡ್ತಾ ಇರಿ. ಪ್ರಾಬ್ಲಮ್ ನಾರ್ಮಲ್ ಆಗಿ ಮಾಡ್ಬಿಟ್ಟು ಆಮೇಲೆ ಶಾರ್ಟ್ ಕಟ್ ನ ಡಿರೈವ್ ಮಾಡ್ತೀನಿ. ಶಾರ್ಟ್ ಕಟ್ ನ ಹೇಳ್ತೀನಿ. 0.3 kg. ಈ ಪ್ರಾಬ್ಲಮ್ ಡಿ ಸಿ ಪಾಂಡೆ ಬುಕ್ ಇಂದ ತೆಗ್ದಿದ್ದೀನಿ ನಾನು. ಮತ್ತೆ ಇದು ಪುಲ್ಲಿ ಸಿಸ್ಟಮ್. ಆ ಪುಲ್ಲಿ ಸಿಸ್ಟಮ್ಗೆ 0.2 kg ಮಾಸ್ ಇದೆ. ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ, ಬೇಕಾದ್ರೆ ಪ್ಲಾಟ್ಫಾರ್ಮ್ ಗ್ರೌಂಡ್ ಇದೆ, and the surfaces are frictionless. Right side ಗೆ 0.4, F is equal to 0.4 Newton apply ಮಾಡ್ತೀನಿ. The question is given surfaces are smooth. Solve for tensions and acceleration of each mass. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಮೂವಬಲ್ ಪುಲಿ ನೋಡಿ, ಈ ಕಡೆ ದಾರ ಫಿಕ್ಸ್ ಆಗಿದೆ. ಈ ಪುಲ್ಲಿ ಏನಪ್ಪಾ ಅಂದ್ರೆ ಮೂವಬಲ್ ಪುಲಿ. ಈ ಪುಲ್ಲಿನ ಮೂವ್ ಮಾಡ್ಬೋದು. ಇದು ಈ ಕಡೆ ಹೇಳಿದ್ರೆ ಇದೊಂಚೂರು ಮುಂದೆ ಬರುತ್ತೆ. ಎಷ್ಟು ಬರುತ್ತೆ ಏನು ಅಂತ ಹೇಳ್ತೀನಿ. ಕ್ವಶನ್ ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದು ಸುತ್ತ ಕಾಮನ್, ಇಲ್ಲಿ 0.3 kg ಇದೆ. ಈ ಪುಲ್ಲಿ ಸೆಂಟರ್ ಇಂದ ಈ ಕಡೆಗೆ ಹೋಗ್ತಾ ಇದೆ. ನಾವು ಈ ಪುಲ್ಲಿ ಮುಂದೆಗೆ ಎಷ್ಟು ಹೋದ್ರೆ ಇದು ಅಷ್ಟೇ ಆಕ್ಸಲರೇಷನ್ ಇಂದ ಮೂವ್ ಆಗತ್ತೆ. what we do is displacement ನ ಕನ್ಸಿಡರ್ ಮಾಡೋಣ. ಫಸ್ಟ್ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ, ಪಾಸ್ ಮಾಡಿ ಸಿಚುವೇಶನ್ ನ ಅನಾಲಿಸಿಸ್ ಮಾಡಿ. ಈಗ ಇದನ್ನ 1 ಮೀಟರ್ ಮುಂದೆ ತಳ್ಳಿದ್ರೆ, ಈ 0.2 kg ಏನಾದ್ರೂ ಮುಂದೆಗೆ 1 ಮೀಟರ್ ಹೋದ್ರೆ ಈ ಮಾಸ್ ಎಷ್ಟು ಮುಂದೆಗೆ ಹೋಗುತ್ತೆ ಗೆಸ್ ಮಾಡಿ. ಒಂದು 5 ಸೆಕೆಂಡ್ಸ್ ಅಲ್ಲಿ ಡಯಾಗ್ರಾಮ್ ನ ಕಣ್ ಮಿಟಿಕ್ಸ್ಕೊಂಡು ನೋಡಿ ಏನಾಗತ್ತೆ ಅಂತ. ಈ 0.2 kg ನ 1 ಮೀಟರ್ ಮುಂದೆ ತಳ್ಳಿದ್ರೆ ಈ 0.3 kg ಎಷ್ಟು ಮುಂದೆಗೆ ಬರುತ್ತೆ? ಸೊ ಇಟ್ ಈಸ್ ಹಾಫ್ ಮೀಟರ್. ಸರಿ, ಇದು 1 ಮೀಟರ್ ಬಂದ್ರೆ ಇದು ಹಾಫ್ ಮೀಟರ್ ಬರುತ್ತೆ. ಇದು 0.2 kg ನ 1 ಮೀಟರ್ ಮುಂದೆ ತಳ್ಳಿದ್ರೆ ಇದು ಹಾಫ್ ಮೀಟರ್ ಮುಂದೆ ಬರುತ್ತೆ. ಯಾಕಂದ್ರೆ ಇದೇನೋ ಸೀದಾ ಹೋಗುತ್ತೆ, ಇದೇನಾಗುತ್ತೆ ಕನ್ಸ್ಟ್ರೈನ್ ಇರೋದ್ರಿಂದ ಇದಕ್ಕೆ ಅರ್ಧ ಕೊಡ್ಬೇಕು. ಅರೆ ಈ ಪುಲ್ಲಿ ಮುಂದೆ ಹೋದ್ರೆ ಇದು ಸ್ವಲ್ಪ ಲೆಂತ್ ಇನ್ಕ್ರೀಸ್ ಆಗತ್ತೆ, ಇದು ಈಗ ಮುಂದಕ್ಕೆ ಬರುತ್ತೆ, ಹಾಗಾಗಿ ಅರ್ಧ ಮೂವ್ ಆಗತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ನ ಬರೆದ್ರೆ ಡಿಸ್ಪ್ಲೇಸ್ಮೆಂಟ್ ಇದನ್ನ ಮಾಸ್ 1 ಅಂತ ಕರಿತೀನಿ ಅಥವಾ ಪುಲ್ಲಿ 1 ಅಂತ ಕರಿತೀನಿ. ಸೊ ದಿಸ್ ಇಸ್ ಮಾಸ್ 1, ದಿಸ್ ಇಸ್ ಮಾಸ್ 2. ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಒನ್, ಇದೇನಾದ್ರೂ x1 ಇದ್ರೆ ಇದು x ಇದ್ರೆ ಇದೇನಾಗತ್ತೆ x/2 ಆಗತ್ತೆ. ನೋಟ್ ಮಾಡ್ಕೊಳ್ಳಿ, ಇದು ಮಾಸ್ 1, ಇದು ಮಾಸ್ 2. ಇಸ್ ಇಟ್ ಕ್ಲಿಯರ್? ಇದು 1 ಮೀಟರ್ ಮುಂದೆ ಹೋದ್ರೆ ಇದು ಹಾಫ್ ಮೀಟರ್ ಮುಂದೆ ಬರುತ್ತೆ. ಸೊ ಇದನ್ನ ಇದನ್ನ ಫಸ್ಟ್ ಮಾಸ್ ಡಿಸ್ಪ್ಲೇಸ್ಮೆಂಟ್, ಇದು ಸೆಕೆಂಡ್ ಮಾಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋಣ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೆಲಾಸಿಟಿ ಆಫ್ ದ 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ದ 2. ಇಸ್ ಇಟ್ ಕ್ಲಿಯರ್? ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಕ್ಸಲರೇಷನ್ ಆಫ್ 1 divided by 2 is equals to acceleration of the 2. ಅಂದ್ರೆ a1 is equals to 2 times a2 ಅಂತ ಕರಿಬಹುದಾ? ಈ ಸಿಸ್ಟಮ್ ಏನಾದ್ರೂ ಈ ಮಾಸ್ ಸಿಸ್ಟಮ್ ಅಲ್ಲ, ಈ ಮಾಸ್ ಏನಾದ್ರೂ ಆಕ್ಸಲರೇಷನ್ a ಇಂದ ಮುಂದಕ್ಕೆ ಹೋಗ್ತಾ ಇದ್ರೆ ಇದು a1 ತಾನೆ, ಇದು ಎಷ್ಟಿಂದ ಮುಂದಕ್ಕೆ ಹೋಗ್ತಾ ಇರತ್ತೆ? 2a ಇಂದ ಮುಂದಕ್ಕೆ ಹೋಗ್ತಾ ಇರತ್ತೆ. ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು? ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದೇನಾದ್ರೂ ಎ ಆಕ್ಸಲರೇಷನ್, ಅರೆ ಇದು 1 ಮೀಟರ್ ಮುಂದೆ ಹೋದ್ರೆ ಇದು ಹಾಫ್ ಮೀಟರ್ ಮುಂದೆ ಹೋಗತ್ತೆ. ಇದು 1 ಮೀಟರ್ ಪರ್ ಸೆಕೆಂಡ್ ಮುಂದೆ ಹೋಗ್ತಿದೆ, ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಇದು ಹಾಫ್ ಮೀಟರ್ ಪರ್ ಸೆಕೆಂಡ್ ಮುಂದೆ ಹೋಗ್ತಿರುತ್ತೆ. ಇದು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್ ಇಂದ ಮೂವ್ ಆಗ್ತಾ ಇರುತ್ತೆ, ಇದು ಹಾಫ್ ಆಗಿರುತ್ತೆ. ಸೊ ಹಾಗಾದ್ರೆ ಇದನ್ನ ಎ ಅಂದ್ರೆ ಇದನ್ನ 2a ಅಂತ ಕರಿಬಹುದಾ? ಕ್ಲಿಯರ್ 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 am I right? ಸೊ ಇದು ಎ ಆದ್ರೆ ಅಕಾರ್ಡಿಂಗ್ ಟು ದಿಸ್ ಒನ್
A1 is equals to 2A1 ಇಲ್ಲಿ ಪ್ರೂಫ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ನೌ. ಈಗ ಟೆನ್ಷನ್ ಟಿ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಿರುತ್ತೆ ಟೆನ್ಷನ್ ಟಿ ಇರುತ್ತೆ. ಆಬ್ವಿಯಸ್ಲಿ ಇಲ್ಲಿ ಟೆನ್ಷನ್ ಟಿ, ಇಲ್ಲಿ ಟೆನ್ಷನ್ ಟಿ. ಸೊ ಇಲ್ಲಿ ಏನಿರುತ್ತೆ 2t ಇರುತ್ತೆ, ಇಲ್ಲಿ ಕೂಡ 2t ಇರುತ್ತೆ. ಯಾವ್ದಾದ್ರು ಒಂದು ಸಾಲ್ವ್ ಮಾಡಿದೆ ಯು ವಿಲ್ ಗೆಟ್ all the tensions. So writing the free body diagram FBD of ಇದೆಷ್ಟು kg 0.3 kg. 0.3 kg ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಟೆನ್ಷನ್ ಮಾತ್ರ ಆಕ್ಟ್ ಆಗ್ತಾ ಇದೆ, ಇನ್ನೇನು ಇಲ್ಲ ಅಷ್ಟೇ. ಸೊ ಟೆನ್ಷನ್ ಇಸ್ ರೈಟ್ ಸೈಡ್. ಸರ್ ಫ್ರಿಕ್ಷನ್ ಇಲ್ಲ, ಸ್ಮೂತ್ ಸರ್ಫೇಸಸ್ ಕೊಟ್ಟಿದ್ದಾರೆ, ಮೇಲೆ ನಾರ್ಮಲ್ ಫೋರ್ಸ್ ಇರುತ್ತೆ, ಡೌನ್ ಸೈಡ್ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಅದು ನಮ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಮಾಸ್ ಈ ತರ ಏನ್ ಡ್ಯಾನ್ಸ್ ಆಗ್ತದೆ ಇಲ್ಲ ತಾನೆ. ಸೊ ಹಾಗಾದ್ರೆ ಸೊ ರೈಟ್ ಸೈಡ್ ಗೆ 2 times ಆಕ್ಸಲರೇಷನ್ ಮೂವ್ ಆಗ್ತಾ ಇದೆ. ಸೊ ರೈಟಿಂಗ್ ದ ಈಕ್ವೇಶನ್ ನ್ಯೂಟನ್ ಸೆಕೆಂಡ್ ಲಾ, tension is equals to, right side force is equals to mass into 0.3 into acceleration in 2a ಇದೆ. ಅರೆ a is the acceleration of this one, ಇದ್ರದ್ದು 2a ಇದೆ, ಹಾಗಾಗಿ 2 times a ಬರಿತಾ ಇದ್ದೀನಿ. F is equals to mass into a. ಅದೇ ತರ free body diagram of 0.2 kg. 0.2 kg ಗೆ ಬರೆದ್ರೆ ರೈಟ್ ಸೈಡ್ ಫೋರ್ಸ್ ಏನಿದೆ 0.4 ನ್ಯೂಟನ್ ಇದೆ, ಲೆಫ್ಟ್ ಸೈಡ್ 2t ಇದೆ, 2t. ಸೊ ರೈಟ್ ಸೈಡ್ ಗೆ ಆಕ್ಸಲರೇಷನ್ a ಇದೆ. ರೈಟಿಂಗ್ ದ ನ್ಯೂಟನ್ ಸೆಕೆಂಡ್ ಲಾ, F net is equal to ma. ರೈಟ್ ಸೈಡ್ ಆಕ್ಸಲರೇಟ್ ಆಗ್ತಿರೋದ್ರಿಂದ ರೈಟ್ ಸೈಡ್ ಫೋರ್ಸ್ ಜಾಸ್ತಿ ಇರಬೇಕು. 0.4 minus 2t is equals to ಅದ್ರ ಮಾಸ್ ಎಷ್ಟಿದೆ 0.2 into acceleration. ಸೊ ನಮ್ಗೆ ಆಲ್ರೆಡಿ ಟಿ ವ್ಯಾಲ್ಯೂ ಇದೆ, ಟಿ ಇಸ್ ಈಕ್ವಲ್ಸ್ ಟು 0.6a. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0.4 minus 2 times 0.6a is equals to 0.2a. ಸೊ 0.4 is equals to ಇದೇನಾಗುತ್ತೆ 1.2a ಆಗುತ್ತೆ, ಆ ಕಡೆಗೆ ಹೋದ್ರೆ 0.2 ಇದೆ. ಸೊ 1.2 plus 0.2 1.4a ಆಗುತ್ತೆ. a is equals to 0.4 divided by 1.4 ಅಥವಾ 2 divided by 7 meter per second square. That's it. ಸೊ a ವ್ಯಾಲ್ಯೂ ಸಿಕ್ಕಿದೆ, ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ t is equal to 0.6 into 2 by 7 Newton. So that is the value of the tension here. ಇಲ್ಲಿ ಈ ತ್ರೀದಲ್ಲಿ ಟೆನ್ಷನ್ ಇಷ್ಟಿರುತ್ತೆ, ಇಲ್ಲಿ ಏನಿರುತ್ತೆ ಅದ್ರ ಡಬಲ್ ಇರುತ್ತೆ, ಅಷ್ಟೇ ಸಿಂಪಲ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಒಂದು ಶಾರ್ಟ್ ಕಟ್ ನ ಹೇಳ್ತೀನಿ, ಪುಲ್ಲಿ ಸಿಸ್ಟಮ್ ನ ಯಾವ ತರ ಸಾಲ್ವ್ ಮಾಡೋದು. ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ನೋಟ್ ಮಾಡ್ಕೊಂಡ್ರ? ಸೊ ಲೆಟ್ ಅಸ್ ಹ್ಯಾವ್ ಎ ಶಾರ್ಟ್ ಕಟ್. ಇದಕ್ಕೊಂದು ಶಾರ್ಟ್ ಕಟ್ ಇದೆ, ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ erasing this one. Done. For any movable pulley, ಯಾವಾಗಾದ್ರೂ ಒಂದು ನಿಮಗೆ ಮೂವಬಲ್ ಪುಲ್ಲಿ ಇದ್ರೆ ಒಂದು ಶಾರ್ಟ್ ಕಟ್ ನ ಯೂಸ್ ಮಾಡಬಹುದು. You can use this shortcut for acceleration, also you can use for velocity, also you can use for displacement. ಸೊ ಒಂದು ಮೂವಬಲ್ ಪುಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್, ಅಂದ್ರೆ ಈ ತರ ಫಿಕ್ಸ್ಡ್ ಪುಲ್ಲಿ ಅಲ್ಲ, ಅಂದ್ರೆ ಆ ತರ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕನ್ಸಿಡರ್ ಮಾಡಿದ್ವಲ್ಲ, ಇದು ಫಿಕ್ಸ್ಡ್ ಪುಲ್ಲಿ ಆಗಿತ್ತು, ಹೌದಾ? ಈ ಪುಲ್ಲಿಗೆ ನಾನು ಅಪ್ಲೈ ಮಾಡಕ್ಕೆ ಹೊರಟಿಲ್ಲ. ಈ ತರ ಇರ್ತಕ್ಕಂಥ ಪುಲೀಸ್ ಇದು ಮುಂದೆ ಆದ್ರೆ ಈ ಪುಲ್ಲಿ ಕೂಡ ಮುಂದೆ ಹೋಗ್ತಿರತ್ತ. ಆ ತರ ಸಿಚುವೇಶನ್ ಬಂದಾಗ ಲೆಟ್ ಅಸ್ ಕನ್ಸಿಡರ್ ಜನರಲ್ ಕೇಸ್. ಜನರಲ್ ಕೇಸ್ ನ ಕನ್ಸಿಡರ್ ಮಾಡ್ತೀನಿ. ಈ ಕಡೆ ಒಂದು ಮಾಸ್ ಇದೆ m1, ಈ ಕಡೆ ಒಂದು ಮಾಸ್, ಇನ್ನೊಂದು ಮಾಸ್ ಇದೆ, ಇದು m2 ಅಂತ ಕರಿತೀನಿ. ಈಗ ಈ ಮಾಸ್ ಏನಾದ್ರೂ ಮೇಲೆಗೆ ಹೋಗ್ತಿದೆ, ಆಕ್ಸಲರೇಷನ್ a1. ಈ ಮಾಸ್ ಏನಾದ್ರೂ ಯಾವ್ದೋ ಒಂದು ಜನರಲ್ ಆಕ್ಸಲರೇಷನ್ ಡೌನ್ ಸೈಡ್ a2 ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ಪೂರ್ತಿ ಪುಲ್ಲಿ ಮೇಲೆ ಹೋಗ್ತಿದೆ. ಅರೆ ಈ ಪುಲ್ಲಿನೇ ಬೇಕಾದ್ರೆ ಮೇಲೆಗೆ ಇನ್ನೊಂದು ರೋಪ್ ಇಟ್ಕೊಂಡು ಸಸ್ಪೆಂಡ್ ಮಾಡಿ ಮೇಲೆಗೆ ಎತ್ಬೋತಾನೆ, ಅದರ ಆಕ್ಸಲರೇಷನ್ AP ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಈ ತರ ಸಿಚುವೇಶನ್ಸ್ ಬಂದಾಗ, ಅಂದ್ರೆ ಈ ಮಾಸ್ ಮೇಲೆಗೆ ಹೋಗ್ತಿದೆ ಅಂದ್ರೆ ಈ ರೋಪ್ ಏನಾಗ್ತಾ ಇದೆ, ಆಕ್ಸಲರೇಷನ್ a1 ಇಂದ ಮೇಲೆ ಕಡೆಗೆ ಹೋಗ್ತಾ ಇದೆ. ಅದೇ ತರ ಈ ರೋಪ್ ಏನಾಗ್ತಾ ಇದೆ, ಡೌನ್ ಸೈಡ್ ಗೆ ಆಕ್ಸಲರೇಷನ್ a2 ಇಂದ ಮೂವ್ ಆಗ್ತಾ ಇದೆ. ಸೊ ಜನರಲ್ ಆಗಿ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ. ಆಕ್ಸಲರೇಷನ್ ಆಫ್ ಪುಲ್ಲಿ ಫಸ್ಟ್ ಯಾವುದೋ ಒಂದು ಡೈರೆಕ್ಷನ್ ನ ಪಾಸಿಟಿವ್ ಅಂತ ತಗೊಳ್ಳಿ. ಸರಿ ಇದೇ ತಗೋಬೇಕಾ, ಇದನ್ನ ತಗೋಬಹುದಾ? ತಗೋಬಹುದು. ನಾನು ಈ ಡೈರೆಕ್ಷನ್ ನ ಪಾಸಿಟಿವ್ ಅಂತ ತಗೊಂತೀನಿ, ಹಾಗಾದ್ರೆ ಇದು ಕೂಡ ಪಾಸಿಟಿವ್ ಆಗುತ್ತೆ, ಇದು ಕೂಡ ನೆಗೆಟಿವ್ ಆಗುತ್ತೆ. ಜನರಲ್ ಫಾರ್ಮುಲಾ ಇಸ್ AP is equals to A1 plus A2 divided by 2. Remember A1 and A2, A1, A2 and AP should be written, should be written with proper sign convention. Very important point. ಈ ಪಾಯಿಂಟ್ ಮಿಸ್ ಆದ್ರೆ ಮಾರ್ಕ್ಸ್, ಆನ್ಸರ್ ಫೈನಲ್ ರಾಂಗ್ ಬರುತ್ತೆ. ಯಾವ್ದಾದ್ರು ಒಂದನ್ನ ಪಾಸಿಟಿವ್ ಅಂತ ಅನ್ಕೊಂಡ್ರೆ ಈ ಕಡೆ ಇರೋದು ಪಾಸಿಟಿವ್ ಅಂದ್ರೆ ಈ ಕಡೆ ಇರೋದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಈಗ ನೋಡಿ, ಆಕ್ಸಲರೇಷನ್ ಆಫ್ ಪುಲ್ಲಿ ಮೇಲೆಗಿರೋದ್ರಿಂದ ನಾನು ಪಾಸಿಟಿವ್ ತಗೊಂಡಿದ್ದೀನಿ.
ಸೊ ಈಗ ಇದಕ್ಕೆ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದೆ ಈ ಸಿಚುವೇಶನ್ಗೆ. ಇದು ಮೇಲೆಗೆ ಹೋಗ್ತಿದೆ, ಇದು ಡೌನ್ ಸೈಡ್ ಹೋಗ್ತಿದೆ. ಇದು ಮೇಲೆಗೆ ಹೋಗ್ತಿರೋದ್ರಿಂದ A1 ಬರಬೇಕು, ಡೌನ್ ಸೈಡ್ ಬರ್ತಿರೋದ್ರಿಂದ ಪ್ಲಸ್ -A2. ಹಾಗೆ ಬರ್ತೀನಿ -A2 ಡಿವೈಡೆಡ್ ಬೈ 2. ದಿಸ್ ಇಸ್ ಅ ಎಕ್ಸಾಕ್ಟ್ ಅಪ್ಲಿಕೇಬಲ್ ಫಾರ್ಮುಲಾ ಇನ್ ದಿಸ್ ಸಿಚುವೇಶನ್. ಈ ಸಿಚುವೇಶನ್ ಅಲ್ಲಿ ಈ ಫಾರ್ಮುಲಾನ ಅಪ್ಲೈ ಮಾಡ್ಬೇಕಾಗತ್ತೆ. ಅದೇ ತರ ವೆಲಾಸಿಟಿ ಮೇಲೆಗಿತ್ತು ಅಂತ ಅನ್ಕೊಳ್ಳಿ, ಇದು V1, ಇದು V2 ಅಂತ ಅನ್ಕೊಳ್ಳಿ. VP ವೆಲಾಸಿಟಿ ಆಫ್ ದ ಪುಲಿ, ಅರೆ ಮೂವ್ ಆಕ್ಸಲರೇಟ್ ಆಗ್ತಿದ್ರು ಇನ್ಸ್ಟಂಟೇನಿಯಸ್ ಆಗಿ ಒಂದು ವೆಲಾಸಿಟಿ ಇರುತ್ತಲ್ಲ, ಆ ವೆಲಾಸಿಟಿ ಎಷ್ಟಿರುತ್ತಪ್ಪ ಅಂದ್ರೆ V1 - V2 ಡಿವೈಡೆಡ್ ಬೈ 2. ಸೈನ್ ಕನ್ವೆನ್ಷನ್ ಆಲ್ರೆಡಿ ಅಪ್ಲೈ ಮಾಡಿದೀನಿ, ಹಾಗಾಗಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಸೊ ದಿಸ್ ಇಸ್ ಅ ಟೆಕ್ನಿಕ್. ಈ ಶಾರ್ಟ್ ಕಟ್ ನ ನೋಟ್ ಮಾಡ್ಕೊಳ್ಳಿ. ಈಗ ಈ ಶಾರ್ಟ್ ಕಟ್ ನ ಯೂಸ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಾ ಸರ್? ಮಾಡಬಹುದು, ಪಟ್ ಅಂತ ಬರುತ್ತೆ ನೋಡಿ. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್ ಇನ್ 3, 2, 1 ಡನ್. ನೋಟ್ ಮಾಡ್ಕೊಳ್ಳಿ, ಶಾರ್ಟ್ ಕಟ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಪ್ರಾಬ್ಲಮ್ಸ್ ಈ ಶಾರ್ಟ್ ಕಟ್ ಮೇಲೆನೆ ನಾನು ಮಾಡ್ತೀನಿ, ಮಿಕ್ಕಿರೋ ಎಲ್ಲಾ ಪ್ರಾಬ್ಲಮ್ಸ್ ಡನ್. ಈಗ ಈ ಶಾರ್ಟ್ ಕಟ್ ನ ಯೂಸ್ ಮಾಡಿಕೊಂಡು ಮೇಲೆ ಬರ್ದಿರ್ತಕ್ಕಂಥ ಪ್ರಾಬ್ಲಮ್ ನ ಮತ್ತೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಲೆಟ್ ಅಸ್ ಟ್ರೈ. ಆಕ್ಸಲರೇಷನ್ ಆಫ್ ದ ಪುಲ್ಲಿ ರೈಟ್ ಸೈಡ್ ಗಿದೆ, AP ಅಂತ ಕರಿತೀನಿ. ಈ ಪುಲ್ಲಿ ಎಷ್ಟು ಆಕ್ಸಲರೇಷನ್ ಇಂದ ಮೂವ್ ಆಗುತ್ತೋ ಈ ಮಾಸ್ ಅಷ್ಟು, ಅರೆ ಈ ಮಾಸ್ ಎಷ್ಟು ಆಕ್ಸಲರೇಷನ್ ಇಂದ ಮೂವ್ ಆಗುತ್ತೋ ಈ ಪುಲ್ಲಿ ಅಷ್ಟೇ ತಾನೇ ಮುಂದಕ್ಕೆ ಆಗ್ಬೇಕು. ಅರೆ ಈ ಮಾಸ್ 1 ಮೀಟರ್ ಮೂವ್ ಆದ್ರೆ ಈ ಪುಲ್ಲಿ, ನನ್ ಥ್ರೆಡ್ ಅಂತಿಲ್ಲ, ಈ ಪುಲ್ಲಿ ಅಷ್ಟು ಮೂವ್ ಆಗ್ಬೇಕು. ಹಾಗಾದ್ರೆ ವೆಲಾಸಿಟಿ ಸೇಮ್ ಇರಬೇಕು, ಆಕ್ಸಲರೇಷನ್ ಸೇಮ್ ಇರಬೇಕು. ಇದ್ರದ್ದು ಕೂಡ ಆಕ್ಸಲರೇಷನ್ ಆಫ್ ದ ಪುಲ್ಲಿನೇ ಇರುತ್ತೆ, AP-ನೇ ಇರುತ್ತೆ. ಸೊ ಈಗ ಈ ಕಡೆ ಇರ್ತಕ್ಕಂಥ ಮಾಸ್ A1 ಅಂತ ಕರಿತೇವೆ, ಆಕ್ಸಲರೇಷನ್ A1 ಅಂತ ಕರಿತೀನಿ. ಇಲ್ಲಿ ಯಾವ್ದು ಮಾಸ್ ಮೂವ್ ಆಗ್ತಾ ಇಲ್ಲ, ಈಗ ರೋಪ್ ಮೂವ್ ಆಗಲ್ಲ, ಹಾಗಾಗಿ ಆಕ್ಸಲರೇಷನ್ 2 = 0. ಹಾಗೆ A2 = 0. ಇಲ್ಲಿ ಇನ್ನೊಂದು ಮಾಸ್ ಇದ್ದು ಆ ಮಾಸ್ ಏನಾದ್ರು ಈ ಕಡೆಗೋ ಮೂವ್ ಆಗ್ತಾರೆ, ಅದಕ್ಕೊಂದು ವ್ಯಾಲ್ಯೂ ಇರ್ತಿತ್ತು. ರೋಪ್ ಫಿಕ್ಸ್ ಆಗಿದೆ, ರೋಪ್ ಮೂವ್ ಆಗಲ್ಲ, ದರ್ ಇಸ್ ನೋ ಮಾಸ್, ಹಾಗಾಗಿ ಈಗ ಯೂಸ್ ಮಾಡ್ಬೋದು ನೋಡಿ. ಸೊ ಐ ವಿಲ್ ರೈಟ್ ದ ಸಿಚುವೇಶನ್ ಲೈಕ್ ದಿಸ್. ದಿಸ್ ಈಸ್ ಆಕ್ಸಲರೇಷನ್ ಆಫ್ ದ ಪುಲ್ಲಿ. ಈ ಕಡೆಗೆ ಒಂದು ಮಾಸ್ ಇದೆ, ಇದ್ರ ರೈಟ್ ಸೈಡ್ A1 ಇದೆ, ಈ ಕಡೆಗೆ ಇನ್ನೊಂದು ಮಾಸ್ ಇದೆ ಅಂತ ಅನ್ಕೊಳ್ಳೋಣ, ಆದ್ರೆ ಆಕ್ಸಲರೇಷನ್ 0. ಇದು A2 ಅನ್ಕೊಳ್ಳೋಣ. ಆಕ್ಸಲರೇಷನ್ ನೋಡಿ, ಇದು ರೈಟ್ ಸೈಡ್ ಇದೆಯಾ, AP = A1 + A2 ಡಿವೈಡೆಡ್ ಬೈ 2. AP = A1 ಡಿವೈಡೆಡ್ ಬೈ. ಲೆಟ್ ಅಸ್ see this one. A1 = 2 times of AP. ಅಂದ್ರೆ ಈ ಪುಲ್ಲಿದೇನಾದ್ರೂ ಲೆಟ್ AP = A. ಈ ಪುಲ್ಲಿದೇನಾದ್ರೂ ಆಕ್ಸಲರೇಷನ್ A ಅಂತ ಅನ್ಕೊಂಡ್ರೆ ಇದ್ರ ಆಕ್ಸಲರೇಷನ್ ಎಷ್ಟಿರತ್ತಪ್ಪ, 2A ಇರುತ್ತೆ. ಅದನ್ನೇ ತಾನೇ ನಾವು ಇಷ್ಟೊತ್ತು ಸಾಲ್ವ್ ಮಾಡಿದ್ದು. ಸೊ ನೋಡಿ, ಈಗ ಆಕ್ಸಲರೇಷನ್ ಸಾಲ್ವ್ ಮಾಡೋದು, ರಿಲೇಷನ್ ಫೈಂಡ್ ಔಟ್ ಮಾಡೋದು ಈಸಿ ಆಯ್ತು. ರೈಟಿಂಗ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 0.3 kg. ಸೊ ಇದು ಆಕ್ಸಲರೇಷನ್ 2A ಇದೆ, ಆಲ್ರೆಡಿ ಹೇಳಿದೀನಿ. ಪುಲ್ಲಿದು ಆಕ್ಸಲರೇಷನ್ A ಆದ್ರೆ A1 = 2A ಆಗತ್ತೆ, ಇದ್ರ ಆಕ್ಸಲರೇಷನ್ 2A ಆಗತ್ತೆ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಒನ್ 0.3 kg ರೈಟ್ ಸೈಡ್ ಟೆನ್ಷನ್ ಇದೆ. ಸೊ ಆಕ್ಸಲರೇಷನ್ 2A ಇದೆ. ಟೆನ್ಷನ್ = ಮಾಸ್, ಅದೇ ನೆಟ್ ಫೋರ್ಸ್ ಒಂದೇ ಇರೋದು, ಟೆನ್ಷನ್ = ಮಾಸ್ is 0.3 × 2 × A. ಟೆನ್ಷನ್ = 0.6A. ಒಂದು ಈಕ್ವೇಶನ್ ಸಿಕ್ತು. ಅದೇ ತರ ಇದಕ್ಕೊಂದು ಈಕ್ವೇಶನ್ ಬರೆಯೋಣ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 0.2 kg. 0.2 kg ಮೇಲೆ ರೈಟ್ ಸೈಡ್ 0.4 ನ್ಯೂಟನ್ ಅಪ್ಲೈ ಆಗ್ತಾ ಇದೆ, ಲೆಫ್ಟ್ ಸೈಡ್ 2T ಆಗ್ತಾ ಇದೆ, ರೈಟ್ ಸೈಡ್ ಆಕ್ಸಲರೇಷನ್ A ಇದೆ. ನ್ಯೂಟನ್ ಸೆಕೆಂಡ್ ಲಾ ಬರುತ್ತೆ, 0.4 - 2T = ಆಕ್ಸಲರೇಷನ್ A. ಸೊ ಇನ್ ಅದರ್ ವರ್ಡ್ಸ್ 2T = 0.4 ಮೈನಸ್, ಇಲ್ಲಿ ಮಾಸ್ ಮಲ್ಟಿಪ್ಲೈ ಮಾಡೋದು ಮರ್ತಿದ್ದೀನಿ ನೋಡಿ, ಮಾಸ್ is 0.2A. ಸೊ 2T = 0.4 - 0.2A ಬರುತ್ತೆ. ಸೊ ಈ T ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2 times 0.6A = 0.4 - 0.2A. 1.2A = 0.4 - 0.2A. ಫೈನಲ್ ಆಗಿ ನಿಮ್ಗೆ ಈ ಕಡೆಗೆ ಬಂದ್ರೆ ಇದೇನಾಗುತ್ತೆ, 1.4A = 0.4. A = 4/14, that is 2/7 meter/second². ಕರೆಕ್ಟ್ ಆಗಿ ಬಂದಿತ್ತಾ? ಯಾ, ಸೇಮ್ ಥಿಂಗ್ ಬಂದಿತ್ತಾಗ್ಲೇ, meter/second². ಏನ್ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಟೆನ್ಷನ್ ಸಿಗುತ್ತೆ, ಮತ್ತೆ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಇಲ್ಲಿರೋ ಟೆನ್ಷನ್ ಸಿಗುತ್ತೆ, ಸಿಂಪಲ್. ಸೊ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಟೆನ್ಷನ್ = 0.6 × 2/7, that is a value of tension in Newton. ಇಲ್ಲಿರೋ ಟೆನ್ಷನ್ ಅದು ಡಬಲ್ ಇಲ್ಲಿರುತ್ತೆ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈ ಶಾರ್ಟ್ ಕಟ್ ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಮೂವಿಂಗ್ 3, 2, 1 ಡನ್.
The next question is, ಬೇಗ ಬೇಗ ಟೈಮ್ ವೇಸ್ಟ್ ಮಾಡ್ಬೋದು ಬೇಡ. The next question is again based on the two pulley system. ಒಂದು ಮೂವಬಲ್ pulley ಇದೆ, ಒಂದು ಮೂವಬಲ್ pulley, ಇನ್ನೊಂದು ಫಿಕ್ಸ್ಡ್ pulley. So this is fixed pulley. This is attached with a mass of 2 kg. ಇಲ್ಲಿ 2 kg ಮಾಸ್ ಅಟ್ಯಾಚ್ ಆಗಿದೆ, ಇಲ್ಲಿ ಇನ್ನೊಂದು 2 kg ಮಾಸ್ ಅಟ್ಯಾಚ್ ಆಗಿದೆ. ಮೂವಬಲ್ ಪುಲ್ಲಿಗೆ 2 kg, 2 kg. This is ಮೂವಬಲ್ ಪುಲ್ಲಿ. ಇಲ್ಲಿರ್ತಕ್ಕಂಥ ಪುಲ್ಲಿ ಮೂವಬಲ್ ಪುಲ್ಲಿ, ಮೂವಬಲ್ ಪುಲ್ಲಿ. So this pulley is movable. So video na pause ಮಾಡಿ ಟ್ರೈ ಮಾಡಿ. The answer question is same. Find the acceleration of each mass and also find the tension in the rope. Question is find the tensions and acceleration of each mass. Video na pause ಮಾಡಿ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. in the count of 1 2 3 4 1 2 3 4 ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನೋಡಿ, ಇದು ಮೂವಬಲ್ ಪುಲ್ಲಿನ, ಈ ಮೂವಬಲ್ ಪುಲ್ಲಿನ ಸಪರೇಟ್ ಆಗಿ ಈ ತರ ಬರ್ಕೊಂತೀನಿ. ಈ ಪುಲ್ಲಿ ಮೇಲೆಗೆ ಮೂವ್ ಆಗತ್ತೆ, ಅದೇ ಈ ಮಾಸ್ ಡೌನ್ ಸೈಡ್ ಮೂವ್ ಆದ್ರೆ, ಲೆಟ್ ಅಸ್ ಅಸ್ಯೂಮ್ ಈ ಮಾಸ್ ಡೌನ್ ಸೈಡ್ ಮೂವ್ ಆಗ್ತಿದೆ. ಹೆಂಗ್ ಗೊತ್ತಾಯ್ತು? ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಕಡೆ ಮೂವ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಫೈನಲ್ ಆಗಿ ಆನ್ಸರ್ ಪಾಸಿಟಿವ್ ಬಂದ್ರೆ ನಾವು ಅನ್ಕೊಂಡಿರೋದು ಕರೆಕ್ಟ್, ಫೈನಲ್ ಆಗಿ ಆನ್ಸರ್ ನೆಗೆಟಿವ್ ಬಂದ್ರೆ ನಾವು ಅನ್ಕೊಂಡಿರೋದಕ್ಕೆ ಉಲ್ಟಾ ಇದೆ ಅಂತ ಮೀನಿಂಗ್. ಆಲ್ರೆಡಿ ಹೇಳಿದೀನಿ. ಸೊ ಇದು ಡೌನ್ ಸೈಡ್ ಬಂದ್ರೆ ಇದು ಮೇಲೆಗೆ ಮೂವ್ ಆಗತ್ತಾ, ಇದು ಆಕ್ಸಲರೇಷನ್ ಎ ಇಂದ ಮೂವ್ ಆದ್ರೆ ಈ ರೋಪ್ ಏನಾಗುತ್ತೆ, ಆಕ್ಸಲರೇಷನ್ ಎ ಇಂದಾನೆ ಮೂವ್ ಆಗತ್ತೆ. ಸೊ ಈ ಪುಲ್ಲಿ ಏನಾಗತ್ತೆ, ಎ ಪಿ ಇಂದ ಮೂವ್ ಆಗತ್ತೆ. ಈ ಕಡೆ ಇರ್ತಕ್ಕಂಥ ರೋಪ್ದು ಇದು A1 is equal to A, ಈ ಕಡೆ ಇರ್ತಕ್ಕಂಥ A2 is equal to 0 ಆಗತ್ತೆ. ನೋಡಿ ಈ ತರ ಇದೆಯಾ, ಇದು ಎ ಪಿ ಅಂಡ್ ಈ ಕಡೆ ಇರ್ತಕ್ಕಂಥದ್ದು A1 that is equal to A, ಈ ಕಡೆ ಇರ್ತಕ್ಕಂಥ ಆಕ್ಸಲರೇಷನ್ A2 is equal to 0. So AP is equals to A1 plus A2 divided by 2. So A2 0 ಇರೋದ್ರಿಂದ ಇದು 0 ಆಗುತ್ತೆ. Acceleration of the pulley is equals to A1 by 2. In other words, A1 is equals to 2 times of acceleration of the pulley. So let acceleration of the pulley is A, then acceleration of the pulley AP ನ ನಾನು A ಅಂತ ಅನ್ಕೊಂಡ್ರೆ ಈ acceleration ಏನಾಗುತ್ತೆ, A is equals to 2 times of A ಆಗತ್ತೆ. ಇದರ acceleration 2A ಆಗತ್ತೆ. ಇದು A ಅನ್ಕೊಂಡ್ರೆ ಈ acceleration ಏನಾಗುತ್ತೆ, 2A ಆಗತ್ತೆ. Am I right? Sorry, A1 is equals to 2A ಆಗತ್ತೆ. So this is A1 that is equals to 2A ಆಗತ್ತೆ. So this is a shortcut. ಈ ಮಾಸ್ ಡೌನ್ ಸೈಡ್ ಮೂವ್ ಆಗ್ತಾ ಇದೆ, ಈ ಪುಲ್ಲಿ ಎ ಆಕ್ಸಲರೇಷನ್, ಈ ಪುಲ್ಲಿಗೆ ಇಲ್ಲಿ ಮಾಸ್ 2 kg ಅಟ್ಯಾಚ್ ಆಗಿರೋದ್ರಿಂದ ಈ ಪುಲ್ಲಿ ಮೇಲೆಗೆ ಎಷ್ಟು ಮೂವ್ ಆಗುತ್ತೋ ಇದು ಕೂಡ ಅಷ್ಟೇ ಆಕ್ಸಲರೇಷನ್ ಇಂದ ಮೂವ್ ಆಗುತ್ತೆ. ದಟ್ಸ್ ಇಟ್, ಕೇಲ್ ಖತಮ್, ದುಕಾನ್ ಬಂದ್. ಈಗ ಫ್ರೀ ಬಾಡಿ ಡಯಾಗ್ರಾಮ್ ಬರೀರಿ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 2 kg ಮಾಸ್ ಇದೆ. ಇದು ಮಾಸ್ 2 ಅಂತ ಕರಿತೀನಿ, M2, ಯಾಕಂದ್ರೆ ಎರಡು 2 kg ಇದೆ, ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಈ ಕಡೆ ಡೌನ್ ಸೈಡ್ 2G ಇದೆ, ಮೇಲ್ಗಡೆಗೆ ಟೆನ್ಷನ್ಸ್ ಬರ್ದಿಲ್ಲ, ಟೆನ್ಷನ್ ಇಲ್ಲಿ ಟೆನ್ಷನ್, ಇಲ್ಲಿ ಟೆನ್ಷನ್, ಇಲ್ಲಿ ಟೆನ್ಷನ್ ಸೇಮ್ ಇರುತ್ತೆ, ಇಲ್ಲಿ ಮಾತ್ರ 2T ಇರುತ್ತೆ. 2T ಅರೆ ಸೇಮ್ ರೋಪ್ ಇರೋದ್ರಿಂದ ಟೆನ್ಷನ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಡಬಲ್ ವೈರ್, 2 ವೈರ್ ಸಪೋರ್ಟ್ ಮಾಡ್ತಿರೋದ್ರಿಂದ ಇಲ್ಲಿ 2T ಬರುತ್ತೆ. ಸೊ ಈಗ ಈ ಮಾಸ್ದು ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಮೇಲ್ಗಡೆ ಫೋರ್ಸ್ ಟೆನ್ಷನ್ ಇದೆ, ಡೌನ್ ಸೈಡ್ 2G ಇದೆ, ಡೌನ್ ಸೈಡ್ ಆಕ್ಸಲರೇಷನ್ ಇದೆ, 2A ಇದೆ. ಈಗ ಈಕ್ವೇಶನ್ ಬರೆದ್ರೆ ಡೌನ್ ಸೈಡ್ ಮೈನಸ್ ಅಪ್ ಸೈಡ್ ಮೈನಸ್ ಡೌನ್ ಸೈಡ್, ಡೌನ್ ಸೈಡ್ ಲೋಯರ್ ದಟ್ ಇಸ್ 2G ಅಂದ್ರೆ ಗ್ರೇಟರ್ ಫೋರ್ಸ್, ಅಂದ್ರೆ ಆಕ್ಸಲರೇಷನ್ ಈ ಕಡೆಗೆ ಆಗ್ತಿದೆ ಅಂದ್ರೆ ಡೌನ್ ಸೈಡ್ ಗೆ ಆಕ್ಸಲರೇಟರ್ ನೆಟ್ ಫೋರ್ಸ್ ಇರಬೇಕು, ಹಾಗಾದ್ರೆ ಈ ಫೋರ್ಸ್ ದೊಡ್ಡದಿರಬೇಕು. 2G minus T is equals to ಮಾಸ್ ಎಷ್ಟಿದೆ 2 into ಅದರ ಆಕ್ಸಲರೇಷನ್ 2A, ಬರೀ A ಅಲ್ಲ 2A. A ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಅದರ ಆಕ್ಸಲರೇಷನ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ T is equals to 2G, ಈ ಕಡೆ ಬಂದ್ರೆ minus 4A ಇರುತ್ತೆ. ಒಂದು ಈಕ್ವೇಶನ್ ಸಿಕ್ತು, ಅದನ್ನ ಡಬ್ಬಾ ಅಲ್ಲಿ ಹಾಕೋಣ, ಡಬ್ಬಾ ಈಕ್ವೇಶನ್. ಓಕೆ, ಸೊ ನೆಕ್ಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಫೆಲೋ FBD ಆಫ್ 2 kg. ಇದೆಂತದು M1 ಅಂತ ಕರೆಯೋಣ. ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, ಇಲ್ಲಿ M1. ಸೊ M1 ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, 2G ಡೌನ್ವರ್ಡ್ ಇದೆ, ಮೇಲ್ಗಡೆಗೆ 2T ಇದೆ, ಅದ್ರ ಆಕ್ಸಲರೇಷನ್ ಆಫ್ ಪುಲ್ಲಿ ಏನಿರುತ್ತೋ ಇದು ಅಷ್ಟೇ ಇರುತ್ತೆ, A ಅಂತ ಬರೆಯೋಣ. Done. So Newton's second law ಬರೆದ್ರೆ 2T minus 2G is equals to ಅದರ ಮಾಸ್ 2 into A ಆಗುತ್ತೆ. T ವ್ಯಾಲ್ಯೂ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲ ಸಾಲ್ವ್ ಮಾಡ್ತೀವಿ ಸರ್ ಹಾಗೆ ಅನ್ನೋಗಿದ್ರೆ ನೋ ಇಶ್ಯೂ, ಯು ಕ್ಯಾನ್ ಸಾಲ್ವ್. ಸೊ ಡೈರೆಕ್ಟ್ ಆಗಿ ಈ ಈಕ್ವೇಶನ್ ಇಲ್ಲಿ ಬರೆದ್ರೆ 2G minus T is equals to 4A. ಇದನ್ನ ತಗೊಂಬಂದು ಸೀದಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸಬ್ಟ್ರಾಕ್ಟ್ ಮಾಡಿದ್ರೆ 2G ಡಮಾರ್ 2T minus T is equals to 6A. ಸೊ ಬಂತ? ಬಂತು. ಮತ್ತೆ ಇದನ್ನ ತಗೊಂಬಂದು
ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಡಬ್ಬಾ ಇಕ್ವೇಶನ್ ಬೇಡ, ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2g minus t value 6a is equals to 4a, 2g is equals to 10a, a is equals to g divided by 5 meter per second square. That's it. Answer. Make a note on this one. We are moving to the next question. G by 5. Done? So I'll move to the next question. Bega bega. Note ಮಾಡ್ಕೊಳ್ಳಿ. 3, 2, 1. Done. ಸ್ವಲ್ಪ ಲೆಂತಿ ಆಗತ್ತೆ, ಯಾಕಂದ್ರೆ ಫುಲ್ಲಿ ಪ್ರಾಬ್ಲಮ್ಸ್ ಅಷ್ಟೊಂದು ಈಸಿ ಅಲ್ಲ ಬಿಗಿನರ್ಸ್ಗೆ ಎಸ್ಪೆಷಲಿ. ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಯಾವ್ದಾದ್ರು ಕ್ವಶನ್ಸ್ ಹೋಗಿ ಸಾಲ್ವ್ ಮಾಡಿ, ಅಟ್ಯಾಕ್ ಮಾಡಿ, ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತೀರಿ. ಇದು ನನ್ನ ಗ್ಯಾರಂಟಿ. ಸೊ ನನ್ನ ಗ್ಯಾರಂಟಿ ಇದು. ನೆಕ್ಸ್ಟ್ ಕ್ವಶನ್ ಯಾವ್ದು ಕೊಡೋಣ? ಲೆಟ್ ಅಸ್ ಕನ್ಸಿಡರ್ ಒನ್ ಟ್ರಯಾಂಗ್ಯುಲರ್ ವೆಡ್ಜ್. ಒಂದು ಟ್ರಯಾಂಗ್ಯುಲರ್ ವೆಡ್ಜ್ ನ ಕನ್ಸಿಡರ್ ಮಾಡೋಣ. ಈ ತರ ಇದೊಂದು 30 ಡಿಗ್ರಿ ಇದೆ. ಈ 30 ಡಿಗ್ರಿ ಮೇಲೆ ಇಲ್ಲೊಂದು ಮಾಸ್ ನ ಪ್ಲೇಸ್ ಮಾಡಿದ್ದೀನಿ. ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ 4 kg. 4 kg ಮಾಸ್ ಇದೆ. ಇದೊಂದು ಫಿಕ್ಸ್ಡ್ ಪುಲ್ಲಿ ಇಂದ ರೋಲ್ ಆಗಿದೆ. ಲೆಟ್ ಅಸ್ ಅಸ್ಯೂಮ್ ದಿಸ್ ಪುಲ್ಲಿ ಇಸ್ ಫಿಕ್ಸ್ಡ್. ಆ ಪುಲ್ಲಿ ಮೂವ್ ಆಗಲ್ಲ. ಆ ಪುಲ್ಲಿಯಿಂದ ವೈರ್ ಮಾತ್ರ ರೋಲ್ ಆಗಿ ಹಾಗೆ ಬರುತ್ತೆ. ಸೊ ಈ ಪುಲ್ಲಿಗೆ ಒಂದು ಫಿಕ್ಸ್ಡ್ ವೈರ್ ನ ಅಟ್ಯಾಚ್ ಮಾಡಿದ್ದೀನಿ. ಈ ಪುಲ್ಲಿಗೆ ಡೌನ್ ಸೈಡ್ ಇನ್ನೊಂದು ಮಾಸ್ ಇದೆ. ಲೆಟ್ ಮೀ ಕನ್ಸಿಡರ್ ದಟ್ ಆಸ್ ಅ 12 kg. 12 kg. Let me check once. Yeah, correct ಆಗಿದೆ. Problem is correct. ಇದು 4 kg, ಇದು 12 kg. ಇಲ್ಲಿ angle 30 degree ಇದೆ. So given all surfaces are smooth, given mu is equal to 0, find acceleration of each mass and tensions in strings. ಎರಡು ಸ್ಟ್ರಿಂಗ್ಸ್ ಇದೆ, ಎರಡರಲ್ಲೂ ಟೆನ್ಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 1, 2, 3, 4, 5, 6, 7, 8, 9, 10 ಡಮಾರ್. ಸೊ ಈಗ ಇಲ್ಲಿ ಟೆನ್ಷನ್ ಟಿ ಇದೆ ಅಂದ್ರೆ ಇಲ್ಲಿ ಕೂಡ ಅದೇ ಇರುತ್ತೆ. ಇಲ್ಲಿ ಕೂಡ ಟೆನ್ಷನ್ ಟಿ ಇರುತ್ತೆ, ಇಲ್ಲಿ ಕೂಡ ಟೆನ್ಷನ್ ಟಿ ಇರುತ್ತೆ, ಇಲ್ಲಿ ಕೂಡ ಟೆನ್ಷನ್ ಟಿ ಇರುತ್ತೆ. ಅರೆ ಈ ಪೂರ್ತಿ ರೋಪ್ ಒಂದೇ ಆಗಿರೋದ್ರಿಂದ ಸೇಮ್ ಟೆನ್ಷನ್ ಇರುತ್ತೆ. ಈಗ ಎರಡು ರೋಪ್ ಸಪೋರ್ಟ್ ಮಾಡ್ತಿದೆ. ಇಲ್ಲಿ ಏನಿರುತ್ತೆ 2t ಇರುತ್ತೆ, ಈ ಕಡೆಗೆ ಏನಿರುತ್ತೆ 2t ಇರುತ್ತೆ. ಸೊ ಇದು ಮೂವಬಲ್ ಪುಲ್ಲಿ, ಹೌದಾ? ಸೊ ಈಗ ಸಿಸ್ಟಮ್ ಈ ಮಾಸ್ ಡೌನ್ ಸೈಡ್ ಮೂವ್ ಆದ್ರೆ ಪುಲ್ಲಿ ಕೂಡ ಡೌನ್ ಸೈಡ್ ಮೂವ್ ಆಗುತ್ತೆ. ಮೂವಬಲ್ ಪುಲ್ಲಿ ಫಾರ್ಮುಲಾ ನೆನಪಿದ್ಯಾ? ಈ ತರ ಎರಡು ಮಾಸಸ್ ಇದೆ ಅಂತ ಅನ್ಕೊಳ್ಳೋಣ. ಇದು ಡೌನ್ ಸೈಡ್ ಆಕ್ಸಲರೇಟ್ ಆಗತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ AP. ಈಗ ಈ ರೋಪ್ ಆಕ್ಸಲರೇಷನ್ 1 ಇಂದ ಮೂವ್ ಆಗತ್ತೆ. ಈ ರೋಪ್ ಎಷ್ಟು ಆಕ್ಸಲರೇಷನ್ ಇಂದ ಮೂವ್ ಆಗತ್ತೋ ಈ ಮಾಸು ಅಷ್ಟೇ ಆಕ್ಸಲರೇಷನ್ ಇಂದ ಮೂವ್ ಆಗತ್ತೆ. ಆಮ್ ಐ ರೈಟ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದು AP ಆದ್ರೆ, ಪುಲ್ಲಿ ಆಕ್ಸಲರೇಷನ್ AP ಆದ್ರೆ ಈ ಮಾಸ್ ಕೂಡ ಆಕ್ಸಲರೇಷನ್ AP ನೇ ಆಗುತ್ತೆ. ಅರೆ ಸೇಮ್ ತಾನೆ, ಈ ಪುಲ್ಲಿ ಎಕ್ಸ್ ಡಿಸ್ಟೆನ್ಸ್ ಮೂವ್ ಆದ್ರೆ ಈ ಮಾಸ್ ಎಕ್ಸ್ ಡಿಸ್ಟೆನ್ಸ್ ಡೌನ್ ಸೈಡ್ ಮೂವ್ ಆಗಬೇಕು. ಅದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದ್ರ ವೆಲಾಸಿಟಿ v ಇದ್ರೆ ಇದ್ರ ವೆಲಾಸಿಟಿ v ಇರುತ್ತೆ, ಇದ್ರ ಆಕ್ಸಲರೇಷನ್ a ಇದ್ರೆ ಇದ್ರ ಆಕ್ಸಲರೇಷನ್ a ಇರುತ್ತೆ. ಹಾಗಾದ್ರೆ ಇದ್ರ ಆಕ್ಸಲರೇಷನ್ AP ಇದ್ರೆ ಇದ್ರ ಆಕ್ಸಲರೇಷನ್ ಕೂಡ AP ಇರುತ್ತೆ. ಸೊ ಈಗ AP ಇಸ್ ಈಕ್ವಲ್ಸ್ ಟು A1 ಪ್ಲಸ್ A2 ಡಿವೈಡೆಡ್ ಬೈ 2. ಶಾರ್ಟ್ ಕಟ್ ಸೈನ್ ಕನ್ವೆನ್ಷನ್ಸ್ ಅಪ್ಲೈ ಮಾಡಬೇಕು. A2 ಹೇಗೂ 0 ಇದೆ. ಅರೆ ಇದು ಫಿಕ್ಸ್ ಆಗಿರೋದ್ರಿಂದ ಈ ರೋಪ್ ಮುಂದೆ, ಐ ಮೀನ್ ಈ ರೋಪ್ ಕದಲೋದಿಲ್ಲ, ಈ ರೋಪ್ ಮೂವ್ ಆಗೋದಿಲ್ಲ. ಹಾಗಾಗಿ ಫಿಕ್ಸ್ ಆಗಿದೆ. ಈ A2 ಏನಾಗುತ್ತೆ 0 ಆಗುತ್ತೆ. ಸೊ ಎರಡು ಡೌನ್ ಸೈಡ್ ಇದೆಯಾ, ಇದನ್ನ ಪಾಸಿಟಿವ್ ಅಂತ ತಗೊಂಡ್ರೆ, ಇಲ್ಲ ಸರ್ ನಾವು ನೆಗೆಟಿವ್ ತಗೊಂತೀವಿ, ಬೇಕಾದ್ರೆ ಅದು ತಗೊಳ್ಳಿ. ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್. ಸೊ AP ಇಸ್ ಈಕ್ವಲ್ಸ್ ಟು A1 ಡಿವೈಡೆಡ್ ಬೈ 2. ಎರಡು ಪಾಸಿಟಿವ್ ಇದೆ. ಸೊ ಇನ್ ಅದರ್ ವರ್ಡ್ಸ್ A1 ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ AP. ಅಥವಾ ಆಕ್ಸಲರೇಷನ್ ಆಫ್ ಪುಲ್ಲಿನ ನಾನು A ಅಂತ ತಗೊಂತೀನಿ. ಹಾಗಾದ್ರೆ ಇದೇನಾಗುತ್ತೆ? ಏನೇ ಆಗತ್ತೆ. ಈ ಮಾಸ್ ಆಕ್ಸಲರೇಷನ್ ಏನಾಗುತ್ತೆ? 2a ಆಗತ್ತೆ. ಕೇಳ್ಕತಮ್. ಈಗೇನಿದೆ ಫೋರ್ಸಸ್ ನ ಬರೆಯೋದು. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಅಂಡ್ ಸಾಲ್ವಿಂಗ್ ಫಾರ್ ದ ಇಕ್ವೇಶನ್. ಇದ್ರ ಮೇಲೆ ಏನೇನ್ ಫೋರ್ಸ್ ಆಗ್ತಾ ಇದೆ? 4g ಡೌನ್ ಸೈಡ್ ಆಗ್ತಾ ಇದೆ. ಇದು 30 ಇದೆ ಅಂದ್ರೆ ಇದು 60 ಇರುತ್ತೆ. ಸೊ ಈಗ ಇದು ಮೂವ್ ಆಗ್ತಾ ಇದ್ರೆ ಆಪೋಸ್ ಅಥವಾ ಸಪೋರ್ಟ್ ಮಾಡೋರು ಯಾರು? ಈ ಕಾಂಪೋನೆಂಟ್ 4g cos 60. ಈ ಕಡೆಗೆ 4g cos 60. ಅರೆ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ದ ವೆರಿ ಫಸ್ಟ್ ಪ್ರಾಬ್ಲಮ್ ಅಲ್ಲ, ಥರ್ಡ್ ಪ್ರಾಬ್ಲಮ್ ಅಲ್ಲಿ ಅಷ್ಟೇ. ಇನ್ನೇನು ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋಣ. FBD ಆಫ್ ಎಂತ ಕೆಜಿ? ಇದು 4 kg. 4 kg ಮಾಸ್. 4 kg ಮಾಸ್ ಮೇಲೆ ಈ ಕಡೆ ಟೆನ್ಷನ್ T ಇದೆ. ಡೌನ್ ಸೈಡ್ ಈ ಕಡೆಗೆ ಏನಿದೆ? 4g cos 60 ಇದೆ. ಅಂಡ್ ಆಕ್ಸಲರೇಷನ್ ರೈಟ್ ಸೈಡ್ ಇದೆ 2a ಇದೆ. F net is equal to ma. ಮೇಲ್ಗಡೆ ಇರೋ ಫೋರ್ಸ್ ಜಾಸ್ತಿ ಇರಬೇಕು ಆಬ್ವಿಯಸ್ಲಿ. ಸೊ ಹಾಗಾಗಿ ಮೇಲ್ಗಡೆ ಆಕ್ಸಲರೇಷನ್ ಆಗ್ತಿದೆ T minus 4g
cos of 60 degree is equals to ಅದರ ಮಾಸ್ ಎಷ್ಟಿದೆ 4 ಇದೆ into 2a. Cos 60 is 1 by 2 t minus 4g cos 1 by 2 ಇರೋದ್ರಿಂದ 2 cancel ಆಗುತ್ತೆ 2g ಬರುತ್ತೆ, that is equals to 8a. So let us call this as equation number 1. So ಅದೇ ತರ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 12 kg ಬರೀತೀನಿ. ಫ್ರೀ ಬಾಡಿ ಆಫ್ ಡಯಾಗ್ರಾಮ್ ಆಫ್ 12 kg ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಡೌನ್ ಸೈಡ್ 12g ಆಕ್ಟ್ ಆಗ್ತಾ ಇದೆ, ಮೇಲ್ಗಡೆಗೆ 2t ಆಕ್ಟ್ ಆಗ್ತಾ ಇದೆ, ಆಕ್ಸಲರೇಷನ್ ಡೌನ್ ಸೈಡ್ a ಇದೆ. Writing the Newton's second law, 12g minus 2t is equals to acceleration a. 12g ಈಗ ಆಲ್ರೆಡಿ ನಮಗೆ t ಇದೆಯಾ, do one thing, ಇದನ್ನ ಮಲ್ಟಿಪ್ಲೈ ಇಂದ 2 ಮಾಡೋಣ. 2t minus 4g is equals to 16a. ಇದನ್ನ ತಗೊಂಬನ್ನಿ ಇಲ್ಲಿ ಸಾಲ್ವ್ ಮಾಡೋಣ. 2t minus 4g is equals to 16a. Am I doing correct? 2 into 2 4 ಕರೆಕ್ಟ್ ಆಗಿದೆ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. 12g minus 4g ಎಷ್ಟಪ್ಪ 8g is equals to 17a. In other words, a is equals to 8g divided by 17. Kel khatam, dukaan band. Done? 8g divided by 17. Make a note on this one. Bekare g value substitute ಮಾಡ್ಕೊಳ್ಳಿ. 80 divided by 7. A is equals to this much. Note on this one. We will move to the next question. So I'm very sorry, ಒಂಚೂರು ಮಿಸ್ಟೇಕ್ ಆಗಿದೆ ಇಲ್ಲಿ. ಆಲ್ರೆಡಿ ಕೆಲವರು ನೋಟಿಸ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ. ರೈಟಿಂಗ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 12 kg, ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಫೈಲರ್ ಆನ್ಸರ್ ಹಂಗ್ ಬರ್ತಿದೆ, ನಾನು ವರ್ಕ್ ಮಾಡುವಾಗ ಬೇರೆ ಆನ್ಸರ್ ಬಂದಿತ್ತು, ಹಾಗಾಗಿ ಅಲರ್ಟ್ ಆದೆ. ಸೊ ದಿಸ್ ಇಕ್ವೇಶನ್ ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ 12g minus tension 2t is equals to mass into acceleration. Mass ಎಷ್ಟಿದೆ 12 ಇದೆ, acceleration a ಇದೆ. ನಾನು ಬರೀ a ಬರ್ದಿದೆ, ಐ ಆಮ್ ವೆರಿ ಸಾರಿ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇದೆ. ಈಗ ಆಸ್ ಯೂಶುವಲ್ ಇದನ್ನ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಇಲ್ಲಿಗೆ ಬರ್ಕೊಂತೀನಿ. 2t minus 4g is equals to 16a. If you subtract ಇವೆರಡು ಡಮಾರ್ ಆಗತ್ತೆ. 12g minus 4g is equals to 8g, that is equals to 12 plus 16 28. Am I right? Yeah, 28a. So a is equals to 8g divided by 28. In other words, 12 plus 26 28. ಈ ಕಡೆ ಕರೆಕ್ಟ್ ಆಗಿದೆ. Acceleration a is equals to 80 divided by 28. So that will be the answer for this question. Note on this one. Please make a note on this one. Done? So ಬೇಕಾದ್ರೆ ಇದನ್ನ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. 4 ಇಂದ ಕ್ಯಾನ್ಸಲ್ ಮಾಡಿದ್ರೆ 20 ಬರುತ್ತೆ, ಇಲ್ಲಿ 7 ಬರುತ್ತೆ. 20 by 7 meter per seconds per. So problem from DC Pandebrook. Acceleration, ಇದರ acceleration ಯಾವ್ದಪ್ಪ, ನಾವು a ಅಂದ್ರೆ ಯಾವ್ದನ್ನ ಕನ್ಸಿಡರ್ ಮಾಡಿದ್ವಿ? ಸೊ acceleration of the pulley a ಅಂತ ಕನ್ಸಿಡರ್ ಮಾಡಿದ್ವಿ. ಇದರ acceleration ಇಷ್ಟಾಗಿರುತ್ತೆ, ಇದರ acceleration ಅದ್ರ ಡಬಲ್ ಆಗಿರುತ್ತೆ. So therefore a1 is equals to 2 times a. Acceleration of the pulley is a. ಬೇಕಾದ್ರೆ ಅದನ್ನ ಯಾವ್ದಾದ್ರು ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೆನ್ಷನ್ ಸಿಗುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ 2t ಸಿಗುತ್ತೆ. ಸೊ ಸಾಲ್ವ್ ಮಾಡಿ ನೀವೇ. ಸೊ ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಬೇಗ, ವಿಡಿಯೋ ತುಂಬಾನೇ ಲೆಂತಿ ಆಗ್ತಾ ಇದೆ. ಇನ್ನೆರಡು ಕ್ವಶನ್ಸ್ ಇದೆ. ಐ ವಿಲ್ ಟೇಕ್ ಒನ್ ಪ್ರಾಬ್ಲಮ್ ಫ್ರಮ್ HC ವರ್ಮಾ. ಎರಡು ಪ್ರಾಬ್ಲಮ್ HC ವರ್ಮಾ ಸರ್ ಬುಕ್ ಇಂದನೇ ತಗೊಂತಾ ಇದ್ದೀನಿ. ಐ ಆಮ್ ದ ಸ್ಟೂಡೆಂಟ್ ಆಫ್ HC ವರ್ಮಾ. ನಮ್ಮ ಪ್ರೊಫೆಸರ್ ಅವರು HC ವರ್ಮಾ ಸರ್ ಅಂಡರ್ ಅಲ್ಲಿ ವರ್ಕ್ ಮಾಡಿದ್ದಾರೆ and he got retired. Now I am working. Okay, let us take the question from HC ವರ್ಮಾ sir book. Most famous question. ನೀವು ಯಾವುದೇ ಪಬ್ಲಿಕೇಶನ್ ಬುಕ್ ತಗೊಂಡ್ರು ಈ ತರ ಪ್ರಾಬ್ಲಮ್ ಕಾಣಿಸುತ್ತೆ. So let us consider one fixed pulley. ಒಂದು ಫಿಕ್ಸ್ಡ್ ಪುಲ್ಲಿಗೆ ಈ ಕಡೆ 1 kg ಮಾಸ್ ಅಟ್ಯಾಚ್ ಆಗಿದೆ, 1 kg ಮಾಸ್, ಅಂಡ್ ಈ ಕಡೆ ಇನ್ನೊಂದು ಮಾಸ್ ಇದೆ, ಇನ್ನೊಂದು ಪುಲ್ಲಿ ಇದೆ. ಆ ಪುಲ್ಲಿಗೆ ಈ ಕಡೆ ಒಂದು 2 kg, ಆ ಕಡೆ ಒಂದು 3 kg ಮಾಸ್ ಅಟ್ಯಾಚ್ ಆಗಿದೆ. Find the acceleration of each mass. This is 2 kg, this is 3 kg. 3 kg. Find the acceleration of the each mass and also find tensions.
find tensions and acceleration of each mass. Obviously ಯಾವ್ದಾದ್ರು ಒಂದು ಫೈಂಡ್ ಔಟ್ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಗೆಸ್ ಮಾಡಿ, ಈಗ ಈ ಮಾಸು ಟೋಟಲ್ ಸಿಸ್ಟಮ್ ಈ ತರ ಮೂವ್ ಆಗತ್ತಾ, ಈ ಪುಲ್ಲಿ ಡೌನ್ ಸೈಡ್ ಮೂವ್ ಆಗುತ್ತೆ, ಇದು ಮೇಲೆ ಮೂವ್ ಆಗುತ್ತೆ. ದಿಸ್ ಇಸ್ ಫಿಕ್ಸ್ಡ್ ಪುಲಿ ಅಂಡ್ ದಿಸ್ ಇಸ್ ಮೂವಬಲ್ ಪುಲಿ. ಇವನು ಮೂವಬಲ್ ಪುಲಿ ಅಂಡರ್ಸ್ಟ್ಯಾಂಡಿಂಗ್. ಅದು ಈ ಪುಲಿ ಮೂವಬಲ್ ಇದೆ, ಈ ಪುಲಿ ಫಿಕ್ಸ್ ಆಗಿದೆ. ಈಗ ಈ ಪೂರ್ತಿ ಸಿಸ್ಟಮ್ ಈ ತರ ಶಿಫ್ಟ್ ಆಗತ್ತಾ, ಅದರಲ್ಲಿ ಇದು ಡೌನ್ ಸೈಡ್ ಮೂವ್ ಆಗುತ್ತೆ, ಇದು ಮೇಲೆ ಮೂವ್ ಆಗುತ್ತೆ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಮಾಸ್ 1, ಮಾಸ್ 2, ಮಾಸ್ 3. ಸೊ ಇಲ್ಲಿ ಬೇಕಾದ್ರೆ ನೇಮ್ಸ್ ಬರೀತೀನಿ, M1, M2, M3. M3 ಐ ಆಮ್ ವೆರಿ ಸಾರಿ, M3 ಆಗಿದೆ, M3. ಸೊ M3 ಡೌನ್ ಸೈಡ್ ಮೂವ್ ಆಗತ್ತೆ, M2 ಮೇಲೆ ಮೂವ್ ಆಗತ್ತೆ, ಇದೇನಾಗತ್ತೆ, ಇದು ಕೂಡ ಮೇಲೆ ಮೂವ್ ಆಗತ್ತೆ. ಇದರ ಆಕ್ಸಲರೇಷನ್ A1 ಅಂತ ಅನ್ಕೊಂತೀನಿ, ಇದರ ಆಕ್ಸಲರೇಷನ್ A2 ಅಂತ ಅನ್ಕೊಂತೀನಿ, ಇದರ ಆಕ್ಸಲರೇಷನ್ A3 ಅಂತ ಅನ್ಕೊಂತೀನಿ. ಇಸ್ ಇಟ್ ಕ್ಲಿಯರ್? ಈಗ ಈ ಆಕ್ಸಲರೇಷನ್ ಇದು ಎಷ್ಟು ಮೇಲೆಗೆ ಹೋಗುತ್ತೋ ಈ ಪುಲ್ಲಿ ಕೂಡ ಅಷ್ಟೇ ಆಕ್ಸಲರೇಷನ್ ಡೌನ್ ಸೈಡ್ ಮೂವ್ ಆಗತ್ತಾ. ಸೊ ಹಾಗಾದ್ರೆ ಆಕ್ಸಲರೇಷನ್ ಆಫ್ ದ ಪುಲ್ಲಿ ಇಸ್ A1 ಆಗಿರುತ್ತೆ, ಡೌನ್ ಸೈಡ್ ಇರುತ್ತೆ, ಇದು ಮೇಲೆಗೆ ಹೋಗ್ತಿರುತ್ತೆ. ಇಸ್ ಇಟ್ ಕ್ಲಿಯರ್? ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದ್ಯಾ? ಈ ಪುಲ್ಲಿ ಡೌನ್ ಸೈಡ್ ಬರುತ್ತೆ, ಈ ಮಾಸ್ ಮೇಲೆಗೆ ಹೋಗುತ್ತೆ. ಈಗ ಮೂವಬಲ್ ಪುಲ್ಲಿ ಪ್ರಾಬ್ಲಮ್ ನೋಡಿ, ಇಲ್ಲಿ ಒಂದ್ ಮಾಸು ಮೇಲೆ ಮೂವ್ ಆಗ್ತಾ ಇದೆ ಆಯ್ತಾ, ಆಕ್ಸಲರೇಷನ್ A2. ಇನ್ನೊಂದು ಮಾಸು ಡೌನ್ ಸೈಡ್ ಮೂವ್ ಆಗ್ತಾ ಇದೆ ವಿತ್ ಅನ್ ಆಕ್ಸಲರೇಷನ್ A3. ಪುಲ್ಲಿ ಡೌನ್ ಸೈಡ್ ಮೂವ್ ಆಗ್ತಾ ಇದೆ ವಿತ್ ಅನ್ ಆಕ್ಸಲರೇಷನ್ AP. ಇದೇ ತರ ತಾನೇ ಈ ಸಿಚುವೇಶನ್ ಇರೋದು. ಸೊ ಯಾವ್ದಾದ್ರು ಒಂದು ಪಾಸಿಟಿವ್ ತಗೊಳ್ಳಿ, ನಾನು ಇದನ್ನ ಪಾಸಿಟಿವ್ ಅಂತ ತಗೊಂತೀನಿ. ಆಕ್ಸಲರೇಷನ್ ಆಫ್ ದ ಪುಲ್ಲಿ ಇಸ್ ಈಕ್ವಲ್ಸ್ ಟು A1 ಪ್ಲಸ್ A2 ಅಥವಾ A3 ಡೌನ್ ಸೈಡ್ ಇರೋದು ಪಾಸಿಟಿವ್ ಮೈನಸ್ A2 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಆಕ್ಸಲರೇಷನ್ ಆಫ್ ಪುಲ್ಲಿನ ಏನಂತ ತಗೊಂಡಿದ್ದೀನಿ, A1 ಅಂತ ತಗೊಂಡಿದ್ದೀನಿ. A1 ಇಸ್ ಈಕ್ವಲ್ಸ್ ಟು A3 ಮೈನಸ್ A2 ಡಿವೈಡೆಡ್ ಬೈ 2. ಈ ಕಡೆ 2 ಬರೀತೀನಿ, ಲೆಟ್ ಇಟ್ ಬಿ ಆಸ್ ಇಟ್ ಇಸ್. ಸೊ 2 ಟೈಮ್ಸ್ ಆಫ್ A1 is equals to A3 minus A2. ನಂಗೆ ಒಂದು ಈಕ್ವೇಶನ್ ಸಿಕ್ಕಿದೆ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಷನ್ ಆಫ್ ದ ಪುಲ್ಲಿ and acceleration of this one. ಇವೆರಡು ಸೇಮ್ ಇರುತ್ತೆ, ಆಕ್ಸಲರೇಷನ್ ಆಫ್ ಪುಲ್ಲಿ ಅಂಡ್ ಆಕ್ಸಲರೇಷನ್ ಆಫ್ ದ ಮಾಸ್ 1 kg ಎರಡು ಸೇಮ್ ಇರುತ್ತೆ. ಯಾಕಂದ್ರೆ ರೆಸ್ಟ್ ಮೇಲೆ ಮೂವ್ ಆಗುತ್ತೆ, ಪುಲ್ಲಿ ಅಷ್ಟೇ ಡೌನ್ ಸೈಡ್ ಮೂವ್ ಆಗುತ್ತೆ. ಅಂಡ್ A2 A3 ರಿಲೇಷನ್ ಒಂದು ಸಿಕ್ಕಿದೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸ್ವಲ್ಪ ಲೆಂತಿ ಆಗುತ್ತೆ ಸೊಲ್ಯೂಷನ್, ಸ್ವಲ್ಪ ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಸಿ. ಸೊ ಇದ್ರ ಮೇಲೆ ಫೋರ್ಸಸ್ ಏನ್ ಆಕ್ಟ್ ಆಗ್ತಾ ಇದೆ, ಒಂದು ಟೆನ್ಷನ್ T ಇದೆ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಟೆನ್ಷನ್ T ಇದ್ರೆ ಇಲ್ಲಿ ಏನಿರತ್ತಪ್ಪ, ಟೆನ್ಷನ್ T ನೇ ಇರುತ್ತೆ, ಆಬ್ವಿಯಸ್ಲಿ ಸೇಮ್ ರೋಪ್ ಆಗಿರೋದ್ರಿಂದ. ಸೊ ಇಲ್ಲಿ ಟೆನ್ಷನ್, ಓಕೆ ರಿವರ್ಸ್ ಬರ್ತೀನಿ, ರಿವರ್ಸ್ ಐ ಆಮ್ ವೆರಿ ಸಾರಿ. ಇಲ್ಲಿ ಟೆನ್ಷನ್ T ಇದ್ರೆ ಇಲ್ಲಿ ಕೂಡ ಟೆನ್ಷನ್ T ಇರುತ್ತೆ, ಆಬ್ವಿಯಸ್ಲಿ ಇಲ್ಲೂ ಟೆನ್ಷನ್ T ಇರುತ್ತೆ, ಇಲ್ಲೂ ಟೆನ್ಷನ್ T ಇರುತ್ತೆ. ಇಲ್ಲೇನಿರುತ್ತೆ 2T ಇರುತ್ತೆ, ಇಲ್ಲೇನಿರುತ್ತೆ 2T ಇರುತ್ತೆ. ಇದನ್ನ T ತಗೊಂಡಿದ್ರೆ T/2 ತಗೋಬೇಕು. ಯಾಕೆ ಫ್ರಾಕ್ಷನ್ಸ್ ಸುಮ್ನೆ ತಲ್ನು, ಹಾಗಾಗಿ ಡೈರೆಕ್ಟ್ ಆಗಿ ತಗೊಂತಾ ಇದ್ದೀನಿ. ಸೊ ಟೆನ್ಷನ್ T ಇದ್ರೆ ಇಲ್ಲಿ 2T ಇದೆ. ರೈಟಿಂಗ್ ದ ಫ್ರೀ ಬಾಡಿ ಡಯಾಗ್ರಾಮ್, ಇಲ್ಲೇನಿದೆ 1G ಡೌನ್ ಸೈಡ್ ಇದೆ, ಮೇಲೆ ಟೆನ್ಷನ್ ಇದೆ, ಆಕ್ಸಲರೇಷನ್ ಮೇಲೆಗಿದೆ. ಸೊ ರೈಟಿಂಗ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್, ಇಲ್ಲೇ ಬರ್ದ್ಬಿಡ್ಲಾ, free body diagram, upper side minus lower side force 2T minus 1G is equals to 1 into A1. Illon equation sikkide, I will keep that in a dabba. I'll call that as a dabba equation 1. So ಅದೇ ತರ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬಂದ್ರೆ ಇದ್ರ ಮೇಲೆ ಫೋರ್ಸಸ್ 2G ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ. upside force minus downside force is equal to net acceleration upside. So T minus 2G is equals to mass ಏನಿದೆ 2 times A2 ಇದೆ. ನನಗೆ A2 ಬೇಕು ನೋಡಿ, ಇಲ್ಲಿ A2 ಬೇಕು, A1 ಬೇಕು. A1 ಆಲ್ರೆಡಿ ಸಿಕ್ಕಿದೆ, A2 ಗೆ ಈಕ್ವೇಶನ್ ಬರ್ಕೊಂತೀನಿ. A2 is equals to T minus 2G divided by 2. So ಇದೊಂದು ಡಬ್ಬಾ ಈಕ್ವೇಶನ್ 2 ಅಂತ ಕರ್ಕೊಂತೀನಿ. ಅದೇ ತರ ಇಲ್ಲಿ ಇನ್ನೊಂದು ಈಕ್ವೇಶನ್ ಇದೆ ನೋಡಿ, 3G ಡೌನ್ ಸೈಡ್ ಇದೆ. ಸೊ ಡೌನ್ ಸೈಡ್ ಫೋರ್ಸ್ ಮೈನಸ್ ಅಪ್ ಸೈಡ್ ಫೋರ್ಸ್, ಯಾಕಂದ್ರೆ ಡೌನ್ ಸೈಡ್ ಜಾಸ್ತಿ ಇರೋದ್ರಿಂದ ಈ ಆಕ್ಸಲರೇಷನ್ ಮೇಲೆಗಿದೆ, ಡೌನ್ ಸೈಡ್ ಗಿದೆ. 3G minus T is equals to 3 into A3. In other words, A3 is equals to 3G minus T divided by 3. So ಈ ಈಕ್ವೇಶನ್ ಒಂದು ಸಿಕ್ಕಿದೆ. ಸೊ ಇವೆರಡನ್ನು ಇವು ಮೂರನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ you are going to get the answer. So what I can do is ಟೆನ್ಷನ್ ನ ಸಾಲ್ವ್ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಮೂರನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದನ್ನ ಎರೇಸ್ ಮಾಡ್ಲಾ, ಈ ಮೂವಬಲ್ ಪುಲ್ಲಿ ಪ್ರಾಬ್ಲಮ್, ಐ ಮೀನ್ ಎಕ್ಸ್ಪ್ಲನೇಷನ್ ಸ್ವಲ್ಪ ಸ್ಪೇಸ್ ಕನ್ಸ್ಟ್ರೈನ್ ಆಗ್ತಿದೆ. 2 times A1 is equals to A3 minus A2. ಸೊ ಈ ಈಕ್ವೇಶನ್ ರಿಮೂವ್ ಮಾಡ್ತೀನಿ. ಈಕ್ವೇಶನ್ ನಂಬರ್ 1. ಸೊ 2 3 4 ನೇಮ್ ಬೇಕಾದ್ರೆ ಯಾವ್ದಾದ್ರು ಕೊಟ್ಕೊಳ್ಳಿ. ಮೇ ಬಿ ಆಗ್ಲೇ 1 2 3 ಅಂತ ಹೇಳಿದೆ, ಹಾಗಾದ್ರೆ ಇದನ್ನ 0 ಅಂತ ಕೊಟ್ಕೊಳ್ಳಿ ಅಷ್ಟೇ. ಸೊ 2 times of A1 ಏನಿದೆ
2t minus 1g that is equals to a3 ಇಲ್ಲಿದೆ ನೋಡಿ 3g minus t divided by 3 minus of a2 minus, be careful, minus of a2 ಏನಿದೆ t minus 2g divided by 2 ಹೌದಾ. So what you can do now is solve ಮಾಡೋದು ಅಷ್ಟೇ, ಬೇರೆ ದಾರಿ ಇಲ್ಲ. No other way, you have to solve. 2 into 2 4t minus 2g is equals to g ಬರುತ್ತೆ minus t by 3 ಉಳ್ಕೊಳ್ಳುತ್ತೆ and ಇಲ್ಲಿ minus ಇಲ್ಲಿಗೂ ಮಲ್ಟಿಪ್ಲೈ ಆಗುತ್ತೆ minus t 2 ಕ್ಯಾನ್ಸಲ್ ಆಗುತ್ತೆ minus into minus plus g ಬರುತ್ತೆ. Is there anything else left out? Yeah. ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ, t minus 2g whole divided by 2. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಬಂದಾಗ ಇದಕ್ಕೆ 2 ಡಿವೈಡ್ ಆಗುತ್ತೆ. ಆ ತರ ಮಿಸ್ಟೇಕ್ ಎಡವಟ್ ಏನಾದ್ರು ಮಾಡಿದಿನ? ಇಲ್ಲಿ ಕರೆಕ್ಟ್ ಆಗಿದೆ. 4t ಡೂ ಒನ್ ಥಿಂಗ್, ಟಿ ಟರ್ಮ್ಸ್ ಎಲ್ಲ ಒಂದ್ ಕಡೆ ಕರ್ಕೊಳ್ಳೋಣ. 4t ಇದು ಈ ಕಡೆಗೆ ಬಂದ್ರೆ ಪ್ಲಸ್ ಟಿ ಬೈ 3 ಪ್ಲಸ್ ಟಿ ಬೈ 2 ಎರಡು ಟರ್ಮ್ಸ್ ಆಯ್ತು, ಈ ಟರ್ಮ್ ಆಯ್ತು, ಈ ಟರ್ಮ್ ಆಯ್ತು, ಈ ಟರ್ಮ್ ಆಯ್ತು. ಇನ್ನು ಜಿ ಟರ್ಮ್ಸ್ ಎಲ್ಲ ಒಂದ್ ಕಡೆಗೆ ರಿಟೈನ್ ಮಾಡ್ತೀನಿ. ಜಿ ಪ್ಲಸ್ ಜಿ ಏನಾಗತ್ತೆ 2g ಆಗತ್ತೆ, 2g ಆಗತ್ತೆ. ಇನ್ ಒಂದ್ ಟರ್ಮ್ ಉಳಿದಿದೆ, ಆ ಕಡೆಗೆ ಹೋದ್ರೆ ಪ್ಲಸ್ 2g ಆಗತ್ತೆ. ಡಿಡ್ ಐ ಡೂ ಎನಿ ಮಿಸ್ಟೇಕ್? ದಟ್ಸ್ ಇಟ್, ಕರೆಕ್ಟ್ ಆಗಿದೆ. 4t ಪ್ಲಸ್ 2t ಪ್ಲಸ್ 3t ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2t ಪ್ಲಸ್ 3t ಇಸ್ 5t ಡಿವೈಡೆಡ್ ಬೈ 6 ದಟ್ ಈಸ್ ಈಕ್ವಲ್ಸ್ ಟು 4g ಬರುತ್ತೆ. 6 4s are 24t. ಮತ್ತೆ ಇವೆರಡಕ್ಕೂ LCM ತಗೊಂಡ್ರೆ 24 plus 5t whole divided by 6 is equals to 4g. 24 plus 5 29t is equals to 4g into 6. ಈ 6 ನಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 24g ಬರುತ್ತೆ. t is equals to 24 by 29 into g. So I am very sure, damn sure, ನಾನು 100 ಸತಿ ಮಾಡಿರ್ಬೇಕು ಈ ಪ್ರಾಬ್ಲಮ್. 4-5 ಸೆಕ್ಷನ್ಸ್ ಅಲ್ಲಿ 4 ಹುಡುಗರು ಬಂದು ಕೇಳ್ತಾರೆ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ನಿ. ಸ್ಟಿಲ್ ಐ ರಿಮೆಂಬರ್, ವ್ಯಾಲ್ಯೂ ಬೈ ಹಾರ್ಟ್ ಆಗಿದೆ. ಟಿ ಇಸ್ ಈಕ್ವಲ್ ಟು 24 by 29 g. ಸೊ ಟೆನ್ಷನ್ ಸಿಕ್ತು. ಟೆನ್ಷನ್ ಸಿಕ್ಕಿದೆ ಅಂದ್ಮೇಲೆ ಆ ಇಕ್ವೇಶನ್ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಟೆನ್ಷನ್ ವ್ಯಾಲ್ಯೂನ ಇಲ್ಲೆಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಎಲ್ಲಪ್ಪ ಅದು ಈಕ್ವೇಶನ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a2 ಸಿಗತ್ತೆ. ಅದನ್ನ ತಗೊಂಡೋಗಿ ಇನ್ನೊಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ a1 ಆಲ್ಸೋ. ಯಾವ್ದಾದ್ರು 1 ಸಿಕ್ಕಿದ್ರೆ ಡಬಲ್ ಇರುತ್ತೆ ಅಷ್ಟೇ. ಶುಡ್ ಐ ಡೂ ದಟ್? ನೋಡಿ ಇಲ್ಲಿ ಇದೆಯಲ್ಲ, a2 ಸಿಗತ್ತೆ. ಈ ವ್ಯಾಲ್ಯೂನ ತಗೊಂಬಂದ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ a2 ಸಿಗತ್ತೆ. a2 ಅಂದ್ರೆ ಇದು. a2ಗೆ ಮತ್ತೆ ಇನ್ನೊಂದು a1 ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ a2. ಸೇಮ್ ಥಿಂಗ್. ಅದೇ ಟೆನ್ಷನ್ ನ ತಗೊಂಬಂದು ಇಲ್ಲೆಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a3 ಸಿಗತ್ತೆ. ಸೊ ಯು ವಿಲ್ ಗೆಟ್ ದಿಸ್ ಒನ್. ಸೊ ದಟ್ ಈಸ್ ದ ಟೆನ್ಷನ್ ಆಫ್ ದಿಸ್ ಒನ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಇದೆ, ಇನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಆಕ್ಸಲರೇಷನ್ ಆಯ್ತು, ವೆಲಾಸಿಟಿ ಸಾಲ್ವ್ ಮಾಡೋದು ಹೇಗೆ ಅಂತ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್. 3 2 1 ಡನ್. ಸೇಮ್ ಅಗೇನ್ HC ವರ್ಮಾ ಸರ್ ಬುಕ್ ಇಂದ ಒಂದು ಪ್ರಾಬ್ಲಮ್ ನ, ಶ್ರೀ HC ವರ್ಮಾ, ಪದ್ಮಶ್ರೀ HC ವರ್ಮಾ ಸರ್ ಬುಕ್ ಇಂದ ಒಂದು ಪ್ರಾಬ್ಲಮ್ ನ ತಗೊಂತೀನಿ. ಸೊ ಕ್ಯಾಲ್ಕುಲೇಟ್ ದ ಇನ್ಸ್ಟಂಟೇನಿಯಸ್ given first diagram ಬರ್ಬಿಡ್ತೀನಿ. I'll write the diagram. ಸೇಮ್ ಈ ಕಡೆ 1 kg ಮಾಸ್ ಇದೆ. 1 kg ಮಾಸ್ that is attached to another movable pulley. ಈ ಕಡೆ 2 kg ಮಾಸ್ ಇದೆ, 2 kg ಮಾಸ್, and ಈ ಕಡೆ 3 kg ಮಾಸ್ ಇದೆ, 3 kg ಮಾಸ್. Anything else? Yeah, that's it. So given at certain instant ಇದನ್ನ ನಾನು v1 ಅಂತ ಕರಿತೀನಿ. ಆಬ್ವಿಯಸ್ಲಿ ಇದು ಮೇಲೆಗೆ ಹೋಗ್ತಿರತ್ತೆ, ಇದು ಮೇಲೆಗೆ ಹೋಗ್ತಿರತ್ತೆ, ಅದನ್ನ v2 ಅಂತ ಕರಿತೀನಿ, ಇದನ್ನ v3 ಅಂತ ಕರಿತೀನಿ. ಡೌನ್ ಸೈಡ್ ಇಟ್ ಇಸ್ ಅಂಡರ್ಸ್ಟುಡ್. ಅರೆ ಆಕ್ಸಲರೇಟ್ ಡೌನ್ ಸೈಡ್ ಆಗ್ತಿದೆ, ಈ ಸಿಸ್ಟಮ್ ಮೂವ್ ಆಗ್ತಿದೆ, ಡೌನ್ ಸೈಡ್ ಆಗ್ತಿರತ್ತೆ, ಇದು ಮೇಲೆ ಹೋಗ್ತಿರತ್ತೆ, ಈ ಪೂರ್ತಿ ಸಿಸ್ಟಮ್ ಈ ತರ ಮೂವ್ ಆಗ್ತಿರತ್ತೆ. ಈ given at certain instant v1 is equals to v2 is equals to 1 meter per second. Find v3. So simple. v1 ಕೊಟ್ಟಿದ್ದಾರೆ, v2 ಕೊಟ್ಟಿದ್ದಾರೆ. ಆಕ್ಚುಲಿ ವೇರಿ ಆಗ್ತಾ ಇರುತ್ತೆ. ಇದೆಂತ ಮೋಷನ್? ಆಕ್ಸಲರೇಟೆಡ್ ಮೋಷನ್.
ಸೇಮ್ ಇರಲ್ಲ ವೆಲಾಸಿಟಿ, ಸೊ ವೇರಿ ಆಗ್ತಾ ಇರತ್ತೆ. ನಾವು ಆಲ್ರೆಡಿ ನೋಡಿದ್ವಿ ಆಕ್ಸಲರೇಷನ್ 24/29g ಇದೆ. ಸೊ ಹಾಗಾಗಿ ವೇರಿ ಆಗ್ತಾ ಇರುತ್ತೆ. ಯಾವುದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಇದರ ವೆಲಾಸಿಟಿ ಎಷ್ಟಿದೆಯಪ್ಪ ಅಂದ್ರೆ 1 ಮೀಟರ್ ಪರ್ ಸೆಕೆಂಡ್ ಇದೆ. ಇದ್ರ ವೆಲಾಸಿಟಿ ಕೂಡ 1 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಹಾಗಿದ್ದಾಗ ಇದ್ರ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೀನಿ, ಇದ್ರ ವೆಲಾಸಿಟಿ ಏನಿರುತ್ತೋ ಇದ್ರ ವೆಲಾಸಿಟಿ ಆಫ್ ದ ಪುಲ್ಲಿ ಅಷ್ಟೇ ಇರುತ್ತೆ. ಸೊ v1 that is equal to 1 meter per second. So let us solve pulley problem. ನೋಡಿ ಈ pulley problem ಅಪ್ಲೈ ಮಾಡ್ತೀನಿ. ಶಾರ್ಟ್ ಕಟ್ 2 kg ಮೇಲ್ಗಡೆಗೆ ಮೂವ್ ಆಗ್ತಾ ಇದೆ v2, ಇದು ಡೌನ್ ಸೈಡ್ ಗೆ ಮೂವ್ ಆಗ್ತಾ ಇದೆ v3, ಅಂಡ್ ಈ ಪುಲ್ಲಿ ಡೌನ್ ಸೈಡ್ ಗೆ ಮೂವ್ ಆಗ್ತಾ ಇದೆ. ದಟ್ ಈಸ್ v1 vp equals to v1 that is equals to 1 meter per second. So vp is equals to v2 plus v3. v2 ಇದು ಯಾವ ಕಡೆಗೆ ಮೂವ್ ಆಗ್ತಾ ಇದೆ? ಡೌನ್ ಸೈಡ್. ಒಂದು ಪಾಸಿಟಿವ್ ತಗೊಂತೀನಿ ಈ ಡೈರೆಕ್ಷನ್, ಇದು ಡೈರೆಕ್ಷನ್ ಪಾಸಿಟಿವ್ ಆದ್ರೆ ಇದೇನಾಗುತ್ತೆ? ಮೈನಸ್ ಆಗುತ್ತೆ. ಇದು ಪ್ಲಸ್ v3 ಡಿವೈಡೆಡ್ ಬೈ 2. ಪುಲ್ಲಿದ ಆಕ್ಸಲರೇಷನ್ ಏನಿದೆಯಪ್ಪ? ಸರ್ ನಾಟ್ ಆಕ್ಸಲರೇಷನ್, ವೆಲಾಸಿಟಿ ಇದ್ರದ್ದು ಏನಿರುತ್ತೋ ಇದು ಅಷ್ಟೇ ಇರುತ್ತೆ. 1 is equals to ಇದ್ರದ್ದು ಕೊಟ್ಟಿದ್ದಾರೆ, ದಟ್ ಈಸ್ -1 plus v3 divided by 2. v3 2 is equals to -1 plus v3. v3 is equals to 3 meter per second. So that's it. ಹೀಗೋಗಿ ಕ್ವಶನ್ಸ್ ನ ಅಟ್ಯಾಕ್ ಮಾಡಿ ಪುಲ್ಲಿ ಪ್ರಾಬ್ಲಮ್ಸ್ ನ ಡೆಫಿನೆಟ್ ಆಗಿ ನಿಂಗೆ 99% ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಎಬಿಲಿಟಿ ಬಂದಿದೆ ಅಂತ ಅನ್ಕೊಂತಾ ಇದೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಡೂ ಸಮ್ ಅಟ್ಯಾಕ್ ಆನ್ ಸಮ್ objective questions. All the very best. Jai Hind, Jai Karnataka. All the very best. See you.